ಹಲೋ ಆ್ಯಂಡ್ ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ. ನಾನು ನಿಮ್ಮ ಪ್ರೀತಮ್. ನಿನ್ನೆ ನಡೆದಂತಹ PC ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆಗೆ ಮತ್ತೊಮ್ಮೆ ಸ್ವಾಗತ. ನಿನ್ನೆ ನೀವೆಲ್ಲ ವಿಡಿಯೋವನ್ನು ವೀಕ್ಷಣೆ ಮಾಡಿರಬಹುದು. ಮೊದಲ 38 ಪ್ರಶ್ನೆಗಳನ್ನು ನಿನ್ನೆ ಡಿಸ್ಕಸ್ ಮಾಡಲಾಯಿತು. ಬಟ್ ಯೂಶ್ವಲ್ ಆಗಿ ಅಚೀವರ್ಸ್ ಅಕಾಡೆಮಿಯಲ್ಲಿ 1 ರಿಂದ 100 ಪ್ರಶ್ನೆಗಳನ್ನು ಒಂದೇ ಸ್ಟ್ರೆಚ್ನಲ್ಲಿ ಡಿಸ್ಕಸ್ ಮಾಡಲಾಗುತ್ತೆ. ಹಿಂದೆ ನಡೆದಂತಹ PSI ಇರಬಹುದು, ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ ಇರಬಹುದು, ಅಥವಾ ಬೇರೆ ಬೇರೆ PC ಎಕ್ಸಾಮ್ನ ವಿಶ್ಲೇಷಣೆಗಳಿರಬಹುದು, ಅವೆಲ್ಲವನ್ನು ಕೂಡ 1 ರಿಂದ 100ವರೆಗೂ ಕಂಟಿನ್ಯೂಸ್ ಸ್ಟ್ರೆಚ್ನಲ್ಲಿ ಮುಗಿಸುವಂತಹ ಕೆಲಸ ಮಾಡ್ತೀವಿ. ಬಟ್ ನಿನ್ನೆ ಒಂದು ಚಿಕ್ಕ ತಾಂತ್ರಿಕ ಅಡಚಣೆ ಉಂಟಾದಂತಹ ಕಾರಣದಿಂದ ಆ ವಿಡಿಯೋ ಒಂದು ಅಬ್ರಪ್ಟ್ ಆಗಿ ಎಂಡ್ ಆಯಿತು. ಹಾಗಾಗಿ ಸೆಕೆಂಡ್ ಪಾರ್ಟನ್ನು ಇವತ್ತು ಮಾಡ್ತಾ ಇದ್ದೇನೆ. ಆ್ಯಂಡ್ ನಿಮಗೆಲ್ಲ ಗೊತ್ತಿರೋ ರೀತಿ ನಿನ್ನೆ ಸಂಜೆ ವಿಡಿಯೋ ಮಾಡಲಿಕ್ಕೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಕೂಡ ನಡೀತಾ ಇತ್ತು, ಒಂದು ಹೈ ವೋಲ್ಟೇಜ್ ಅಂತಾರಾಷ್ಟ್ರೀಯ T20 ವರ್ಲ್ಡ್ ಕಪ್ ಪಂದ್ಯ. ಸೊ ಹಾಗಾಗಿ ನಿನ್ನೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ತಡವಾಗಿ ಅಂದರೆ ಇವತ್ತು ಸೆಕೆಂಡ್ ಪಾರ್ಟನ್ನು ಲಾಂಚ್ ಮಾಡ್ತಾ ಇದ್ದೇವೆ. ಸೊ ಜಾಸ್ತಿ ತಡ ಮಾಡ್ದಲೇ ಮುಂದಿನ ಪ್ರಶ್ನೆಯತ್ತ ಗಮನ ಹರಿಸೋಣ. ನಾನು ಆಗಲೇ ಹೇಳಿದ್ದೀನಿ 38ನೇ ಪ್ರಶ್ನೆ, ಐ ಥಿಂಕ್ 38 ಕ್ವಶನ್ಸ್ ನಿನ್ನೆ ಫಿನಿಶ್ ಮಾಡಲಾಗಿತ್ತು. ಸೊ 39ನೇ ಪ್ರಶ್ನೆಯನ್ನು ಇವತ್ತು ನಾವು ಗಮನಿಸ್ತಾ ಹೋಗೋಣ. ಇದು ಕೂಡ ಮೆಂಟಲ್ ಎಬಿಲಿಟಿ ಪಾರ್ಟ್ನಿಂದ ಬಂದಿರತಕ್ಕಂಥ ಒಂದು ಪ್ರಶ್ನೆ. ಬಹಳ ಜನ ಇದನ್ನು ಸ್ವಲ್ಪ ಟಫ್ ಆಗಿದೆ ಅಂತೇಳಿ ಅನ್ಕೊಂತಾರೆ. ಬಿಕಾಸ್ ಒಟ್ಟು 18 ಪ್ರಶ್ನೆಗಳನ್ನು ಮೆಂಟಲ್ ಎಬಿಲಿಟಿಯಿಂದ ಕೇಳಲಾಗಿತ್ತು. ಬಟ್ ಬಹಳ ಜನ ಏನು ಮಾಡಿದ್ರು ಅಂತ ಹೇಳಿದ್ರೆ, ಹಿಂದೆ ನಡೆದಂತಹ FDA, SDA ಅದೇ ರೀತಿ PSI ಪರೀಕ್ಷೆಯಲ್ಲಿ ಮೆಂಟಲ್ ಎಬಿಲಿಟಿಯನ್ನು ಕೇಳಲಾಗದೇ ಇರೋ ಕಾರಣದಿಂದ ಬಹಳ ಜನ ಅದನ್ನು ಉತ್ಪ್ರೇಕ್ಷೆ ಮಾಡಿಬಿಟ್ಟು ಹೋಗಿದ್ರು ಅಂತ ಭಾವಿಸ್ತೀನಿ. ಸೊ ಹಾಗಾಗಿ ನಿಮಗೆ ಸ್ವಲ್ಪ ಡಿಫಿಕಲ್ಟ್ ಆಗಿರಬಹುದು. ಏನಿವೆ 39ನೇ ಪ್ರಶ್ನೆಯನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಪ್ರಶ್ನೆ ಹೇಳುತ್ತೆ, ಒಬ್ಬ ಮನುಷ್ಯನ ಹತ್ತಿರ ಕೆಲವು ಕೋಳಿಗಳು ಮತ್ತು ಹಸುಗಳಿದ್ದಾವೆ. ತಲೆಗಳ ಒಟ್ಟು ಸಂಖ್ಯೆ 48 ಆಗಿದ್ದರೆ ಮತ್ತು ಪಾದಗಳ ಸಂಖ್ಯೆ 140ಕ್ಕೆ ಸಮನಾಗಿದ್ದರೆ ಕೋಳಿಗಳ ಸಂಖ್ಯೆ ಎಷ್ಟು? ಇದು ಕೂಡ ಬಹಳ ಒಂದು ಲಾಜಿಕಲ್ ಬೇಸ್ಡ್ ಪ್ರಶ್ನೆ. ನೀವು ಯೂಶುವಲಾಗಿ ಫಾರ್ಮುಲಾಗಳನ್ನು ಬೈಹಾರ್ಟ್ ಮಾಡ್ತೀನಿ ಅಂದರೆ ಇದನ್ನು ಸಾಲ್ವ್ ಮಾಡೋಕ್ಕಾಗಲ್ಲ. ಒಂದು ಲಾಜಿಕ್ ಬೇಕಾಗಿರ್ತಕ್ಕಂತಹ ಪ್ರಶ್ನೆ. ಸೊ ಬಹಳ ಸಿಂಪಲಾಗಿ ಕೇಳಿದ್ದಾರೆ. ಏನಪ್ಪ ಅಂತ ಹೇಳಿದ್ರೆ, ಯಾವುದೋ ಒಬ್ಬ ವ್ಯಕ್ತಿಯ ಬಳಿ 2 ಪ್ರಾಣಿಗಳಿದ್ದಾವೆ. ಅಂದರೆ ಒಂದು ಕೋಳಿಗಳು, ಒಂದಷ್ಟು ಕೋಳಿಗಳು. ಎಷ್ಟು ಅಂತ ನಮಗೆ ಗೊತ್ತಿಲ್ಲ. ಸೊ ಕೋಳಿಗಳ ಸಂಖ್ಯೆಯನ್ನು ನಾವು ಯಾವಾಗಲೂ X ಅಂತ ತೆಗೆದುಕೊಳ್ಳೋಣ. ಮ್ಯಾಥಮೆಟಿಕ್ಸಲ್ಲಿ ನಿಮಗೆ ಯಾವ ಒಂದು ಸಂಖ್ಯೆಯ ವ್ಯಾಲ್ಯೂ ಗೊತ್ತಿಲ್ಲ, ಅದರ ಮೌಲ್ಯ ಗೊತ್ತಿಲ್ಲ, ಅದನ್ನು ಯಾವಾಗಲೂ ಕೂಡ X ಅಂತೇಳಿ ನಾವು ಪರಿಗಣಿಸಬೇಕಾಗುತ್ತೆ. ಸೊ ಒಟ್ಟು ಕೋಳಿಗಳ ಸಂಖ್ಯೆ, ಆ ವ್ಯಕ್ತಿಯ ಹತ್ತಿರ ಇರತಕ್ಕಂಥ ಕೋಳಿಗಳ ಸಂಖ್ಯೆಯನ್ನು X ಅಂತ ನಾವು ಇಟ್ಕೊಳ್ಳೋಣ. ಅದೇ ರೀತಿ ಹಸುಗಳ ಸಂಖ್ಯೆ, ಅವನ ಬಳಿ ಏನು ಹಸುಗಳಿದ್ದಾವೆ ಅವುಗಳ ಸಂಖ್ಯೆಯನ್ನು Y ಅಂತ ಇಟ್ಕೊಳ್ಳೋಣ. ಆ ಸಂಖ್ಯೆ ಕೂಡ ನಮಗೆ ಖಂಡಿತ ಗೊತ್ತಿಲ್ಲ. ಸೊ ಏನು ಕೇಳ್ತಿದ್ದಾರಪ್ಪ ಅಂತ ಹೇಳಿದ್ರೆ, ಒಟ್ಟು ತಲೆಗಳ ಸಂಖ್ಯೆ 48. ನೋಡಿ, ಇದು ಅಗೇನ್ ಲಾಜಿಕ್ಕನ್ನು ಬೇಡುತ್ತೆ. ಏನಪ್ಪ ಅಂತ ಹೇಳಿದ್ರೆ, ಕೋಳಿಗಳಿಗೂ ಕೂಡ ಒಂದು ತಲೆ ಇರುತ್ತೆ, ಅದೇ ರೀತಿ ಹಸುಗಳಿಗೂ ಕೂಡ ಒಂದು ತಲೆ ಇರುತ್ತೆ. ಸೊ X ನಂಬರ್ ಆಫ್ ಕೋಳಿಗಳಿದ್ರೆ ಒಟ್ಟು ಕೋಳಿಗಳ ತಲೆ ಎಷ್ಟು X ಅಂತ ಹೇಳಿ. ಬಿಕಾಸ್ ಅದೇ ಪಾದಗಳಾದರೆ ಡಿಫ್ರೆಂಟ್ ಆಗುತ್ತೆ. ಬಿಕಾಸ್ ಕೋಳಿಗಳಿಗೆ 2 ಕಾಲಿರುತ್ತೆ ಅಥವಾ 2 ಪಾದಗಳಿರುತ್ತೆ, ಅದೇ ಹಸುಗಳಿಗಾದರೆ 4 ಪಾದಗಳಿರುತ್ತೆ. ಬಟ್ ಇಲ್ಲಿ ತಲೆಗಳ ಬಗ್ಗೆ ಮಾತಾಡ್ತಿರೋದ್ರಿಂದ X ಸಂಖ್ಯೆಯ ಕೋಳಿಗಳ ಬಳಿ X ತಲೆಗಳಿರುತ್ತೆ. ಅಂದರೆ ಒಂದು 10 ಕೋಳಿ ಇತ್ತು ಅಂತ ಹೇಳಿದ್ರೆ 10 ಕೋಳಿಯ ತಲೆಗಳಿರುತ್ತೆ. ಸೊ X ಅಂತ ಬರ್ಕೊಳ್ಳೋಣ, ಒಟ್ಟು ತಲೆಗಳ ಸಂಖ್ಯೆ ಪ್ಲಸ್ ಹಸುಗಳ ತಲೆಯ ಸಂಖ್ಯೆ. ಹಸುಗಳಿಗೂ ಕೂಡ ಒಂದೊಂದೇ ತಲೆ ಇರುತ್ತೆ. ಹಾಗಾಗಿ ಹಸುವಿನ ತಲೆಗಳ ಸಂಖ್ಯೆ ಒಟ್ಟು ಒಂದು 15 ಹಸುಗಳಿದ್ವು ಅಂತ ಹೇಳಿದ್ರೆ 15 ತಲೆ ಇರುತ್ತೆ. ಸೊ ಅದೇ ಥರ Y ಸಂಖ್ಯೆಯ ಹಸುಗಳಿದ್ವು ಅಂತ ಹೇಳಿದ್ರೆ Y ಸಂಖ್ಯೆಯಷ್ಟು ಹಸುಗಳ ತಲೆ ಇರುತ್ತೆ. ಸೊ X ಪ್ಲಸ್ Y ಮಾಡಿದ್ರೆ ಏನು ಸಿಗುತ್ತೆ ನಮಗೆ? ಅವರೇ ಕ್ವಶನಲ್ಲಿ ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ. ಅದೇನಪ್ಪ ಅಂತ ಹೇಳಿದ್ರೆ, ಒಟ್ಟು ತಲೆಗಳ ಸಂಖ್ಯೆ 48. ಅಂದರೆ ಎಷ್ಟೋ ಒಂದಷ್ಟು ಕೋಳಿಗಳಿದ್ದಾವೆ, ಎಷ್ಟೋ ಒಂದಷ್ಟು ಹಸುಗಳಿದ್ದಾವೆ. ಅವೆರಡನ್ನೂ ಕೂಡ ಆ್ಯಡ್ ಮಾಡಿದ್ರೆ ನಮಗೆ 48 ಸಿಗಬೇಕಾಗತ್ತೆ. ಒಟ್ಟು 48 ತಲೆಗಳಿದ್ದಾವೆ, ಅದು ಹಸು ಮತ್ತು ಕೋಳಿ ಎರಡರ ಒಂದು ತಲೆಗಳನ್ನು ಸೇರಿಸ್ಬಿಟ್ಟು. ಸೊ ನಮಗೆ ಒಂದು ಈಕ್ವೇಷನ್ ಸಿಗ್ತಾ ಇದೆ. ಇದು ಸಾಲ್ವ್ ಮಾಡಲಿಕ್ಕೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಈಕ್ವೇಷನ್. ಇದನ್ನು ಎಲ್ಲರೂ ಫಾರ್ಮ್ ಮಾಡಿಕೊಂಡೆ ನೆಕ್ಸ್ಟ್ ಸ್ಟೆಪ್ಪಿಗೆ ಮೂವ್ ಆಗಬೇಕಾಗುತ್ತೆ. ಸೊ X ಪ್ಲಸ್ Y ಈಕ್ವಲ್ ಟು 48 ಈಕ್ವೇಷನ್ ನಂಬರ್ 1 ಅಂತ ಪರಿಗಣಿಸಿ. ಅದೇ ರೀತಿ ಕೆಳಭಾಗಕ್ಕೆ ಬಂದ್ವಿ ಅಂತ ಹೇಳಿದ್ರೆ ಮತ್ತೊಂದು ಏನು ಕೊಟ್ಟಿದ್ದಾರೆ, ಒಟ್ಟು ಪಾದಗಳ ಸಂಖ್ಯೆ 140 ಇರುತ್ತೆ. ಇದು ಸ್ವಲ್ಪ ಟ್ರಿಕಿ ಆಗಿರುತ್ತೆ. ಬಿಕಾಸ್ ಕೋಳಿಗಳ ಪಾದದ ಸಂಖ್ಯೆ ಎಷ್ಟು? ಕೋಳಿಗೆ ಎಷ್ಟು ಕಾಲಿರುತ್ತೆ? 2 ಕಾಲುಗಳಿರುತ್ತೆ. ಸೊ 10 ಕೋಳಿಗಳಿದ್ವು ಅಂತ ಹೇಳಿದ್ರೆ 20 ಕಾಲುಗಳಿರುತ್ತೆ. ಸೊ ಅದೇ ರೀತಿ X ಕೋಳಿಗಳಿರೋದ್ರಿಂದ 2 ಇಂಟು X ಅಂತ ಬರೆದ್ರೆ ಒಟ್ಟು ಕೋಳಿಗಳ ಕಾಲುಗಳ ಸಂಖ್ಯೆ ನಿಮಗೆ ಸಿಗುತ್ತೆ. ಅದೇ ಹಸುವಿನ ಕಾಲುಗಳ ಬಗ್ಗೆ ಗಮನಿಸ್ತಾ ಹೋಗೋದಾದ್ರೆ, ಹಸು ಒಂದು 4 ಕಾಲಿನ ಪ್ರಾಣಿ. ಸೊ ಹಾಗಾಗಿ 4 ಇಂಟು Y, ಒಂದು ಹಸುವಿಗೆ 4 ಕಾಲಿರೋದ್ರಿಂದ Y ಸಂಖ್ಯೆ ಹಸುಗಳಿಗೆ 4Y ನಷ್ಟು ಕಾಲುಗಳಿರುತ್ತೆ. ಅದೆರಡನ್ನೂ ಸೇರಿಸಿದ್ರೆ, ಹಸುಗಳ ಮತ್ತು ಕೋಳಿಗಳ ಕಾಲುಗಳ ಸಂಖ್ಯೆಯನ್ನು ಸೇರಿಸಿದ್ರೆ ನಮಗೆ 140 ಬರಬೇಕಾಗುತ್ತೆ. ಇದನ್ನು ಕೂಡ ಪ್ರಶ್ನೆಯಲ್ಲಿ ಅವರು ಕೊಟ್ಟಿದ್ದಾರೆ. ಸೊ ಈಕ್ವೇಷನ್ ನಂಬರ್ 2 ಅಂತ ಸಿಕ್ತು. ಸೊ ಯಾವಾಗಲೂ ಕೂಡ ನಿಮಗೆ ಇಲ್ಲಿ 2 ಸಂಖ್ಯೆಗಳ 2 ಒಂದು ವ್ಯಾಲ್ಯೂಗಳು ನಿಮಗೆ ಗೊತ್ತಿಲ್ಲ. ಅದೇನಪ್ಪ ಅಂತ ಹೇಳಿದ್ರೆ, X ವ್ಯಾಲ್ಯೂ ಕೂಡ ಗೊತ್ತಿಲ್ಲ, ಅದೇ ರೀತಿ Y ವ್ಯಾಲ್ಯೂ ಕೂಡ ಗೊತ್ತಿಲ್ಲ. ಸೊ ಹೀಗಿದ್ದಾಗ 2 ಈಕ್ವೇಷನನ್ನು ನೀವು ಪಡೆದುಕೊಂಡ್ರೆ ಬಹಳ ಸುಲಭವಾಗಿ ನೀವು X ಅಥವಾ Y ನ ವ್ಯಾಲ್ಯೂವನ್ನು ಕಂಡುಹಿಡಿಯಬಹುದಾಗುತ್ತೆ. ಸೊ ಇಲ್ಲಿ 2 ಈಕ್ವೇಷನ್ ಆಲ್ರೆಡಿ ಅವರು ನಮಗೆ ಒಂದು ಪ್ರಶ್ನೆಯ ಮೂಲಕವೇ ಕೊಟ್ಟಿದ್ದಾರೆ. ಇದನ್ನು ಯಾವ ರೀತಿ ಸಾಲ್ವ್ ಮಾಡಬಹುದಪ್ಪ ಅಂತ ಹೇಳಿದ್ರೆ, ನೋಡಿ, ಈ ಸೆಕೆಂಡ್ ಈಕ್ವೇಷನ್ನಲ್ಲಿ 2X ಇದೆ. ಸೊ ಫಸ್ಟ್ ಈಕ್ವೇಷನ್ನಲ್ಲಿ ಇರತಕ್ಕಂತಹ Xನ್ನು ನಾವು 2Xಗೆ ಕನ್ವರ್ಟ್ ಮಾಡಿಬಿಟ್ರೆ ಈಕ್ವೇಷನ್ 2 ನಿಂದ ಈಕ್ವೇಷನ್ 1 ಮೈನಸ್ ಮಾಡಿದ್ರೆ ಬಹಳ ಸುಲಭವಾಗಿ ನಮಗೆ ಆನ್ಸರ್ ಸಿಗುತ್ತೆ. ಸೊ ಹಾಗಾಗಿ ಫಸ್ಟ್ ಈಕ್ವೇಷನ್ಗೆ ನಾವೇನು ಮಾಡೋಣ, ಹೋಲ್ ಈಕ್ವೇಷನ್ನಿಗೆ ಮಲ್ಟಿಪ್ಲೈಡ್ ಬೈ 2 ಮಾಡೋಣ.
ಅಂದರೆ ಕೇವಲ ಎಡಭಾಗದಲ್ಲಿ ಮಾಡೋದು ಅಥವಾ ಕೇವಲ ಬಲಭಾಗದಲ್ಲಿ ಮಾಡೋದು ಅಂತಲ್ಲ, ಇಡೀ ಈಕ್ವೇಷನ್ನಿಗೆ ಮಲ್ಟಿಪ್ಲೈಡ್ ಬೈ 2 ಮಾಡೋದು. ಅವಾಗೇನಾಗುತ್ತೆ, ಎಕ್ಸ್ ಇದ್ದಿದ್ದು 2x ಆಗುತ್ತೆ, ವೈ ಇದ್ದಿದ್ದು 2y ಆಗುತ್ತೆ, ಅದೇ ರೀತಿ 48 ಇದ್ದಿದ್ದು 48 ಇಂಟು 2 ದಟ್ ಈಸ್ ನಥಿಂಗ್ ಬಟ್ 96 ಆಗುತ್ತೆ. ಸೊ ಹೊಸದಾಗಿ ನಮ್ಗೆ ಏನು ಈಕ್ವೇಷನ್ ಸಿಗುತ್ತಪ್ಪ ಅಂತ ಹೇಳಿದ್ರೆ ನಾನೇನು ಡಿಫರೆನ್ಸ್ ಮಾಡ್ತಾ ಇಲ್ಲ, ಬಿಕಾಸ್ ನೋಡಿ ಈಕ್ವೇಷನ್ ಅಂತಕ್ಕಂಥದ್ದು ಒಂದು ತಕ್ಕಡಿ ಇರೋ ರೀತಿ. ನಾವು ಎಡಭಾಗದಲ್ಲಿ ಏನಾದರೂ ಆ್ಯಡ್ ಮಾಡಿದ್ರೆ ಅಷ್ಟೇ ಸಂಖ್ಯೆಯನ್ನು ಬಲಭಾಗಕ್ಕೂ ಆ್ಯಡ್ ಮಾಡಬೇಕಾಗುತ್ತೆ, ಇಲ್ಲಿ ಏನಾದರೂ ರಿಮೂವ್ ಮಾಡಿದ್ರೆ ಅಷ್ಟೇ ಸಂಖ್ಯೆಯನ್ನು ಬಲಭಾಗಕ್ಕೂ ಕೂಡ ರಿಮೂವ್ ಮಾಡಬೇಕಾಗುತ್ತೆ. ಅದು ಮಲ್ಟಿಪ್ಲಿಕೇಶನ್ ಇರಲಿ ಡಿವಿಷನ್ ಇರಲಿ, ನಾವು ಎಡಗಡೆ ಏನು ಮಾಡ್ತೀವಿ ಬಲಗಡೆ ಅದನ್ನೇ ಮಾಡಬೇಕಾಗುತ್ತೆ. ಅವಾಗ ಮಾತ್ರ ಈ ಏನು ಈಕ್ವಲ್ ಸಿಂಬಲ್ ಇದೆ ಅದಕ್ಕೆ ಆ ಒಂದು ಸೈನ್ ಇದೆ ಅದಕ್ಕೆ ವ್ಯಾಲ್ಯೂ ಸಿಕ್ಕಂಗಾಗುತ್ತೆ. ಸೊ ಇವಾಗ ಹೊಸ ಈಕ್ವೇಷನ್ ಏನು ಸಿಕ್ತು ನಮಗೆ, 2x ಪ್ಲಸ್ 2y ಈಕ್ವಲ್ ಟು 96. ಇದನ್ನು ಯಾವ ರೀತಿ ಪಡ್ಕೊಂಡ್ವಿ ಅಂತ ನಾನು ಇವಾಗ ತಾನೇ ಹೇಳಿದೆ. ಫಸ್ಟ್ ಈಕ್ವೇಷನಿಗೆ ಹೋಲ್ ಈಕ್ವೇಷನ್ ಮಲ್ಟಿಪ್ಲೈಡ್ ಬೈ 2 ಅದನ್ನು ಇಂಟು 2 ಮಾಡಿದಾಗ ನಮಗೆ ಈ ಈಕ್ವೇಷನ್ ಸಿಕ್ತು. ಇವಾಗ ಏನು ಮಾಡ್ತೀವಪ್ಪ ಅಂತ ಹೇಳಿದ್ರೆ ಈಕ್ವೇಷನ್ 2 ಏನಿದೆ ಅದರಿಂದ ಈ ಮೂರನೇ ಈಕ್ವೇಷನನ್ನು ಮೈನಸ್ ಮಾಡ್ತೀವಿ. ಸೊ ಏನಾಗುತ್ತೆ ಅವಾಗ 2x ಅಲ್ಲಿ 2x ಹೋದರೆ 0, ಇಲ್ಲಿ ನಮಗೆ ಆಲ್ರೆಡಿ ಎಕ್ಸ್ ಹೊರಟೋಯ್ತು. ಸೊ ಇವಾಗ ಬಹಳ ಸುಲಭವಾಗಿ ನಾವು y ಸಂಖ್ಯೆಯನ್ನು ಕಂಡುಹಿಡಿಯಬಹುದು. ಸೊ ಏನು ಉಳಿಯುತ್ತೆ, 4y ಅಲ್ಲಿ 2y ಕಳೆದ್ರೆ 2y ಉಳಿಯುತ್ತೆ, ಅದೇ ರೀತಿ 140 ಅಲ್ಲಿ 96 ಕಳೆದ್ರೆ 44 ಉಳಿಯುತ್ತೆ. ಬಹಳ ಸುಲಭವಾಗಿ ನೀವು ಮಾಡಬಹುದು. ಸೊ ಇಲ್ಲಿ y ವ್ಯಾಲ್ಯೂ ಕಂಡುಹಿಡಬೇಕು ಅಂತ ಹೇಳಿದ್ರೆ 2ನ ಈ ಕಡೆ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಈ ಎಡಭಾಗದಲ್ಲಿ 2 ಮಲ್ಟಿಪ್ಲಿಕೇಶನ್ ಇತ್ತು, ಹಾಗಾಗಿ ಬಲಭಾಗಕ್ಕೆ ತೆಗೆದುಕೊಂಡು ಹೋದ್ಮೇಲೆ ಅದು ಡಿವೈಡ್ ಆಗುತ್ತೆ. ಸೊ ಇದನ್ನ ಈ ಕಡೆ ತೊಗೊಂಬನ್ನಿ, 2 1 2 2 2 2 ಸೊ 22. ಇಲ್ಲೇನು ಸಿಗ್ತಾ ಇದೆ, ವೈನ ವ್ಯಾಲ್ಯೂ 22 ಸಿಗ್ತಾ ಇದೆ. ಇವಾಗ ಸೂಕ್ಷ್ಮವಾಗಿ ಪ್ರಶ್ನೆಯನ್ನು ಗಮನಿಸಬೇಕಾಗುತ್ತೆ. ಡೈರೆಕ್ಟಾಗಿ ಆನ್ಸರ್ ಸಿಕ್ತು ಅಂತ ಹೇಳಿ ಟಿಕ್ ಹಾಕೋದಲ್ಲ. ಸೊ ಪ್ರಶ್ನೆಯಲ್ಲಿ ಏನು ಕೇಳಿದ್ದಾರೆ, ಒಟ್ಟು ಕೋಳಿಗಳ ಸಂಖ್ಯೆ ಎಷ್ಟು ಅಂತ ಖಂಡಿತ ಕೇಳಿದ್ದಾರೆ. ಸೊ ಕೋಳಿಗಳ ಸಂಖ್ಯೆ ನಾವು ಎಷ್ಟಂತ ತೆಗೆದುಕೊಂಡಿದ್ವಿ ಸ್ಟಾರ್ಟಿಂಗಲ್ಲಿ. ಬ್ಯಾಕ್ ಟು ಕ್ವಶನ್. ಸೊ ಏನು ಮಾಡ್ಬೋದು ನಾವಿಲ್ಲಿ, ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 48 ಅಂತ ನಾವು ಪಡೆದುಕೊಂಡಿದ್ವಿ. ಸೊ ಹಾಗಾಗಿ ಇಲ್ಲಿ ಎಕ್ಸ್ನ ವ್ಯಾಲ್ಯೂ ಎಷ್ಟು ಸಿಗುತ್ತೆ, ಎಕ್ಸ್ನ ವ್ಯಾಲ್ಯೂ ಕಂಡುಹಿಡಬೇಕಾಗಿದೆ, ಬಿಕಾಸ್ ಎಕ್ಸ್ ಅಂತ ಹೇಳಿದ್ರೆ ಕೋಳಿಗಳಂತೇಳಿ. ವೈನ ವ್ಯಾಲ್ಯೂ 22 ಸಿಕ್ತು. ಹೇಗೆ ಸಿಕ್ತು ಅಂದರೆ ನಾನು ಇವಾಗ ತಾನೇ ಕ್ಯಾಲ್ಕುಲೇಟ್ ಮಾಡಿ ತೋರಿಸಿದ್ದೀನಿ. ಎಕ್ಸ್ ಕ್ಯಾನ್ಸಲ್ ಮಾಡ್ಕೊಂಡ್ವಿ, ವೈನ ವ್ಯಾಲ್ಯೂ 22 ಸಿಕ್ತು. ಸೊ ಹಾಗಾಗಿ ಎಕ್ಸ್ನ ವ್ಯಾಲ್ಯೂ ಕಂಡುಹಿಡಿದು ಬಹಳ ಸುಲಭವಾಗುತ್ತೆ. ವೈ ಜಾಗದಲ್ಲಿ 22 ಅಂತ ಹಾಕ್ಕೊಂಡ್ವಿ. ಎಕ್ಸ್ ಈಸ್ ಈಕ್ವಲ್ ಟು 48 ಮೈನಸ್ 22. ಸೊ ಎಷ್ಟಾಗುತ್ತೆ, ಈ 48ರಲ್ಲಿ 22 ಕಳೆದ್ರೆ 26 ಸಿಗುತ್ತೆ. ಸೊ ಐ ಥಿಂಕ್ ಆನ್ಸರ್ ಶುಡ್ ಬಿ 26. ಈ ಭಾಗದಲ್ಲಿ ಕಾಣಿಸ್ಕೊಳ್ತಾ ಇದೆ ಬಿ ಆನ್ಸರ್ 26 ಆಗುತ್ತೆ. ಬಿಕಾಸ್ ಅವ್ರು ಕೇಳಿರ್ತಕ್ಕಂತಹದ್ದು ಕೋಳಿಗಳ ಸಂಖ್ಯೆ. ಬಿಕಾಸ್ ಫಸ್ಟ್ ಒನ್ ನಾವು ಕೋಳಿಗಳು ಅಂತ ತೆಗೆದುಕೊಂಡಿದ್ವಿ, ಎಕ್ಸ್ ಅಂದರೆ ಕೋಳಿ ಅಂತ ತೆಗೆದುಕೊಂಡಿದ್ವಿ. ಅದೇ ರೀತಿ ವೈ ಅಂತ ಹೇಳಿದ್ರೆ ಹಸು ಅಂತ ತೆಗೆದುಕೊಂಡಿದ್ವಿ. ಸೊ ಹಾಗಾಗಿ ಹಸುಗಳ ಸಂಖ್ಯೆ 22 ಮತ್ತು ಕೋಳಿಗಳ ಸಂಖ್ಯೆ 26 ಅಂತೇಳಿ ನಮಗೆ ಆನ್ಸರ್ ಸಿಗ್ತಾ ಇದೆ. ಸೊ ಅವರು ಪ್ರಶ್ನೆಯಲ್ಲಿ ನಂಬರ್ ಆಫ್ ಹೆನ್ಸ್ ಅಂತ ಕೇಳಿರೋದ್ರಿಂದ ಈ ಭಾಗದಲ್ಲಿ ಕಾಣಿಸ್ತಾ ಇದೆ, ನಂಬರ್ ಆಫ್ ಹೆನ್ಸ್ ಅಂತ ಕೇಳಿರೋದ್ರಿಂದ ನೀವು ಖಂಡಿತ ಆಪ್ಷನ್ ಬಿ 26 ಟಿಕ್ ಮಾಡಬೇಕಾಗುತ್ತೆ. ನೋಡಿ, ನೀವು ಸುಮ್ಮನೆ ಮೆಂಟಲ್ ಅಬಿಲಿಟಿಯ ಹಿಂದಿನ ಲಾಜಿಕನ್ನು ಅರ್ಥ ಮಾಡ್ಕೊಳ್ದಲ್ಲೇ ಹೋದರೆ ಖಂಡಿತ ಇಂತಹ ಪ್ರಶ್ನೆಗಳು ಕಷ್ಟ ಆಗುತ್ತೆ. 18 ಪ್ರಶ್ನೆಯಲ್ಲಿ ಒಂದು ಅಟ್ಲೀಸ್ಟ್ 15 ಮಾಡಬೇಕಾಗಿತ್ತು. 15 ಮಾಡಿದ್ರೆ ನಿಮಗೆ ಒಳ್ಳೆ ಸ್ಕೋರ್ ರೈಸ್ ಆಗುತ್ತೆ. ಅಷ್ಟೇನು ತುಂಬ ಟಫಾಗಿ ಕೂಡ ಅವ್ರು ಕೇಳಿರಲಿಲ್ಲ. ಯಾವುದೋ ಟ್ರಿಗ್ನೋಮೆಟ್ರಿ ಅಥವಾ ಇಂಟಿಗ್ರೇಷನ್ ಡಿಫ್ರೆನ್ಷಿಯೇಷನ್ ಕೇಳಿರಲಿಲ್ಲ. ಬದಲಿಗೆ ನೀವೆಲ್ಲರೂ ಕೂಡ ಕಾಮನ್ ಸೆನ್ಸ್ ಅಪ್ಲೈ ಮಾಡಿ ಮಾಡಬಲ್ಲಂತಹ ಪ್ರಶ್ನೆಗಳು ಮಾತ್ರ ಅಲ್ಲಿ ಕೇಳಲಾಗಿತ್ತು. ಏನಿವೆ 39ನೇ ಪ್ರಶ್ನೆಗೆ ಆನ್ಸರ್ ಮಾಡಾಯಿತು. ಇವಾಗ 40ನೇ ಪ್ರಶ್ನೆ ನೋಡ್ತಾ ಹೋಗೋದಾದ್ರೆ ಪ್ರಶ್ನೆ ಹೇಳುತ್ತೆ, NSO ಗ್ರೂಪ್ ದ ಡೆವಲಪ್ಡ್ ಪೆಗಾಸಸ್ ಸ್ಪೈವೇರ್ ಈಸ್ ಫ್ರಮ್. ಅಂದರೆ ಏನು ಕೇಳಿದ್ದಾರೆ, ಇತ್ತೀಚೆಗಷ್ಟೇ ಒಂದು ಬಹಳ ಸುದ್ದಿಯಲ್ಲಿತ್ತು, ನೀವು ಪ್ರತಿನಿತ್ಯ ದಿನಪತ್ರಿಕೆಗಳನ್ನ ರೀಡ್ ಮಾಡಿದ್ರಿ ಓದಿದ್ರಿ ಅಂತ ಹೇಳಿದ್ರೆ ಈ ಪೆಗಾಸಸ್ ಅನ್ನುವಂತಹ ಒಂದು ಸ್ಪೈವೇರ್ನ ಹೆಸರು ನಿಮಗೆ ಗೊತ್ತಿರಬೇಕಾಗುತ್ತೆ. ಬಿಕಾಸ್ ಇತ್ತೀಚೆಗೆ ನಮ್ಮ ಕೇಂದ್ರ ಸರ್ಕಾರ ಪೆಗಾಸಸ್ ಅನ್ನುವಂತಹ ವಿದೇಶಿ ಮೂಲದ ಒಂದು ಸ್ಪೈವೇರ್ ಅಂದ್ರೇನು, ವ್ಯಕ್ತಿಗಳ ಮೇಲೆ ಗೂಢಾಚಾರ ಮಾಡುವುದಕ್ಕೆ ಅಥವಾ ಬೇಹುಗಾರಿಕೆ ಮಾಡಲಿಕ್ಕೆ ಬಳಸಲ್ಪಡ್ತಕ್ಕಂತಹ ಒಂದು ಸಾಧನ, ಒಂದು ಸಾಫ್ಟ್ವೇರ್, ಅದನ್ನು ಸ್ಪೈವೇರ್ ಅಂತೇಳಿ ನಾವು ಕರಿತೀವಿ. ಅದನ್ನು ಬಳಕೆ ಮಾಡ್ಕೊಂಡ್ಬಿಟ್ಟು ಬೇರೆ ಬೇರೆ ಜನರ ಮೇಲೆ ಅವರ ಫೋನನ್ನು ಕದ್ದಾಲಿಕೆ ಮಾಡೋದಿರಬಹುದು, ಅದನ್ನು ನಾವು ಫೋನ್ ಟ್ಯಾಪಿಂಗ್ ಅಂತ ಕರಿತೀವಿ. ಅದೇ ರೀತಿ ಅವರ ಒಂದು ಪರ್ಸನಲ್ ಡೇಟಾವನ್ನು, ಅವರ ವೈಯಕ್ತಿಕ ಒಂದಷ್ಟು ಮಾಹಿತಿಗಳನ್ನು ಕದಿಯೋದಾಗಿರಬಹುದು. ಇಂತಹ ಕೆಲಸವನ್ನು ಮಾಡಲಿಕ್ಕೆ ಈ ಸ್ಪೈವೇರನ್ನು ಬಳಕೆ ಮಾಡಲಾಗುತ್ತೆ. ಅದರ ಹೆಸರು ಪೆಗಾಸಸ್ ಅಂತೇಳಿ. ಇತ್ತೀಚೆಗೆ ನಮ್ಮ ರಾಜಕೀಯ ಮೊಗಸಾಲೆಯಲ್ಲಿ ಸಾಕಷ್ಟು ಸದ್ದನ್ನು ಅದು ಕ್ರಿಯೇಟ್ ಮಾಡಿದ್ದು ನಮ್ಮ ವಿರೋಧ ಪಕ್ಷಗಳು, ಅಪೋಸಿಷನ್ ಪಾರ್ಟೀಸ್ ಒಂದು ಸಿಕ್ಕಾಪಟ್ಟೆ ಹೈ ಪಿಚ್ಡ್ ಕ್ಯಾಂಪೇನನ್ನು ಈ ಪೆಗಾಸಸ್ ಸಾಫ್ಟ್ವೇರ್ನ ಬಳಕೆಯ ವಿರುದ್ಧ ಮಾಡಿದ್ರು. ಆ ರಾಜಕೀಯ ಒಂದು ಕಾಂಟೆಕ್ಸ್ಟನ್ನು ಹೊರಗಡೆ ಇಟ್ಟು ನೋಡ್ತಾ ಹೋಗೋದಾದರೆ ನಮಗೆ ಪೆಗಾಸಸ್ ಅಂತ ಹೇಳಿದ್ರೆ ಒಂದು ವಿದೇಶದಿಂದ ನಮ್ಮ ಸರ್ಕಾರ ಕೊಂಡ್ಕೊಂಡಿರತಕ್ಕಂತಹ ಒಂದು ಸ್ಪೈವೇರ್, ಅದನ್ನು ಬೇಹುಗಾರಿಕೆ ಮಾಡಲಿಕ್ಕೆ ಬಳಸಬಹುದು. ಯೂಶ್ವಲ್ ಅದನ್ನು ಕ್ರಿಮಿನಲ್ಸ್ಗಳ ಮೇಲಿರಬಹುದು, ನಮ್ಮ ದೇಶದ್ರೋಹಿಗಳ ಮೇಲಿರಬಹುದು, ಯಾರು ಟ್ರೆಷನ್ ಅಥವಾ ಏನು ನಮ್ಮ ದೇಶಕ್ಕೆ ಅಪಾಯಕಾರಿ ವ್ಯಕ್ತಿಗಳಿರ್ತಾರೆ ಅವರ ವಿರುದ್ಧ ಬಳಸಲಾಗುತ್ತೆ. ಏನಿವೆ ಪ್ರಶ್ನೆ ಕೇಳಿರ್ತಕ್ಕಂತಹದ್ದು, ಇದನ್ನು ಅಭಿವೃದ್ಧಿಪಡಿಸಿರ್ತಕ್ಕಂತಹ NSO ಗ್ರೂಪ್ ಏನು ಬರುತ್ತೆ ಅದು ಯಾವ ದೇಶಕ್ಕೆ ಸೇರಿದೆ ಅಂತೇಳಿ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಬಹಳ ಸಿಂಪಲ್, ಆಪ್ಷನ್ ಬಿ ಇಸ್ರೇಲ್. ಸೊ ಇಸ್ರೇಲ್ ದೇಶ ಏನು ಬರುತ್ತೆ ಆ ದೇಶದ ಮೂಲದ NSO ಗ್ರೂಪ್ನಿಂದ ಈ ಪೆಗಾಸಸ್ ಅನ್ನುವಂತಹ ಒಂದು ಸಾಫ್ಟ್ವೇರ್ ಅಥವಾ ಪರ್ಟಿಕ್ಯುಲರ್ಲಿ ಸ್ಪೈವೇರ್ ಅಂತ ಕರಿಬಹುದು, ಅದನ್ನು ಅಭಿವೃದ್ಧಿಗೊಳಿಸಲಾಗಿದೆ. ಸೊ ಆಪ್ಷನ್ ಬಿ ಇಸ್ರೇಲ್ ವಿಲ್ ಬಿ ದ ರೈಟ್ ಆನ್ಸರ್.
ಅದೇ ರೀತಿ 43ನೇ ಪ್ರಶ್ನೆ ನೋಡ್ತಾ ಹೋಗೋದಾದ್ರೆ, ಖೇಲೋ ಇಂಡಿಯಾ ವಿಶ್ವವಿದ್ಯಾಲಯದ ಆಟಗಳನ್ನು 2020ರಲ್ಲಿ ಒಡಿಶಾ ರಾಜ್ಯದಲ್ಲಿ ನಡೆಸಲಾಯಿತು. ಆ್ಯಂಡ್ ಈ ವರ್ಷ ಅಂದರೆ ಈ ಒಂದು ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ ಏನಿದೆ ಅದರ 2ನೇ ಆವೃತ್ತಿಯನ್ನು ಯಾವ ರಾಜ್ಯದಲ್ಲಿ ಆಯೋಜಿಸಲಾಗಿದೆ ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಫಸ್ಟ್ ಎಡಿಷನ್ ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ, ಒಡಿಶಾದಲ್ಲಾಯಿತು. ಸೆಕೆಂಡ್ ಎಡಿಷನ್ ಎಲ್ಲಾಗುತ್ತೆ, ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ ಅಂತ ಕೇಳಿದ್ದಾರೆ. ಇಲ್ಲೂ ಕೆಲವೊಬ್ರು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡಿರಬಹುದು, ಬಿಕಾಸ್ ಖೇಲೋ ಇಂಡಿಯಾದಲ್ಲಿ ಬೇರೆ ಬೇರೆ ರೀತಿಯಂತಹ ಗೇಮ್ಸ್ಗಳು ಬರುತ್ತೆ. ಬಟ್ ಇಲ್ಲಿ ಅವರು ಪರ್ಟಿಕ್ಯುಲರ್ ಆಗಿ ಕೇಳಿರ್ತಕ್ಕಂತಹದ್ದು ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್, ವಿಶ್ವವಿದ್ಯಾಲಯ ಆಟಗಳನ್ನು ಅಂತ ಹೇಳಿ ಕೇಳಿದ್ದಾರೆ. ಸೊ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕರ್ನಾಟಕ ಆಗುತ್ತೆ. ಬಿಕಾಸ್ ನಮ್ಮ ಬೆಂಗಳೂರಿನ ಕಂಠೀರವ ಸ್ಟೇಡಿಯಂ ಏನು ಬರುತ್ತೆ, ಬೆಂಗಳೂರಿನ ಕಾರ್ಪೊರೇಷನ್ ಸರ್ಕಲ್ ಬಳಿ ನಿಮಗೆ ಕಂಠೀರವ ಇಂಡೋರ್ ಮತ್ತು ಔಟ್ಡೋರ್ ಸ್ಟೇಡಿಯಂ ಬರುತ್ತೆ. ಅಲ್ಲಿ ಈ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸನ್ನು ಈ ಬಾರಿ ಆಯೋಜಿಸಲಾಗಿದೆ. ಸೊ ಆಪ್ಷನ್ ಸಿ ಕರ್ನಾಟಕ ಸರಿಯಾದಂಥ ಉತ್ತರ ಆಗಿರುತ್ತೆ. ಅದೇ ರೀತಿ 42ನೇ ಪ್ರಶ್ನೆ ನೋಡ್ತಾ ಇದ್ದೀರಾ. ಇದು ಕೂಡ ಸಿಂಪಲ್ ಆಗಿ ಕ್ಯಾಲ್ಕುಲೇಟ್ ಮಾಡಬಹುದು. ಬಾಡ್ಮಾಸ್ ರೂಲ್ ನೀವೇನು ಕೇಳಿರ್ತೀರಾ, ಬಾಡ್ಮಾಸ್ ಅನ್ನುವಂತಹ ಒಂದು ರೂಲ್ ಏನು ಬರುತ್ತೆ ಅದನ್ನು ಅಪ್ಲೈ ಮಾಡಿ ಮಾಡಬೇಕಾಗಿರ್ತಕ್ಕಂಥ ಒಂದು ಸಿಂಪಲ್ ಪ್ರಶ್ನೆ. ಸೊ ಪ್ರಶ್ನೆನ ಒಂದ್ಸರಿ ಬರ್ಕೊಂಡ್ಬಿಡ್ತೀನಿ. 25/5 ಪ್ಲಸ್ 3 × 2 ಅಂತೇಳಿ ಕೇಳಿದ್ದಾರೆ. ನಿಮಗೆ ಬಹಳ ಸಿಂಪಲ್ ಆಗಿ ಗೊತ್ತು. ಫಸ್ಟ್ ನಾವು ಡಿವಿಷನ್ಗೆ ಹೋಗಬೇಕಾಗುತ್ತೆ, ಫಸ್ಟ್ ನಾವು ಭಾಗಾಕಾರ ಮಾಡಬೇಕಾಗುತ್ತೆ. ಸೊ 25/5 ಅಂತ ಹೇಳಿದ್ರೆ 5 5 25. ಸೊ 5 ಉಳಿಯುತ್ತೆ. ಸೊ ಈಕ್ವೇಷನ್ ನಮಗೆ ಈ ರೀತಿ ಕಂಡು ಬರುತ್ತೆ. ಸೊ ಭಾಗಾಕಾರ ಮುಗಿದ ಮೇಲೆ ನಾವು ಮಾಡಬೇಕಾಗಿರ್ತಕ್ಕಂತಹದ್ದು ಎಂ ಅಂದರೆ ಮಲ್ಟಿಪ್ಲಿಕೇಶನ್ ಅಂದರೆ ಗುಣಾಕಾರವನ್ನು ಮಾಡಬೇಕಾಗುತ್ತೆ. ಸೊ 5 + 3 ಕೆಲವರು ಏನು ಮಾಡ್ತಾರೆ, 5 + 3 ಮಾಡಿ ಆಮೇಲೆ ಇಂಟು ಮಾಡಕ್ಕೆ ಹೋಗ್ತಾರೆ. ಅದು ರೈಟ್ ಅಪ್ರೋಚ್ ಅಲ್ಲ. ಕರೆಕ್ಟ್ ಆಗಿರ್ತಕ್ಕಂಥ ಅಪ್ರೋಚ್ ಫಸ್ಟ್ ಡಿವಿಷನ್ ಮಾಡಬೇಕು, ಆಮೇಲೆ ಮಲ್ಟಿಪ್ಲಿಕೇಶನ್ ಮಾಡಬೇಕು, ಆಮೇಲೆ ಒಂದು ಸಬ್ಟ್ರಾಕ್ಷನ್ ಮತ್ತು ಅಡಿಷನ್ ಮಾಡ್ಬೋದಾಗುತ್ತೆ. ಅದರಲ್ಲೇನು ಜಾಸ್ತಿ ಡಿಫ್ರೆನ್ಸ್ ಆಗಲ್ಲ. ಬಟ್ ಡಿವಿಷನ್ ಆದಮೇಲೆ ಮಲ್ಟಿಪ್ಲಿಕೇಶನ್, ಅದಾದಮೇಲೆ ನೀವು ಸಬ್ಟ್ರಾಕ್ಷನ್ ಅಥವಾ ಅಡಿಷನ್ನತ್ತ ಗಮನ ಹರಿಸಬೇಕಾಗುತ್ತೆ. ಸಂಕಲನ ಮತ್ತು ವ್ಯವಕಲನ ಅಂತ ಏನು ಕರಿತೀವಿ. ಸೊ 5 + 3 × 2 ಇದೆ. ಇಲ್ಲಿ ಫಸ್ಟ್ 3 × 2 ಮಾಡ್ಕೊಳ್ಳೋಣ, 6 ಬರುತ್ತೆ. ಸೊ 5 + 6 ಬಂದಾಗ ಅದನ್ನು ಆ್ಯಡ್ ಮಾಡಿದ್ರೆ ನಿಮಗೆ 11 ಆನ್ಸರ್ ಬರುತ್ತೆ. ಸೊ ಹಾಗಾಗಿ ಆಪ್ಷನ್ ಎ 11 ವಿಲ್ ಬಿ ದ ರೈಟ್ ಆನ್ಸರ್. ಸ್ವಲ್ಪ ಈಸಿಯಾಗಿರ್ತಕ್ಕಂಥ ಒಂದು ಪ್ರಶ್ನೆ. ಅದೇ ರೀತಿ 43ನೇ ಪ್ರಶ್ನೆ ಕಾಣಿಸ್ಕೊಳ್ತಾ ಇದೆ. ಎ ಮತ್ತು ಬಿ 2 ಕೊಳವೆಗಳು ಅಂದರೆ 2 ಪೈಪ್ಗಳು ಕ್ರಮವಾಗಿ 12 ಮತ್ತು 24 ನಿಮಿಷದಲ್ಲಿ ಒಂದು ತೊಟ್ಟಿಯನ್ನು ತುಂಬಬಲ್ಲವು. ಸೊ ಹಾಗಿದ್ದಾಗ ಎರಡನ್ನೂ ಒಟ್ಟಿಗೆ ಆನ್ ಮಾಡಿದ್ರೆ, 2 ಪೈಪ್ಸನ್ನು ಒಟ್ಟಿಗೆ ಆನ್ ಮಾಡಿದ್ರೆ ಎಷ್ಟು ಸಮಯಕ್ಕೆ ತೊಟ್ಟಿ ತುಂಬುತ್ತೆ ಅಂತ ಕೇಳ್ತಿದ್ದಾರೆ. ನೋಡಿ, ಇದು ಕೂಡ ಯಾವ ರೀತಿ ಟೈಮ್ ಆ್ಯಂಡ್ ವರ್ಕ್ ಪ್ರಾಬ್ಲಮ್ಸ್ ಮಾಡ್ತೀರಾ, ಕೆಲಸ ಮತ್ತು ಸಮಯ ಅಂತೇಳಿ ಬಹಳಷ್ಟು ಜನ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿರ್ತೀರಾ. ಯೂಶ್ವಲಾಗಿ ಪೊಲೀಸ್ ಎಕ್ಸಾಮ್ಸ್ನಲ್ಲಿ ಅದನ್ನು ಕೇಳ್ತಾ ಇರ್ತಾರೆ. ಸೊ ಟೈಮ್ ಆ್ಯಂಡ್ ವರ್ಕ್ ಪ್ರಾಬ್ಲಮ್ಸನ್ನು ಯಾರು ಮಾಡಿರ್ತೀರ ನಿಮಗೆ ಬಹಳ ಸುಲಭವಾಗಿ ಇದನ್ನು ನೀವು ಸಾಲ್ವ್ ಮಾಡಬಹುದು. ಸೇಮ್ ಟೈಮ್ ಆ್ಯಂಡ್ ವರ್ಕ್ ಯಾವ ರೀತಿ ಇರುತ್ತೆ ಅದೇ ರೀತಿ ಪೈಪ್ಸ್ ಆ್ಯಂಡ್ ಸಿಸ್ಟರ್ನ್ಸ್ ಅಂತ ಕರಿತೀವಿ. ಇದು ಕೂಡ ಅದೇ ರೀತಿ ಮಾಡ್ತಕ್ಕಂಥದ್ದು. ಸೊ ಪ್ರಶ್ನೆ ಹೇಳ್ತಿದ್ದಾರೆ, ಒಂದು ಪೈಪ್ ಎಗೆ ಒಂದು ತೊಟ್ಟಿಯನ್ನು ತುಂಬಿಸ್ಲಿಕ್ಕೆ 12 ನಿಮಿಷಗಳು ಬೇಕಾಗುತ್ತೆ. ಪೈಪ್ ಬಿಗೆ ಅದೇ ತೊಟ್ಟಿಯನ್ನು ತುಂಬಿಸ್ಲಿಕ್ಕೆ 24 ನಿಮಿಷಗಳು ಬೇಕಾಗುತ್ತೆ. ಎರಡನ್ನೂ ಒಟ್ಟಿಗೆ ಆನ್ ಮಾಡಿದ್ರೆ ಎಷ್ಟು ನಿಮಿಷದಲ್ಲಿ ತುಂಬುತ್ತೆ ಅಂತ ಕೇಳಿದ್ದಾರೆ. ಸೊ ಬಹಳ ಕಡಿಮೆ ಸಮಯದಲ್ಲಿ ತುಂಬಬೇಕಾಗುತ್ತೆ, ಬಿಕಾಸ್ ಎರಡೂ ಒಟ್ಟಿಗೆ ತುಂಬಿಸ್ತಾ ಇರತಕ್ಕಂತಹದ್ದು. ಸೊ ಇಲ್ಲಿ ಯಾವ ರೀತಿ ಬರ್ಕೊಳ್ಳೋಣಪ್ಪ ಅಂತ ಹೇಳಿದ್ರೆ, ಒಂದು ನಿಮಿಷಕ್ಕೆ, ಇಲ್ಲಿ ನಿಮಿಷದಲ್ಲಿ ಕೊಟ್ಟಿರೋದ್ರಿಂದ 1 ನಿಮಿಷಕ್ಕೆ ಪೈಪ್ ಎ ಎಷ್ಟು ಭಾಗವನ್ನು ತುಂಬಿಸುತ್ತೆ, 1/12. ಬಿಕಾಸ್ ನೋಡಿ, ನೀಟಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಪೈಪ್ ಎಯನ್ನು ಮಾತ್ರ ನಾವು ಪರಿಗಣಿಸ್ತಾ ಹೋಗೋದಾದರೆ ಒಟ್ಟು 12 ನಿಮಿಷದಲ್ಲಿ ಅದು ಇಡೀ ತೊಟ್ಟಿಯನ್ನು ತುಂಬಿಸುತ್ತೆ. ಬಟ್ 1 ನಿಮಿಷಕ್ಕೆ ಅದು ಎಷ್ಟು ತೊಟ್ಟಿಯನ್ನು ತುಂಬಿಸುತ್ತಪ್ಪ ಅಂತ ಹೇಳಿದ್ರೆ 12ನೇ 1 ಭಾಗ, 1/12 ಅಂತ ಕರಿಬಹುದು. ಫಾರ್ ಎಕ್ಸಾಂಪಲ್, ಒಂದು ತೊಟ್ಟಿ ಇದೆ, ಅದನ್ನು 12 ಚಿಕ್ಕ 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 ಭಾಗಗಳನ್ನಾಗಿ ನಾವು ವಿಂಗಡಿಸಿದ್ದೇವೆ. ಪ್ರತಿ ನಿಮಿಷಕ್ಕೆ ಒಂದೊಂದು ಭಾಗವನ್ನು ಅದು ತುಂಬಿಸ್ಕೊತಾ ಬರುತ್ತೆ ಪೈಪ್ ಎ. ಸೊ 1 ನಿಮಿಷಕ್ಕೆ ಅದು 1/12 ಅಥವಾ 12ನೇ 1 ಭಾಗವನ್ನು ತುಂಬಿಸುತ್ತೆ. ಅದೇ ರೀತಿ ಪೈಪ್ ಬಿನತ್ತ ನಾವು ಗಮನ ಹರಿಸೋಣ. ಪೈಪ್ ಬಿ ಏನು ಮಾಡುತ್ತೆ, 1 ನಿಮಿಷಕ್ಕೆ 1/24ನಷ್ಟು ಭಾಗವನ್ನು ಮಾತ್ರ ತುಂಬಿಸುತ್ತೆ. ಬಿಕಾಸ್ ಸ್ವಲ್ಪ ಸ್ಲೋ ಇದೆ, ಸ್ವಲ್ಪ ಚಿಕ್ಕದಾಗಿರ್ತಕ್ಕಂಥ ಪೈಪ್ ಇರಬಹುದು, ಅದಕ್ಕೋಸ್ಕರ ಅದು ಸ್ವಲ್ಪ ಸಮಯವನ್ನು ಜಾಸ್ತಿ ತೆಗೆದುಕೊಳ್ಳುತ್ತೆ. ಸೊ 1 ನಿಮಿಷಕ್ಕೆ ಅದು ಕೇವಲ 1/24 ಅಥವಾ 24ನೇ 1 ಭಾಗವನ್ನು ಮಾತ್ರ ತುಂಬಿಸುತ್ತೆ. ಅದೇ ಎರಡನ್ನೂ ಸೇರಿಸಿದ್ರೆ 1 ನಿಮಿಷಕ್ಕೆ ಪೈಪ್ ಎ ಮತ್ತು ಪೈಪ್ ಬಿ ಎರಡನ್ನೂ ಕೂಡ ಆನ್ ಮಾಡಿದ್ರೆ ಎಷ್ಟು ಭಾಗ ತುಂಬುತ್ತಪ್ಪ ಅಂತ ಹೇಳಿದ್ರೆ 1/12 + 1/24. ಗಮನಿಸಬೇಕು, ಇದು ನಾನು ಕೇವಲ 1 ನಿಮಿಷಕ್ಕೆ ಮಾತ್ರ ಮಾತಾಡ್ತಿರ್ತಕ್ಕಂಥದ್ದು. ಸೊ 1/12 + 1/24 ಅಂತ ಹೇಳಿದ್ರೆ ಎಷ್ಟು, ಇದರ LCM ನೀವು ಕಂಡುಹಿಡಿದ್ರೆ 24 ಬರುತ್ತೆ. ಸೊ 12 2 24 ಆಗಿರೋದ್ರಿಂದ 2 ಬರ್ಕೊಳ್ತೀವಿ, 24 1 24 ಆಗಿರೋದ್ರಿಂದ 1 ಬರ್ಕೊತೀವಿ. ಸೊ 2 + 1 3 ಆಗುತ್ತೆ, 3/24. ಸೊ ಇನ್ನೊಂದ್ಸರಿ ಬರೀತೀನಿ, 3/24 ಇದೇನು. ಸೊ 3/24 ಅಂತಕ್ಕಂತಹದ್ದು 1 ನಿಮಿಷದಲ್ಲಿ ಪೈಪ್ ಎ ಮತ್ತು ಪೈಪ್ ಬಿ ಎರಡೂ ಕೂಡ ಸೇರಿಕೊಂಡು ತುಂಬಿಸ್ತಕ್ಕಂತಹ ಒಂದು ಭಾಗ. ಸೊ ಅದನ್ನು ರೆಸಿಪ್ರೋಕಲ್ ಮಾಡಿದ್ರೆ, ನೀವು ಅದರ ಉಲ್ಟಾ ಮಾಡಿದ್ರೆ, ರೆಸಿಪ್ರೋಕಲ್ ಅಂತ ನಾವೇನು ಕರಿತೀವಿ, ಅದನ್ನು ಮಾಡಿದ್ರೆ ನಮಗೆ ಒಟ್ಟು ಸಮಯ ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಅಂತ ಸಿಕ್ಕೋಗ್ಬಿಡುತ್ತೆ. ಸೊ 24/3 ಅಂತ ಹೇಳಿದ್ರೆ 3 7 20 8 24. ಸೊ 8 ಮಿನಿಟ್ಸ್ ಬೇಕಾಗುತ್ತೆ. ಸೊ ಆಪ್ಷನ್ ಡಿ 8 ಮಿನಿಟ್ಸ್ ಕರೆಕ್ಟ್ ಆಗಿರುತ್ತೆ. ಬಹಳ ಜನ ಸರಿಯಾಗಿ ಮಾಡಿರ್ಬೋದು. ಟೈಮ್ ಆ್ಯಂಡ್ ವರ್ಕ್ ಪ್ರಾಬ್ಲಮ್ ಯಾರಿಗೆ ಗೊತ್ತಿರುತ್ತೆ ಅವರು ಅದೇ ಮೆಥಡನ್ನು ಯೂಸ್ ಮಾಡ್ಕೊಂಡು ಮಾಡಬಹುದಾಗುತ್ತೆ. ಸೊ ಆಪ್ಷನ್ ಡಿ 8 ಮಿನಿಟ್ಸ್ ವಿಲ್ ಬಿ ದ ರೈಟ್ ಆನ್ಸರ್.
ಅದೇ ರೀತಿ 44ನೇ ಪ್ರಶ್ನೆ ಕೇಳಿದ್ದಾರೆ. ಇದು ಕೂಡ ವೆರಿ ಸಿಂಪಲ್ ಪ್ರಶ್ನೆ. ಕೆಲವರು ಯಾಕೋ ಟಫ್ ಇದೆ ಅನ್ಕೊಂಡು ಬಿಟ್ಟಿರಬಹುದು, ಬಟ್ ಏನೂ ಇಲ್ಲ, ಅದರಲ್ಲಿ ಜಸ್ಟ್ ಮಲ್ಟಿಪ್ಲಿಕೇಶನ್ ಮಾಡ್ತಕ್ಕಂಥದ್ದು. ಸೊ ಏನು ಕೇಳಿದರೆ 12 ಗಂಟೆಯಲ್ಲಿ ಎಷ್ಟು ಸೆಕೆಂಡ್ಗಳಿದ್ದಾವೆ ಅಂತ ಕೇಳಿದ್ದಾರೆ. 12 ಗಂಟೆ ಬರ್ಕೊಳ್ಳಿ. 12 ಗಂಟೆಯಲ್ಲಿ ಎಷ್ಟು ನಿಮಿಷಗಳಿರುತ್ತೆ? ಖಂಡಿತವಾಗಿ ಅಂದರೆ 1 ಗಂಟೆಯಲ್ಲಿ 60 ನಿಮಿಷ ಇರುತ್ತೆ. ಸೊ 12 ಗಂಟೆಯಲ್ಲಿ 12 × 60 ನಿಮಿಷಗಳು ಬರುತ್ತೆ. ಆ್ಯಂಡ್ ಎಗೇನ್ ಆ ನಿಮಿಷಗಳಲ್ಲಿ 1 ನಿಮಿಷಕ್ಕೆ ಎಷ್ಟು ಸೆಕೆಂಡ್ ಬರುತ್ತೆ? 60 ಸೆಕೆಂಡ್ ಬರುತ್ತೆ. ಸೊ 12 × 60 × 60 ಇದನ್ನು ಸಾಲ್ವ್ ಮಾಡಿದ್ರೆ ಖಂಡಿತವಾಗಿ ನಿಮಗೆ 1 ಮಾರ್ಕ್ ಸಿಗುತ್ತೆ, ಆನ್ಸರ್ ಕರೆಕ್ಟಾಗಿ ಬರುತ್ತೆ. ಸೊ 12 × 60 ಇದನ್ನು ಯಾವ ರೀತಿ ಮಾಡ್ಬೋದಪ್ಪ ಅಂತ ಹೇಳಿದ್ರೆ 6 3600 ಆಗುತ್ತೆ. ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಖಂಡಿತ ಆನ್ಸರ್ ಸಿಗುತ್ತೆ. ಒಂದ್ಸರಿ ಮಾಡಿ ನೋಡೋಣ. ಸೊ 43,200 ಅಂತ ನನಗೆ ಆನ್ಸರ್ ಬಂತು. ಸೊ 43,200 ಸೆಕೆಂಡುಗಳು 12 ಗಂಟೆ ಸಮಯದಲ್ಲಿ ಇರ್ತವೆ ಅಂತೇಳಿ ನಾವು ನೋಡ್ಬೋದು. ಸೊ 43,200 ವಿಲ್ ಬಿ ದ ರೈಟ್ ಆನ್ಸರ್. ಆಪ್ಷನ್ ಬಿ ಕರೆಕ್ಟ್ ಆಗಿರುತ್ತೆ. ಸೊ ಸಿಂಪಲ್ ಆಗಿರ್ತಕ್ಕಂಥ ಒಂದು ಮಲ್ಟಿಪ್ಲಿಕೇಶನ್ ಪ್ರಶ್ನೆ. ಅದೇ ರೀತಿ 45ನೇ ಪ್ರಶ್ನೆ ನೋಡ್ತಾ ಹೋದರೆ, ಹೌ ಮೆನಿ 2 ಡಿಜಿಟ್ ಆ್ಯಂಡ್ 3 ಡಿಜಿಟ್ ನಂಬರ್ಸ್ ಕ್ಯಾನ್ ಬಿ ಫಾರ್ಮ್ ಬೈ ಯೂಸಿಂಗ್ ದ ಡಿಜಿಟ್ಸ್ 3, 5, 6 ವಿತೌಟ್ ರಿಪೀಟಿಂಗ್ ಎನಿ ಡಿಜಿಟ್. ಅಂದರೆ 3, 5 ಮತ್ತು 6 ಅನ್ನುವಂತಹ 3 ಸಂಖ್ಯೆಗಳನ್ನು 3 ಡಿಜಿಟ್ಸ್ಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ನಾವು ರಿಪೀಟ್ ಮಾಡ್ದಲೇ ಅಂದರೆ 3, 3, 5, 5, 6, 6 ಆ ರೀತಿ ರಿಪೀಟ್ ಮಾಡಬಾರ್ದು. ರಿಪೀಟ್ ಮಾಡ್ದಲೇ 2 ಅಂಕಿಯ ಮತ್ತು 3 ಅಂಕಿಯ ಎಷ್ಟು ಡಿಫ್ರೆಂಟ್ ಸಂಖ್ಯೆಗಳನ್ನು ನಂಬರ್ಗಳನ್ನು ನಾವು ಪ್ರೊಡ್ಯೂಸ್ ಮಾಡ್ಬೋದು ಅಂತೇಳಿ ಅವರು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಇದನ್ನು ಕೂಡ ನಾವು ನಿಮ್ಮ ಹತ್ರ ಟೈಮ್ ಇತ್ತು ಅಂದರೆ ಭಾಳ ಸಿಂಪಲಾಗಿ ಮಾಡಬಹುದು. ಜಸ್ಟ್ ಬರಿತಾ ಹೋಗಿ. ಫಸ್ಟು 2 ಡಿಜಿಟ್ ನಂಬರ್ಗಳು, ಬಿಕಾಸ್ 2 ಟೈಪಲ್ಲಿ ಕೊಟ್ಟಿದ್ದಾರೆ. 2 ಡಿಜಿಟ್ ನಂಬರ್ಸ್ ಎಷ್ಟು ನಾವು ಫಾರ್ಮ್ ಮಾಡಬಹುದು, ಪ್ಲಸ್ 3 ಡಿಜಿಟ್ ನಂಬರ್ಸ್ ಎಷ್ಟು ಫಾರ್ಮ್ ಮಾಡಬಹುದು, ಅವೆರಡರ ಒಟ್ಟು ಸಂಖ್ಯೆ ನಾವು ಬರೀಬೇಕಾಗುತ್ತೆ. ಸೊ ಅದನ್ನು ಬರಿತಾ ಹೋಗೋದಾದರೆ ಫಸ್ಟ್ 2 ಡಿಜಿಟ್ಸ್ ಬರ್ಕೊತಾ ಹೋಗೋಣ. 3, 5 ಒಂದು ನಂಬರ್ ಆಗುತ್ತೆ, 3, 6 ಮತ್ತೊಂದು ನಂಬರ್ ಆಗುತ್ತೆ. ಅದೇ ರೀತಿ 5 ತಗೊಂಡು ನಾನು ಇವಾಗ 5, 3 ಒಂದು ನಂಬರ್ ಆಗುತ್ತೆ. ಅದೇ ರೀತಿ 5, 6 ಮತ್ತೊಂದು ನಂಬರ್ ಆಗುತ್ತೆ. ಸಿಮಿಲರ್ಲಿ 6 ನಾವು ಫಸ್ಟ್ ನಂಬರಾಗಿ ಇಟ್ಕೊಂಡ್ರೆ 6, 3 ಒಂದು ನಂಬರ್ ಆಗುತ್ತೆ. ಅದೇ ರೀತಿ 6, 5 ಒಂದು ನಂಬರ್ ಆಗುತ್ತೆ. ಸೊ ಒಟ್ಟು ನಿಮಗೆ 6 ಸಂಖ್ಯೆಗಳು ಸಿಗುತ್ತೆ. ಏನಪ್ಪ ಅದರ ಅರ್ಥ ಅಂತ ಹೇಳಿದ್ರೆ ಒಟ್ಟು 6 2 ಅಂಕಿಯ ಸಂಖ್ಯೆಗಳನ್ನು ನಾವು ಬರಿಬಹುದು. ವಿ ಕ್ಯಾನ್ ಪ್ರೊಡ್ಯೂಸ್ 6 2 ಡಿಜಿಟ್ ನಂಬರ್ಸ್. ಅಂದರೆ ಈ 3 ಅಂಕಿಗಳನ್ನ ಯೂಸ್ ಮಾಡಿ 6 2 ಅಂಕಿಯ ನಂಬರ್ಗಳನ್ನು ನಾವು ಪ್ರೊಡ್ಯೂಸ್ ಮಾಡಬಹುದು. ಬಟ್ ಅಷ್ಟೇ ಅಲ್ಲ, ಅವ್ರು ಮತ್ತೊಂದು ಕೇಳಿದ್ದಾರೆ. ಅದೇನಪ್ಪ ಅಂತ ಹೇಳಿದ್ರೆ ಈವನ್ 3 ಡಿಜಿಟ್ ನಂಬರ್ 3 ಡಿಜಿಟ್ ಸಂಖ್ಯೆಗಳನ್ನ ಎಷ್ಟು ನೀವು ಫಾರ್ಮ್ ಮಾಡ್ಬೋದು ಅಂತ ಕೇಳಿದ್ದಾರೆ. ಸೊ ಅದನ್ನು ಕೂಡ ಬರ್ಕೊಳ್ಳೋಣ. ಇಲ್ಲಿ 3, 5, 6 ಅಂತೇಳಿ 3 ಸಂಖ್ಯೆಗಳಿದ್ವು. ಫಸ್ಟ್ ಬರ್ಕೊಳ್ಳೋಣ 3, 5, 6 ಅದೇ ರೀತಿ ಇರಲಿ. ಅದಾದಮೇಲೆ 3, 6, 5 ಆಗಲಿ. ಸೊ ಅದೇ ರೀತಿ 5ನ ಫಸ್ಟ್ ನಂಬರಾಗಿ ಇಟ್ಕೊಂಡ್ರೆ 5, 3, 6 ಅದೇ ರೀತಿ 5, 6, 3. ಈಗ 6ನ ಫಸ್ಟ್ ನಂಬರಾಗಿ ಇಟ್ಕೊಳ್ಳೋಣ. ಸೊ 3, 5 ಅದೇ ರೀತಿ 6, 5, 3. ಸೊ ಇವಾಗ ಕೂಡ 6 ಸಂಖ್ಯೆಗಳು ಬರುತ್ತೆ ಒಟ್ಟು. ಸೊ ಏನು ಗಮನಿಸ್ತಾ ಇದ್ದೀರಿ ನೀವು? 6 2 ಅಂಕಿಯ ಸಂಖ್ಯೆಗಳು, ಅದೇ ರೀತಿ ಮತ್ತೆ 6 3 ಅಂಕಿಯ ಸಂಖ್ಯೆಗಳು, ಒಟ್ಟು 6 + 6 12 ಸಂಖ್ಯೆಗಳನ್ನ ನೀವು ಈ ರೀತಿ ಫಾರ್ಮ್ ಮಾಡಬಹುದು. ಹಾಗೆ ಬಹಳ ಸಿಂಪಲ್ ಆಗಿ ಆಪ್ಷನ್ ಡಿ 12 ರೈಟ್ ಆನ್ಸರ್ ಆಗಿರುತ್ತೆ. ನೀವು ಬೇರೆ ಯಾವುದೋ ನೀವು ಕಾಂಬಿನೇಷನ್ ಫಾರ್ಮುಲಾಗಳನ್ನ ಪರ್ಮಿಟೇಷನ್ಗಳನ್ನ ಯೂಸ್ ಮಾಡೋ ಬದಲು ಡೈರೆಕ್ಟಾಗಿ ಮಾಡುವ ಮೂಲಕ ಕೂಡ ಇದನ್ನು ಸಾಲ್ವ್ ಮಾಡಬಹುದಾಗಿತ್ತು. ಅಷ್ಟೇನು ಟಫ್ ಆಗಿರಲಿಲ್ಲ. ಅದೇ ರೀತಿ ಕ್ವಶನ್ ನಂಬರ್ 46 ನೋಡ್ತಾ ಇದ್ದೀರಾ. ಇದು ಕೂಡ ಒಂದು ಲಾಜಿಕ್ಗೆ ಸಂಬಂಧಪಟ್ಟಂಥ, ಲಾಜಿಕ್ ಆ್ಯಂಡ್ ರೀಸನಿಂಗಿಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ. ಯೂಶುವಲಾಗಿ ಇದೇ ರೀತಿಯ ಹೈಯರ್ ಥಿಂಕಿಂಗ್ ಪ್ರಶ್ನೆಗಳನ್ನು ಬ್ಯಾಂಕಿಂಗ್ನಲ್ಲಿ, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ನಲ್ಲಿ ಕೇಳಿದ್ದಾರೆ. ಬಟ್ ಇಲ್ಲಿ ಬಹಳ ಸಿಂಪಲ್ ಆಗಿ ಕೇಳಿದ್ದಾರೆ. ABCDE ಅದೇ ರೀತಿ LMNOP ಕೇಳಿದ್ದಾರೆ. ಅದೇ ರೀತಿ FGHIG ಬರುತ್ತೆ. ಇದಕ್ಕೆ ಯಾವುದಪ್ಪ ಹೊಂದಾಣಿಕೆ ಆಗುತ್ತೆ ಅಂದರೆ ಯಾವ ರೀತಿ ಮೊದಲ 2 ಒಂದು ಆಲ್ಫಾಬೆಟಿಕಲ್ ಆರ್ಡರ್ಸ್ ಏನಿದೆ ಅದು ಯಾವ ರೀತಿ ಹೊಂದಾಣಿಕೆ ಆಗಿರುತ್ತೋ ಅದೇ ರೀತಿ ಈ FGHIG ಮತ್ತು ಆನ್ಸರ್ ಆಗಿರಬೇಕಾಗುತ್ತೆ. ಸೊ ಅಂತಹ ಅಂಕಿಗಳನ್ನ ನೀವು ಹುಡುಕ್ತಾ ಹೋಗೋದಾದರೆ ಆಪ್ಷನ್ ಎ QRSTU ರೈಟ್ ಆನ್ಸರ್ ಆಗುತ್ತೆ. ಸೊ ಯಾವ ರೀತಿ ABCDE ಮತ್ತು LMNOF ಲಿಂಕ್ ಆಗಿದ್ದಾವೆ ಅದೇ ರೀತಿ FGHIJ ಮತ್ತು QRSTU ಲಿಂಕ್ ಆಗಿರುತ್ತೆ. ಇದನ್ನು ನೀವು ABCDನ ಬರ್ದ್ಕೊಂಡು ನೋಡಿದ್ರೆ ಕೂಡ ಬಹಳ ಸಿಂಪಲ್ ಆಗಿ ಗೊತ್ತಾಗುತ್ತೆ. ಯೂಶುವಲಾಗಿ ಸ್ವಲ್ಪ ಟೈಮನ್ನು ಸೇವ್ ಮಾಡಿಕೊಂಡ್ರೆ ನೀವು ನೀಟಾಗಿ ಬರ್ಕೋಬೋದು. ABCD ಅಂತೇಳಿ ಫುಲ್ 26 ಇಂಗ್ಲೀಷ್ ಆಲ್ಫಾಬೆಟ್ಸನ್ನು ಬರ್ಕೊಂಡು ಅದಕ್ಕೆ ನಂಬರಿಂಗನ್ನು ಕೂಡ ಮಾಡಬೇಕಾಗುತ್ತೆ 1 2 3 4 5 ಅಂತೇಳಿ. ಆ ಮೂಲಕ ನೀವು ಮೊದಲ ಮತ್ತು ಎರಡನೇ ಒಂದು ವರ್ಡ್ಗಳಿಗೆ ಯಾವ ರೀತಿ ರಿಲೇಷನ್ ಇದೆ, ಅದೇ ರೀತಿ ಮೂರನೇ ಮತ್ತು ಈ 4ನೇ ಒಂದು ಸೆಂಟೆನ್ಸ್ಗೆ ಅಂದರೆ ವರ್ಡ್ಗೆ ಯಾವ ರೀತಿ ರಿಲೇಷನ್ ಇರಬೇಕು ಅಂತೇಳಿ ಕಂಡುಹಿಡ್ಕೋಬಹುದಾಗುತ್ತೆ. ಆ ಮೂಲಕ ಬಹಳ ಸುಲಭವಾಗಿ ಆಪ್ಷನ್ ಎ ಅಂತೇಳಿ ಟಿಕ್ ಮಾಡ್ಬೋದಾಗುತ್ತೆ. ಬಟ್ ಇದು ಬಹಳ ಸಿಂಪಲ್ ಆಗಿತ್ತು. ಸ್ವಲ್ಪ ಟಫ್ನೆಸ್ ಜಾಸ್ತಿ ಇರತಕ್ಕಂಥ ಪ್ರಶ್ನೆಗಳು ಕಾಣಿಸ್ಕೊಳ್ಳುತ್ತೆ, ಎಸ್ಪೆಷಲಿ ದೊಡ್ಡ ದೊಡ್ಡ ಎಕ್ಸಾಮ್ಸ್ನಲ್ಲಿ. ಸೊ ಹಾಗಾಗಿ ನೀವು ಅದಕ್ಕೂ ಕೂಡ ಸ್ವಲ್ಪ ರೆಡಿ ಇರಬೇಕಾಗುತ್ತೆ. ಕೆಲವೊಂದು ಸರಿ ಉಲ್ಟಾ ಕೇಳ್ಬಿಡ್ತಾರೆ. ಸೊ ನಂಬರಿಂಗನ್ನು ರಿವರ್ಸ್ ಆರ್ಡರ್ ಕೂಡ ಮಾಡೋದು ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ಅದನ್ನು ABCD ಕಂಪ್ಲೀಟಾಗಿ ಒಂದು ರಫ್ ಶೀಟಲ್ಲಿ ಬರ್ಕೊಂಡ್ರೆ ನಿಮಗೆ ಈಸಿಯಾಗಿ ಪರೀಕ್ಷೆಯಲ್ಲಿ ಕ್ಯಾಲ್ಕುಲೇಟ್ ಮಾಡಬಹುದು, ಅದನ್ನು ಆನ್ಸರ್ನ ಗೆಸ್ ಮಾಡ್ಬೋದಾಗುತ್ತೆ.
ಅದೇ ರೀತಿ 47ನೇ ಪ್ರಶ್ನೆ ಕಾಣಿಸ್ಕೊಳ್ತಾ ಇದೆ, ದ ಪೆರಿಮೀಟರ್ ಆಫ್ ಅನ್ ಐಸೋಸೆಲೆಸ್ ಟ್ರಯಾಂಗಲ್ ಈಸ್ 50 ಸೆಂಟಿಮೀಟರ್. ಇಫ್ ದ ಬೇಸ್ ಈಸ್ 18 ಸೆಂಟಿಮೀಟರ್ ದೆನ್ ಫೈಂಡ್ ದ ಲೆಂತ್ ಆಫ್ ದ ಈಕ್ವಲ್ ಸೈಡ್ಸ್ ಅಂತ ಕೇಳಿದ್ದಾರೆ. ಇಲ್ಲಿ ಬಹಳ ಜನಕ್ಕೆ ಏನು ಕನ್ಫ್ಯೂಸ್ ಆಗಿದೆಯಪ್ಪ ಇಂಗ್ಲೀಷಲ್ಲಿ ಸ್ಪೆಷಲಿ ಅಂತ ಹೇಳಿದ್ರೆ ಐಸೋಸೆಲೆಸ್ ಟ್ರಯಾಂಗಲ್ ಅಂದ್ರೆ ಏನು ಅಂತ ಹೇಳಿ. ನಿಮಗೆ ಇಂಗ್ಲೀಷ್ನಲ್ಲಿ ಯೂಶುವಲ್ ಆಗಿ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಬರುತ್ತೆ, ಸ್ಕೆಲೇನ್ ಟ್ರಯಾಂಗಲ್ ಬರುತ್ತೆ, ಐಸೋಸೆಲೆಸ್ ಟ್ರಯಾಂಗಲ್ ಬರುತ್ತೆ, 3 ರೀತಿಯ ಟ್ರಯಾಂಗಲ್ಸ್ಗಳು ಬರುತ್ತೆ. ಇಲ್ಲಿ ಐಸೋಸೆಲೆಸ್ ಅಂತ ಹೇಳಿದ್ರೆ ಯಾವ ಒಂದು ತ್ರಿಭುಜದಲ್ಲಿ, ಯಾವ ಒಂದು ಟ್ರಯಾಂಗಲ್ನಲ್ಲಿ 2 ಬಾಹುಗಳು, 2 ಸೈಡ್ಗಳು ಸೇಮ್ ಇರ್ತವೆ ಮತ್ತು 3ನೇ ಸೈಡ್ ಬೇರೆ ಇರುತ್ತೆ, ಆ ಒಂದು ತ್ರಿಭುಜವನ್ನು ಅಥವಾ ಆ ಒಂದು ಟ್ರಯಾಂಗಲನ್ನು ನಾವು ಐಸೋಸೆಲೆಸ್ ಟ್ರಯಾಂಗಲ್ ಅಂತ ಕರಿತೀವಿ. ಕನ್ನಡದಲ್ಲಿ ಸಮದ್ವಿಬಾಹು ತ್ರಿಕೋನ ಅಂತ ಕರೀಬಹುದು. ನೋಡಿ, ಸ್ವಲ್ಪ ಸ್ಯಾನ್ಸ್ಕ್ರಿಟ್ ವರ್ಡ್ ಸಮದ್ವಿಬಾಹು ಅಂದರೆ ದ್ವಿಬಾಹು, 2 ಬಾಹುಗಳು ಸಮವಾಗಿರ್ತವೆ. ಸೊ ಟೂ ಸೈಡ್ಸ್ ಆರ್ ಈಕ್ವಲ್ ಆ್ಯಂಡ್ ದ ಥರ್ಡ್ ಸೈಡ್ ಇಸ್ ಅನ್ಈಕ್ವಲ್ ಅಂತೇಳಿ ಕರಿಬಹುದು. ಸೊ ಇಲ್ಲಿ ನಾನೇನು ಫಿಗರ್ ಹಾಕಿದ್ದೀನಿ, ಇದೇ ರೀತಿ ಯಾವುದು ಟ್ರಯಾಂಗಲ್ ಇರುತ್ತೆ. ಸೊ ಬಹಳ ಸಿಂಪಲ್ ಆಗಿ ಏನು ಕೊಟ್ಟಿದ್ದಾರೆ, ಬೇಸ್ 18 ಸೆಂಟಿಮೀಟರ್ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಈ ಭಾಗವನ್ನು ನಾವು ಬೇಸ್ ಅಂತ ಕರಿಬಹುದು, 18 ಸೆಂಟಿಮೀಟರ್ ಇರುತ್ತೆ. ಮತ್ತು ಪೆರಿಮೀಟರ್ನ ಕೊಟ್ಟಿದ್ದಾರೆ, ಪೆರಿಮೀಟರ್ 50 ಸೆಂಟಿಮೀಟರ್ ಇರುತ್ತೆ. ಇಲ್ಲಿ ಪೆರಿಮೀಟರ್ ಅಂತ ಹೇಳಿದ್ರೆ ಸುತ್ತಳತೆ ಅಂತ ಹೇಳಿ. ಸುತ್ತಳತೆ ಅಂದ್ರೆ ಏನು, ಈ ಭಾಗ ಸುಮ್ಮನೆ ಫಾರ್ ಎಕ್ಸಾಂಪಲ್ ಈ ಒಂದು ಟ್ರಯಾಂಗಲ್ ನಾನು ABC ಅಂತ ಬರ್ಕೊಂಡ್ರೆ ಇದರಲ್ಲಿ ಸುತ್ತಳತೆ ಏನಾಗುತ್ತಪ್ಪ ಅಂತ ಹೇಳಿದ್ರೆ AB + BC + CA. ಇದನ್ನು ನಾವು ಆ್ಯಡ್ ಮಾಡಿದ್ರೆ ಖಂಡಿತ ನಮಗೆ ಆನ್ಸರ್ ಸಿಗುತ್ತೆ, 50 ಸಿಗುತ್ತೆ, ಪೆರಿಮೀಟರ್ ಸಿಗುತ್ತೆ. ಬಟ್ ಇಲ್ಲೇನಾಗಿದೆ, ನಿಮಗೆಲ್ಲ ಒಂದು ವಿಷಯ ಗೊತ್ತು, ಈ 2 ಸೈಡ್ಗಳು ಈ ಭಾಗ ಮತ್ತು ಈ ಭಾಗ ಸೇಮ್ ಇದೆ. ಇದನ್ನು ಎಕ್ಸ್ ಅಂತ ಬರ್ಕೊಂಡ್ರೆ ಇದನ್ನು ಕೂಡ ಎಕ್ಸ್ ಅಂತ ಬರ್ಕೋಬೇಕಾಗುತ್ತೆ. ಸೊ ಯಾವ ರೀತಿ ಬರಿಬಹುದು ಪೆರಿಮೀಟರ್ನ, x + x + 18 ಯಾಕೆ ಬರ್ಕೊತಿದ್ದೀನಿ ಅಂತ ಹೇಳಿದ್ರೆ 18 ಅಂತಕ್ಕಂಥದ್ದು ಈ ಬೇಸ್ ಏನಿದೆ ಅದರ ಒಂದು ಲೆಂತ್ ಆಗಿರುತ್ತೆ. ಸೊ x + x + 18 ವಿಲ್ ಗಿವ್ ಅಸ್ 50. ಪೆರಿಮೀಟರ್ 50 ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ. ಸೊ ಈ ರೀತಿ ಬರುತ್ತೆ. x + x ಅಂತ ಹೇಳಿದ್ರೆ 2x. ಅದೇ ರೀತಿ 18 ನಾವು ಆ ಭಾಗಕ್ಕೆ ತೆಗೆದುಕೊಂಡು ಹೋದರೆ ಪ್ಲಸ್ ಇರೋದು ಮೈನಸ್ ಆಗುತ್ತೆ. 50 - 18 ಅಂತ ಹೇಳಿದ್ರೆ 32 ಆಗುತ್ತೆ. 2x = 32. ಈಗ 2ನ ನಾನು ಬಲಭಾಗಕ್ಕೆ ತೆಗೆದುಕೊಂಡು ಹೋದೆ ಅಂತ ಹೇಳಿದ್ರೆ ಅಲ್ಲಿ ಡಿವೈಡೆಡ್ ಬೈ ಆಗುತ್ತೆ. ಸೊ 2 1 2 1 2 6 12. ಸೊ ಎಕ್ಸಾಕ್ಟ್ಲಿ x = 16 ಸಿಗುತ್ತೆ. ಸೊ 2 ಸಮಬಾಹುಗಳೇನಿದ್ದಾವೆ ಅವು 16 ಸೆಂಟಿಮೀಟರ್ ಉದ್ದವನ್ನು ಹೊಂದಿರ್ತವೆ. ಹಾಗಾಗಿ ಆಪ್ಷನ್ ಡಿ 16 ಸೆಂಟಿಮೀಟರ್ ವಿಲ್ ಬಿ ದ ರೈಟ್ ಆನ್ಸರ್. ಸಿಂಪಲ್ ಆಗಿದೆ. ಅದೇ ರೀತಿ 48ನೇ ಪ್ರಶ್ನೆ ನೋಡ್ತಾ ಹೋಗೋದಾದ್ರೆ ನಿಮಗೆ ಒಂದು ಪಿಕ್ಚೋರಿಯಲ್ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಪಿಕ್ಚರ್ನ ಕೊಟ್ಬಿಟ್ಟು ಅದನ್ನು ನೀವು ಒಂದು ಆನ್ಸರ್ನ ಕಂಡುಹಿಡಲಿಕ್ಕೆ ಕೇಳಿದ್ದಾರೆ. ಆಕೃತಿಗಳನ್ನ ಕೊಟ್ಟಿದ್ದಾರೆ. ಇದು ಕೂಡ ಬಹಳ ಬೇಸಿಕ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ. ಅಲ್ಲಿ ಏನೂ ಡಿಫ್ರೆನ್ಸ್ ಆಗಿಲ್ಲ, ಕೇವಲ ಒಂದು ಆರೋ ಮಾರ್ಕ್ ಮಾತ್ರ ಡಿಫ್ರೆನ್ಸ್ ಆಗ್ತಾ ಇದೆ. ಆರೋ ಮಾರ್ಕ್ ನಿಮಗೆ ಅಲ್ಲಿ ಬಹುಶಃ ಆ್ಯಂಟಿ ಕ್ಲಾಕ್ ವೈಸ್ ಮೂವ್ ಆಗ್ತಾ ಇದೆ. ಸೊ ಖಂಡಿತವಾಗಿ ಆಪ್ಷನ್ ಬಿ ರೈಟ್ ಆನ್ಸರ್ ಆಗಿರುತ್ತೆ. ಇದರಲ್ಲಿ ಬಹಳ ಯಾರು ಕೂಡ ಮಿಸ್ಟೇಕ್ ಮಾಡಿಲ್ಲ ಅಂತ ಹೇಳಿ ನಾನು ಭಾವಿಸ್ತೀನಿ. ವೆರಿ ಸಿಂಪಲ್ ಆ್ಯಂಡ್ ಸ್ಟ್ರೈಟ್ ಫಾರ್ವರ್ಡ್ ಕ್ವೆಶ್ಚನ್. ಅದೇ ರೀತಿ 49ನೇ ಪ್ರಶ್ನೆ ನೋಡ್ತಾ ಇದ್ದೀರಾ, ಕಂಪ್ಲೀಟ್ ದ ಸೀಕ್ವೆನ್ಸ್ ಅಂದರೆ ಅನುಕ್ರಮವನ್ನು ಪೂರ್ಣಗೊಳಿಸಿ ಅಂತ ಕೇಳಿದ್ದಾರೆ. ಯಾವಾಗಲೂ ಈ ಥರ ಒಂದು ಸೀರೀಸ್ ಬೇಸ್ಡ್ ಪ್ರಶ್ನೆಗಳು ಯಾವಾಗಲೂ ಕಾಣಿಸ್ಕೊಳ್ತಾ ಇರ್ತವೆ. ಇದು ಕೂಡ ಸಿಂಪಲ್ ಆಗಿದೆ. ಅಲ್ಲೇನು ಮಾಡಿದ್ದಾರೆ, 7 49, ಅದೇ ರೀತಿ 343. ಏನು ಮಾಡಿದ್ದಾರೆ ಇದರಲ್ಲಿ, 7 7s 49, ಅದೇ ರೀತಿ 49 7s 343. ಸೊ ಹಾಗಾಗಿ ಮುಂದಿನ ಸಂಖ್ಯೆ ನಮಗೆ ಏನಿರುತ್ತಪ್ಪ ಅಂತ ಹೇಳಿದ್ರೆ 343 × 7 ಮಾಡಬೇಕಾಗುತ್ತೆ. ಸೊ ಖಂಡಿತ 343 × 7 ಮಾಡಿದ್ರೆ ಸಾಲ್ವ್ ಮಾಡಿ ನೋಡಿ, ಸುಮ್ಮನೆ ಡೋಂಟ್ ಜಂಪ್ ಇನ್ ಟು ಕನ್ಕ್ಲೂಷನ್ಸ್. ಸೊ ಅದನ್ನು ಸಾಲ್ವ್ ಮಾಡಿ ನೋಡಿದ್ರೆ ನಿಮಗೆ ಆಪ್ಷನ್ ಎ 2401 2401 ಆನ್ಸರ್ ಸಿಗುತ್ತೆ. ಸೊ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಸಾಲ್ವ್ ಮಾಡಿ ನೋಡಬೇಕಾಗುತ್ತೆ ನೀವು ಕೂಡ ಒಂದ್ಸರಿ, ಆ ಲಾಜಿಕನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿ 50ನೇ ಪ್ರಶ್ನೆ, ಇದು ಕೂಡ ನಮ್ಮ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ. ಸೊ ಪ್ರಶ್ನೆ ಹೇಳುತ್ತೆ, 1948-49ರಲ್ಲಿ ರಚಿಸಲ್ಪಟ್ಟಂತಹ JVP ಸಮಿತಿಯು ಕೆಳಗಿನ ಯಾವ ವಿಚಾರಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ದಾರೆ. ಇದು ವೆರಿ ಇಂಪಾರ್ಟೆಂಟ್. JVP ನಿಮಗೆಲ್ಲ ಗೊತ್ತು. JVP ಫುಲ್ ಫಾರ್ಮ್ ಕೂಡ ಕೆಲವೊಮ್ಮೆ ಕೇಳ್ತಾರೆ. ಜವಾಹರ್ಲಾಲ್ ನೆಹರು, ಪಟ್ಟಾಭಿ ಸೀತಾರಾಮಯ್ಯ ಮತ್ತು ವಲ್ಲಭಭಾಯ್ ಪಟೇಲ್. JVP, ಜೆ ಅಂತ ಹೇಳಿದ್ರೆ ಜವಾಹರ್ಲಾಲ್ ನೆಹರು, ವಿ ಅಂತ ಹೇಳಿದ್ರೆ ವಲ್ಲಭಭಾಯ್ ಪಟೇಲ್ ಅಂದರೆ ಸರ್ದಾರ್ ಪಟೇಲ್ ಅಂತ ನಾವು ಕರಿತೀವಿ ಅವರು. ಅದೇ ರೀತಿ ಪಿ ಅಂತ ಹೇಳಿದ್ರೆ ಪಟ್ಟಾಭಿ ಸೀತಾರಾಮಯ್ಯ. ಇವರು 3 ಜನ ಅವತ್ತಿನ ಕಾಲದಲ್ಲಿ ಕಾಂಗ್ರೆಸ್ ಪಕ್ಷದ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಏನಿದೆ ಅದರ ಘಟಾನುಘಟಿ ನಾಯಕರಾಗಿದ್ದರು. ಸೊ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಲಾಗುತ್ತೆ 1948-49ರಲ್ಲಿ. ಯಾವ ವಿಚಾರಕ್ಕೆ ಅದನ್ನು ಅಪಾಯಿಂಟ್ ಮಾಡಲಾಗುತ್ತಪ್ಪ ಅಂತ ಹೇಳಿದ್ರೆ ಖಂಡಿತವಾಗಿ ಆಪ್ಷನ್ ಬಿ, ಭಾಷಾ ಆಧಾರದ ಮೇಲೆ ಹೊಸ ರಾಜ್ಯಗಳನ್ನು ರಚಿಸುವಂತಹ ದೃಷ್ಟಿಯಿಂದ. ಇಲ್ಲಿ ಕೊಟ್ಟಿದ್ದಾರೆ, ಫಾರ್ಮೇಷನ್ ಆಫ್ ನ್ಯೂ ಸ್ಟೇಟ್ಸ್ ಆನ್ ಲಿಂಗ್ವಿಸ್ಟಿಕ್ ಬೇಸಿಸ್. ಬಿಕಾಸ್ ಅವತ್ತಿನ ಸಂದರ್ಭದಲ್ಲಿ ಬಹಳ ಹೋರಾಟ ನಡೀತಿರುತ್ತೆ. ದೇಶಾದ್ಯಂತ ಭಾಷಾವಾರು ಪ್ರಾಂತ್ಯಗಳ ರಚನೆ ಮಾಡಬೇಕು ಅಂತೇಳಿ ಕೂಗು ಕೇಳಿ ಬರ್ತಿರುತ್ತೆ. ಕರ್ನಾಟಕ ಇರಬಹುದು, ಮದ್ರಾಸ್ ಪ್ರಾಂತ್ಯ ಇರಬಹುದು, ಅದೇ ರೀತಿ ಮಲಬಾರ್ ಇರಬಹುದು, ಎಲ್ಲರೂ ಕೂಡ ನಮ್ಮ ಭಾಷೆ ಮಾತಾಡ್ತಕ್ಕಂತಹ ಜನರಿಗೆ ಒಂದು ಪ್ರತ್ಯೇಕ ರಾಜ್ಯವನ್ನು ಕೊಡಿ ಅಂತೇಳಿ ಕೇಳ್ತಾ ಇರ್ತಾರೆ. ಸೊ ಅದನ್ನು ತನಿಖೆ ಮಾಡಲಿಕ್ಕೆ ಒಟ್ಟು 3 ಸಮಿತಿಗಳು ಬರುತ್ತೆ. ಅದರಲ್ಲಿ ಒಂದು ಪ್ರಮುಖವಾದಂತಹ ಸಮಿತಿ ನಿಮಗೆ JVP ಸಮಿತಿಯಾಗಿರುತ್ತೆ. ಅಲ್ಟಿಮೇಟ್ಲಿ ಫಜಲಲ್ಲಿ ಆಯೋಗ ಬಂದ್ಬಿಟ್ಟು ಅದನ್ನು ಮಾನ್ಯ ಮಾಡುತ್ತೆ. ಬಟ್ JVP ಸಮಿತಿ ಏನು ಮಾಡುತ್ತಪ್ಪ ಅಂತ ಹೇಳಿದ್ರೆ ಭಾಷಾ ಆಧಾರದ ಮೇಲೆ ರಾಜ್ಯಗಳನ್ನು ರಚನೆ ಮಾಡಬಾರ್ದು ಅಂತೇಳಿ ಶಿಫಾರಸನ್ನು ಮಾಡುತ್ತೆ.
ಬರುತ್ತೆ, ಬಟ್ ರಾದರ್ ಅಡ್ಮಿನಿಸ್ಟ್ರೇಟಿವ್ ಕನ್ವಿನಿಯನ್ಸ್ ಅಂದರೆ ಆಡಳಿತಾತ್ಮಕವಾಗಿ ಕನ್ವಿನಿಯನ್ಸನ್ನು ನೋಡ್ಕೊಂಡ್ಬಿಟ್ಟು ನಾವು ರಾಜ್ಯಗಳನ್ನ ಮಾಡಬೇಕಾಗುತ್ತೆ. ಭಾಷಾವಾರು ರಾಜ್ಯಗಳನ್ನ ಮಾಡಿದ್ರಿ ಅಂತ ಹೇಳಿದ್ರೆ ನಮ್ಮ ದೇಶದ ಏಕತೆಗೆ ಧಕ್ಕೆ ಬರುತ್ತೆ, ನಮ್ಮ ಇಂಟಿಗ್ರಿಟಿಗೆ ಧಕ್ಕೆ ಬರುತ್ತೆ ಅಂತ ಹೇಳಿ ಅಭಿಪ್ರಾಯವನ್ನು ನಮ್ಮ ಈ JVP ಸಮಿತಿ ಮಂಡನೆ ಮಾಡಿರುತ್ತೆ. ಎನಿವೆ ಆಪ್ಷನ್ ಬಿ ಫಾರ್ಮೇಷನ್ ಆಫ್ ನ್ಯೂ ಸ್ಟೇಟ್ಸ್ ಆನ್ ಲಿಂಗ್ವಿಸ್ಟಿಕ್ ಲೈನ್ಸ್ ಅನ್ನೋದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅದೇ ರೀತಿ 51ನೇ ಪ್ರಶ್ನೆ ನೋಡ್ತಾ ಇದ್ದೀರಾ. ಇದು ಕೂಡ ಒಂದು ಸ್ಟ್ಯಾಟಿಕ್ GK ಪ್ರಶ್ನೆ. ನಮ್ಮ ಒಂದು ಸಿಪಾಯಿ ಮ್ಯೂಟ್ನಿ, ನಾವೇನು ಸಿಪಾಯಿ ದಂಗೆ ಅಥವಾ ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮ ಅಂತ ಕರಿತೀವಿ, ಫಸ್ಟ್ ಮೂಮೆಂಟ್ ಆಫ್ ಇಂಡಿಯಾಸ್ ಫ್ರೀಡಮ್ ಸ್ಟ್ರಗಲ್ ಅಂತ ಕರಿತೀವಿ. ಸೊ ಏನು ಕೇಳ್ತಿದ್ದೀರಪ್ಪ ಪ್ರಶ್ನೆ ಅಂತ ಹೇಳಿದ್ರೆ, ದ ಲೀಡರ್ ಆಫ್ ದ ರಿವೋಲ್ಟ್ ಆಫ್ 1857 ಇನ್ ಲಕ್ನೋ ವಾಸ್. ನಿಮಗೆ ಗೊತ್ತು, ಬೇರೆ ಬೇರೆ ಪರ್ಟಿಕ್ಯುಲರ್ ಪ್ಯಾಚಸ್ಸಲ್ಲಿ ಈ 1857 ದಂಗೆ ನಡೆಯುತ್ತೆ. ಅಲ್ಲಿ ಪ್ರತಿಯೊಂದು ಪ್ರದೇಶದಲ್ಲೂ ಕೂಡ ಒಬ್ಬೊಬ್ಬರು ಆ ಒಂದು ದಂಗೆಯ ನೇತೃತ್ವವನ್ನು ವಹಿಸಿರ್ತಾರೆ. ಇವ್ರು ಕೇಳ್ತಿರ್ತಕ್ಕಂತಹದ್ದು 1857 ದಂಗೆಯಲ್ಲಿ ಲಕ್ನೋ ಪ್ರದೇಶದಲ್ಲಿ ಯಾರ ಒಂದು ನೇತೃತ್ವದಲ್ಲಿ ದಂಗೆ ನಡೆಯುತ್ತೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಬೇಗಂ ಹಜರತ್ ಮಹಲ್. ಸೊ ಬೇಗಂ ಹಜರತ್ ಮಹಲ್ ಏನಿರ್ತಾರೆ, ಇವರು ಕೂಡ ಒಬ್ಬರು ಡಿಪೋಸ್ಡ್ ಪ್ರಿನ್ಸ್ ಅಂತ ಕರಿಬಹುದು, ಕ್ವೀನ್ ಅಂತ ಕರಿಬಹುದು. ಇವರು ಕೂಡ ಬ್ರಿಟಿಷರಿಂದ ಹರಾಸ್ಮೆಂಟ್ಗೆ ಒಳಗಾಗಿರ್ತಾರೆ. ಬ್ರಿಟಿಷರು ಬೇರೆ ಬೇರೆ ಪಾಲಿಸಿಗಳು ನಿಮಗೆಲ್ಲ ಗೊತ್ತಿರುತ್ತೆ, ಏನು ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಇರಬಹುದು, ಅದೇ ರೀತಿ ಡಾಕ್ಟ್ರಿನ್ ಆಫ್ ಪ್ಯಾರಾಮೌಂಟ್ಸ್ ಇರಬಹುದು. ಹೀಗೆ ಬೇರೆ ಬೇರೆ ಸಿದ್ಧಾಂತಗಳನ್ನು ಬಳಕೆ ಮಾಡುವ ಮೂಲಕ ಭಾರತೀಯ ದೇಶೀಯ ರಾಜ ಸಂಸ್ಥಾನಗಳೇನಿರುತ್ತೆ ಅಥವಾ ಪ್ರಿನ್ಸ್ಲಿ ಸ್ಟೇಟ್ಸ್ಗಳೇನಿರುತ್ತೆ ಅವುಗಳ ಮೇಲೆ ಒತ್ತಡವನ್ನು ಹೇರ್ತಕ್ಕಂಥ ಕೆಲಸವನ್ನು ಬ್ರಿಟಿಷರು ಮಾಡಿರ್ತಾರೆ. ಹಾಗಾಗಿ ಬಹಳಷ್ಟು ಜನ ರಾಜ ಕುಟುಂಬದವರು, ರಾಣಿಯರಿರಬಹುದು ಅಥವಾ ರಾಜ್ಕುಮಾರ್ ಇರಬಹುದು, ಅವರೆಲ್ಲರೂ ಕೂಡ ಈ 1857 ದಂಗೆಯಲ್ಲಿ ಒಂದಷ್ಟು ಜನ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾರೆ. ಬಟ್ ಮತ್ತೆ ಕೆಲವರು ಬ್ರಿಟಿಷರ ಪರವಾಗಿ ಒಂದು ಧೋರಣೆಯನ್ನು ತಳೆದಿರ್ತಾರೆ. ಸೊ ಇದಕ್ಕೆ ಆಪ್ಷನ್ ಡಿ, ಬೇಗಂ ಹಜರತ್ ಮಹಲ್ ಕರೆಕ್ಟ್ ಆಗುತ್ತೆ. ಲಕ್ನೋನಲ್ಲಿ ಅವರ ಒಂದು ನೇತೃತ್ವದಲ್ಲಿ ದಂಗೆ ನಡೆಯುತ್ತೆ. ಅದೇ ರೀತಿ 52ನೇ ಪ್ರಶ್ನೆ ನೋಡಿದ್ರೆ, ಹೂ ಇಸ್ ದ ಯೂನಿಯನ್ ಕ್ಯಾಬಿನೆಟ್ ಮಿನಿಸ್ಟರ್ ಆಫ್ ಕೋಆಪರೇಷನ್. ನೋಡಿ ಇದು ಕೂಡ ಬಹಳ ಅದ್ಭುತವಾದಂಥ ಪ್ರಶ್ನೆ. ಬಿಕಾಸ್ ನೋಡಿ, ಯೂಶುವಲ್ ಆಗಿ ನಮ್ಮಲ್ಲಿ ಟ್ರೆಂಡ್ ಇರಲಿಲ್ಲ. ಯೂನಿಯನ್ ಮಿನಿಸ್ಟರ್ ಆಗಿರಬಹುದು ಅಥವಾ ನಮ್ಮ ಕರ್ನಾಟಕ ಸ್ಟೇಟ್ ಲೆಜಿಸ್ಲೇಚರ್ನಲ್ಲಿ ಇರತಕ್ಕಂಥ ಮಿನಿಸ್ಟರ್ಸ್ಗಳನ್ನು ಯೂಶುವಲ್ ಆಗಿ ಕೇಳುವಂತಹ ಟ್ರೆಂಡ್ ಕಮ್ಮಿಯಾಗಿದ್ದು. ಬಟ್ ಈ ಬಾರಿ ಯಾಕೆ ಕೇಳಿದ್ದಾರಪ್ಪ ಅಂತ ಹೇಳಿದ್ರೆ, ಒಂದು ಹೊಸ ಪೋರ್ಟ್ಫೋಲಿಯೋವನ್ನು ನಾವು ಕನ್ನಡದಲ್ಲಿ ಖಾತೆ ಅಂತ ಕರಿತೀವಿ. ಬಿಕಾಸ್ ಪ್ರತಿ ಬಾರಿ ಒಂದು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ನಡಿಬೇಕಾದ್ರೆ ಅಥವಾ ಈ ಒಂದು ಸಂಪುಟ ವಿಸ್ತರಣೆ ನಡಿಬೇಕಾದ್ರೆ ನಾವು ಈ ಖಾತೆಗಳ ಹಂಚಿಕೆ ಬಗ್ಗೆ ಕೇಳಿಸ್ಕೊಳ್ತಾ ಇರ್ತೀವಿ, ಈ ಪೋರ್ಟ್ಫೋಲಿಯೋ ಅಲೋಕೇಶನ್ ಬಗ್ಗೆ ಕೇಳಿಸ್ಕೊಳ್ತಾ ಇರ್ತೀವಿ. ಆ್ಯಂಡ್ ಇವಾಗ ಒಂದು ಹೊಸ ಖಾತೆಯನ್ನು, ಹೊಸ ಪೋರ್ಟ್ಫೋಲಿಯೋನ ನಮ್ಮ ಕೇಂದ್ರ ಸರ್ಕಾರ ಹುಟ್ಟು ಹಾಕಿದೆ. ಅದನ್ನು ಕೋಆಪರೇಷನ್ ಡಿಪಾರ್ಟ್ಮೆಂಟ್ ಅಥವಾ ಕೋಆಪರೇಷನ್ ಮಿನಿಸ್ಟ್ರಿ ಅಂತ ಕರಿತೀವಿ. ಕೋಆಪರೇಷನ್ ಮಿನಿಸ್ಟ್ರಿ ಅಂತ ಹೇಳಿದ್ರೆ ಕನ್ನಡದಲ್ಲಿ ಸಹಕಾರಿ ಸಚಿವಾಲಯ ಅಂತೇಳಿ ಕರಿಬಹುದು. ಸೊ ಹೊಸ ಸಹಕಾರಿ ಸಚಿವರು ಯಾರು ಅಂತೇಳಿ ಕೇಳಿದ್ದಾರೆ. ಬಟ್ ಈ ಸಹಕಾರಿ ಸಚಿವಾಲಯ ಅಂತಕ್ಕಂತಹದ್ದು ಕರ್ನಾಟಕದಲ್ಲಿ ಮುಂಚಿನಿಂದನೂ ಕೂಡ ಎಕ್ಸಿಸ್ಟ್ ಆಗಿದೆ. ಬಹಳ ಹಿಂದಿನಿಂದನೂ ಸಹಕಾರಿ ಖಾತೆ ಅನ್ನೋದನ್ನು ಕರ್ನಾಟಕ ಸರ್ಕಾರದಲ್ಲಿ ನೀವು ನೋಡ್ತಾ ಬರ್ತೀರಾ. ಬಟ್ ಕೇಂದ್ರದಲ್ಲಿ ಅದಿರಲಿಲ್ಲ ಸಹಕಾರಿ ಖಾತೆ ಅಂತಕ್ಕಂತಹದ್ದು. ಬಟ್ ಈಗ ಮೊಟ್ಟ ಮೊದಲ ಬಾರಿಗೆ ಅದನ್ನು ಸ್ಥಾಪನೆ ಮಾಡಲಾಗಿದೆ. ಆ್ಯಂಡ್ ಅದರ ಇನಾಗರಲ್ ಹೋಲ್ಡರ್ ಆಗಿ, ಅದರ ಮೊದಲ ಮಂತ್ರಿಯಾಗಿ, ಸಚಿವರಾಗಿ ಶ್ರೀಯುತ ಅಮಿತ್ ಶಾ ಅವರು ಅಧಿಕಾರವನ್ನು ಸ್ವೀಕಾರ ಮಾಡಿಕೊಂಡಿದ್ದಾರೆ. ಸೊ ಆಪ್ಷನ್ ಎ, ಅಮಿತ್ ಶಾ ವಿಲ್ ಬಿ ದ ರೈಟ್ ಆನ್ಸರ್. ಅವರು ನಮ್ಮ ಹೋಮ್ ಮಿನಿಸ್ಟರ್ ಕೂಡ ಹೌದು, ಜೊತೆಗೆ ಕೋಆಪರೇಷನ್ ಸೆಕ್ಟರ್ನು ಕೂಡ, ಕೋಆಪರೇಷನ್ ಮಿನಿಸ್ಟ್ರಿಯನ್ನು ಕೂಡ ಅವರಿಗೆ ಹಂಚಿಕೆ ಮಾಡಲಾಗಿದೆ. ಸೊ ಅದೇ ರೀತಿ 53ನೇ ಪ್ರಶ್ನೆ ನೋಡ್ತಾ ಇದ್ದೀರಾ, ಡಿಪ್ಕೋವನ್. ಸೊ ಡಿಪ್ಕೋವನ್ ಅಂತಕ್ಕಂಥ ಇದು ಕೂಡ ಒಂದು ಕರೆಂಟ್ ಅಫೇರ್ಸ್ ಪ್ರಶ್ನೆ, ಡೈರೆಕ್ಟ್ ಆಗಿ ಕೇಳಿರ್ತಕ್ಕಂತಹದ್ದು. ಸೊ ಡಿಪ್ಕೋವನ್ ಅಂತಕ್ಕಂಥದ್ದು ಏನು ಅಂತ ಕೇಳಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ, ಕೋವಿಡ್-19 ಆಂಟಿಬಾಡಿ ಡಿಟೆಕ್ಷನ್ ಕಿಟ್. ಬಿಕಾಸ್ ನೋಡಿ, ನಿಮಗೆಲ್ಲ ಗೊತ್ತಿರಬೇಕು, ನಮ್ಮ ದೇಹದಲ್ಲಿ ಕೋವಿಡ್ ವೈರಸ್ ಇದೆಯೋ ಅಥವಾ ನಾವು ಇನ್ಫೆಕ್ಟ್ ಆಗಿದ್ದೀವೋ ಅಂತ ಹೇಳಿ ಕಂಡುಹಿಡಲಿಕ್ಕೆ ಬೇರೆ ಬೇರೆ ಮಾರ್ಗಗಳನ್ನು ಅನುಸರಿಸಲಾಗುತ್ತೆ. ಅದು RT-PCR, ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಪಾಲಿಮರೇಸ್ ಚೈನ್ ರಿಯಾಕ್ಷನ್, RT-PCR ಇರಬಹುದು, ಅಥವಾ ರ್ಯಾಪಿಡ್ ಅಂತ ಕರಿತೀವಿ, ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಇರಬಹುದು. ಹೀಗೆ ಬೇರೆ ಬೇರೆ ಟೆಸ್ಟ್ಗಳನ್ನ ಮಾಡುವ ಮೂಲಕ ಪತ್ತೆ ಹಚ್ಚಲಾಗುತ್ತೆ. ಆ್ಯಂಡ್ ಅಂತಹದ್ದೇ ಮತ್ತೊಂದು ಟೆಸ್ಟ್ ಅಂತ ಹೇಳಿದ್ರೆ ಕೋವಿಡ್ ಆಂಟಿಬಾಡಿ ಡಿಟೆಕ್ಷನ್ ಕಿಟ್. ಇಲ್ಲಿ ಕೋವಿಡ್ ಇನ್ಫೆಕ್ಷನ್ನ ಹುಡುಕಕ್ಕಿಂತ ಹೆಚ್ಚಾಗಿ ನಮ್ಮ ದೇಹದಲ್ಲಿ ಕೋವಿಡ್ ವೈರಸ್ನ ವಿರುದ್ಧವಾಗಿ ಪ್ರತಿಕಾಯಗಳು ಅಂದರೆ ಆಂಟಿಬಾಡೀಸ್ ಜನರೇಟ್ ಆಗಿದ್ದಾವ, ಆಂಟಿಬಾಡೀಸ್ ಎಕ್ಸಿಸ್ಟ್ ಆಗಿದ್ದಾವ ಅಂತೇಳಿ ಕಂಡುಹಿಡಿಯುತ್ತೆ ಈ ಡಿಪ್ಕೋವನ್ ಅನ್ನುವಂಥ ಒಂದು ಕಿಟ್. ಯಾಕಿದು ಬಹಳ ಇಂಪಾರ್ಟೆಂಟ್ ಅಪ್ಪ ಅಂತ ಹೇಳಿದ್ರೆ, ಒಂದು ವೇಳೆ ನಮ್ಮ ರಕ್ತದಲ್ಲಿ ಈ ಈ ಕೋವಿಡ್ ವಿರುದ್ಧ ಹೋರಾಡ್ತಕ್ಕಂತಹ ಆಂಟಿಬಾಡೀಸ್ ಅಥವಾ ಪ್ರತಿಕಾಯಗಳಿದ್ವು ಅಂತ ಹೇಳಿದ್ರೆ ನಾವು ಹಿಂದೆ ಈ ಕೋವಿಡ್-19 ವೈರಸ್ಗೆ ಎಕ್ಸ್ಪೋಸ್ ಆಗಿದ್ದೇವೆ ಅಂತ ತೋರಿಸುತ್ತೆ. ಇಟ್ ಇಂಡಿಕೇಟ್ಸ್ ದ ಎಕ್ಸ್ಪೋಜರ್ ಟು ಕೋವಿಡ್-19 ವೈರಸ್ ಇನ್ ಅವರ್ ಬಾಡಿ. ಸೊ ಹಾಗಾಗಿ ಇದು ಬಹಳ ಪ್ರಮುಖವಾಗಿರತಕ್ಕಂಥ ಒಂದು ಮೆಥಡ್. ಡಿಪ್ಕೋವನ್ ಅಂತಕ್ಕಂಥದ್ದು ಈ ಒಂದು ಕಿಟ್ಗೆ ನೀಡಿರತಕ್ಕಂಥ ಹೆಸರಾಗಿರುತ್ತೆ. ಆಪ್ಷನ್ ಬಿ ವಿಲ್ ಬಿ ದ ರೈಟ್ ಆನ್ಸರ್. ಅದೇ ರೀತಿ 54ನೇ ಪ್ರಶ್ನೆ ಕೇಳುತ್ತೆ, ಆಫ್ರಿಕಾದ ಅತಿ ಎತ್ತರದ ಕಿಲಿಮಂಜಾರೋ ಪರ್ವತ ಯಾವ ದೇಶದಲ್ಲಿದೆ? ಸೊ ಕಿಲಿಮಂಜಾರೋ ನಿಮಗೆಲ್ಲ ಗೊತ್ತಿರೋ ರೀತಿ ಆಫ್ರಿಕಾದಲ್ಲಿರತಕ್ಕಂತಹ ಒಂದು ಬಹಳ ಎತ್ತರದ ಶಿಖರ, ಇಡೀ ಆಫ್ರಿಕಾ ಖಂಡದಲ್ಲಿ ಅತ್ಯಂತ ಉನ್ನತ ಶಿಖರ ಅಂತೇಳಿ ಕರಿತೀವಿ, ಪೀಕ್ ಅಂತೇಳಿ ಕರಿತೀವಿ. ಅದು ಯಾವ ದೇಶದಲ್ಲಿ ಬರುತ್ತೆ ಅಂತ ಕೇಳಿದ್ದಾರೆ. ಇದು ಕೂಡ ಒಂದು ಸ್ಟ್ಯಾಟಿಕ್ GK ಪಾಯಿಂಟ್. ಆಪ್ಷನ್ ಬಿ, ತಾಂಜಾನಿಯಾ ವಿಲ್ ಬಿ ದ ರೈಟ್ ಆನ್ಸರ್. ತಾಂಜಾನಿಯಾ ದೇಶ ನಿಮಗೆ ಆಫ್ರಿಕಾದಲ್ಲಿ ಕಾಣಿಸ್ಕೊಳ್ಳುತ್ತೆ. ಆ ದೇಶದಲ್ಲಿ ಕಿಲಿಮಂಜಾರೋ ಪರ್ವತ ಕಾಣಿಸ್ಕೊಳ್ಳುತ್ತೆ. ಅದು ಆಫ್ರಿಕಾದ ಅತ್ಯಂತ ಎತ್ತರದ ಒಂದು ಪರ್ವತವೂ ಕೂಡ ಹೌದು. ಈ ಬಗ್ಗೆ ಕಾಣಿಸ್ತಾ ಇದೆ ನಿಮಗೆ ಯಾವ ರೀತಿ ಕಿಲಿಮಂಜಾರೋ ತುಂಬ ಪೀಕಲ್ಲಿರ್ತಕ್ಕಂಥ, ತುಂಬ ಎತ್ತರದಲ್ಲಿರ್ತಕ್ಕಂಥ ಒಂದು ಪರ್ವತ.
ತಾಂಜಾನಿಯಾ ದೇಶದಲ್ಲಿ ಬರುತ್ತೆ. ಜೊತೆಗೆ ಇದೊಂದು ಡಾರ್ಮೆಂಟ್ ವೋಲ್ಕ್ಯಾನೋ ಅಂತಲೂ ಕೂಡ ಕರೆಯಲಾಗುತ್ತೆ. ಡೋರ್ಮೆಂಟ್ ವೋಲ್ಕ್ಯಾನೋ ಅಂತ ಹೇಳಿದ್ರೆ ಒಂದು ಸುಪ್ತ ಸ್ಥಿತಿಯಲ್ಲಿರತಕ್ಕಂತಹ ಜ್ವಾಲಾಮುಖಿ ಅಂತ ಕರಿಬಹುದು. ಜ್ವಾಲಾಮುಖಿಯಲ್ಲಿ 3 ಟೈಪ್ಸ್ ಬರುತ್ತೆ, ನೀವು ನೋಡಿರ್ತೀರ. ಆಕ್ಟಿವ್ ವೋಲ್ಕ್ಯಾನೋ, ಅದೇ ರೀತಿ ಡಾರ್ಮೆಂಟ್ ವೋಲ್ಕ್ಯಾನೋ, ಮತ್ತೊಂದು ಎಕ್ಸ್ಟಿಂಕ್ಟ್ ವೋಲ್ಕ್ಯಾನೋ. ಅಂದರೆ ಆಕ್ಟಿವ್ ವೋಲ್ಕ್ಯಾನೋ ಅಂತ ಹೇಳಿದ್ರೆ ಸಕ್ರಿಯವಾಗಿರ್ತಕ್ಕಂತಹ ಒಂದು ಜ್ವಾಲಾಮುಖಿ, ಡಾರ್ಮೆಂಟ್ ಅಂತ ಹೇಳಿದ್ರೆ ಸುಪ್ತವಾಗಿರ್ತಕ್ಕಂತಹ ಜ್ವಾಲಾಮುಖಿ. ಅಂದರೆ ಬಹಳ ದಿನಗಳಿಂದ ಅದು ಜ್ವಾಲಾಮುಖಿಯ ವಿಸ್ಫೋಟವನ್ನು ಮಾಡಿಲ್ಲ, ಬಟ್ ಮುಂದೆ ಯಾವಾಗಲಾದರೂ ಕೂಡ ಅದು ವಿಸ್ಫೋಟವನ್ನು ಮಾಡಬಹುದು. ಸೊ ಅದು ಸುಪ್ತವಾಗಿರೋದ್ರಿಂದ ಅದನ್ನು ಸುಪ್ತ ಜ್ವಾಲಾಮುಖಿ ಅಥವಾ ಡಾರ್ಮೆಂಟ್ ವೋಲ್ಕ್ಯಾನೋ ಅಂತ ಕರಿತೀವಿ. ಅದೇ ರೀತಿ 3ನೇದು ಬಂದ್ಬಿಟ್ಟು ಎಕ್ಸ್ಟಿಂಕ್ಟ್ ವೋಲ್ಕ್ಯಾನೋ, ಅಂದರೆ ನಶಿಸಿ ಹೋಗಿರ್ತಕ್ಕಂಥ, ಅಂದರೆ ಅವಸಾನಕ್ಕೀಡಾಗಿರ್ತಕ್ಕಂಥ ವೋಲ್ಕ್ಯಾನೋ. ಅದು ಮತ್ತೆ ಯಾವಾಗಲೂ ಕೂಡ ವಾಪಸ್ ವಿಸ್ಫೋಟವನ್ನು ಅಥವಾ ಲಾಲಾರಸವನ್ನು ಹೊರಗಡೆ ಚಿಮ್ಮಿಸ್ತಕ್ಕಂತಹ, ಲಾವಾರಸವನ್ನು ಹೊರಗಡೆ ಚಿಮ್ಮಿಸ್ತಕ್ಕಂಥ ಕೆಲಸವನ್ನು ಮಾಡಲ್ಲ. ಸೊ ಆ 3 ಟೈಪ್ಸ್ ಕೂಡ ಗೊತ್ತಿರಬೇಕಾಗುತ್ತೆ. ಸೊ ಕೆಲವೊಂದ್ಸರಿ ಕೇಳ್ಬೋದು, ತಾಂಜಾನಿಯಾ ಯಾವ ರೀತಿಯ ಒಂದು ಜ್ವಾಲಾಮುಖಿ ಪರ್ವತ ಅಂತ ಕೇಳಿದ್ರೆ ಇಟ್ಸ್ ಅ ಡಾರ್ಮೆಂಟ್ ವೋಲ್ಕ್ಯಾನಿಕ್ ಮೌಂಟೇನ್ ಅಂತೇಳಿ ಕರಿಬಹುದಾಗುತ್ತೆ. ಅದೇ ರೀತಿ 55ನೇ ಪ್ರಶ್ನೆ ಕೇಳಿದ್ದಾರೆ. ಇದು ಕೂಡ ಒಂದು ಸೈನ್ಸ್ಗೆ ಸಂಬಂಧಪಟ್ಟಿದೆ, ಬಟ್ ಸ್ಟ್ಯಾಟಿಕ್ ಜಿ ಕೆ ಅಂತಲೂ ಕೂಡ ಕರಿಬಹುದು. ಹ್ಯಾನ್ಸನ್ಸ್ ಡಿಸೀಸ್, ಹ್ಯಾನ್ಸನ್ಸ್ ರೋಗ ಅಂತೇಳಿ ಯಾವ ರೋಗಕ್ಕೆ ಕರೀತಾರೆ ಅಂತ ಕೇಳಿದ್ದಾರೆ. ಸೊ ಬೇಸಿಕಲಿ ಹ್ಯಾನ್ಸನ್ಸ್ ರೋಗ ಅಂತ ಹೇಳಿದ್ರೆ ಲೆಪ್ರಸಿ, ಕನ್ನಡದಲ್ಲಿ ಕುಷ್ಠರೋಗ ಅಂತ ಕರಿತೀವಿ, ಲೆಪ್ರಸಿ. ಸೊ ಲೆಪ್ರಸಿಯನ್ನು ನಾವು ಹ್ಯಾನ್ಸನ್ಸ್ ಡಿಸೀಸ್ ಅಂತ ಕೂಡ ಕರಿತೀವಿ. ಇದು ಕೂಡ ಸ್ವಲ್ಪ ರಿಪೀಟೆಡ್ ಪ್ರಶ್ನೆ ಇರಬಹುದು, ಬೇರೆ ಬೇರೆ ಕಡೆ ಕೇಳಿದ್ದಾರೆ ಈ ಪ್ರಶ್ನೆಯನ್ನು. ಅದೇ ರೀತಿ 56ನೇ ಪ್ರಶ್ನೆಯನ್ನು ಕೇಳಿದ್ರೆ ಇದು ಕೂಡ ಬ್ಯೂಟಿಫುಲ್ ಕ್ವಶನ್, ಬಿಕಾಸ್ ಮೊನ್ನೆ ನಡೆದಂತಹ UPSC ಪ್ರಿಲಿಮ್ಸ್ ಪರೀಕ್ಷೆಯಲ್ಲಿ ಸ್ಟ್ರೈಟ್ ಅವೇ ಡೈರೆಕ್ಟಾಗಿ ಈ ಪ್ರಶ್ನೆಯನ್ನು ಕೇಳಿದ್ರು. ಅದೇ ಪ್ರಶ್ನೆನ ಸೇಮ್ ಆಪ್ಷನ್ಸನ್ನು ಎತ್ಬಿಟ್ಟು ನಮ್ಮ PC ಎಕ್ಸಾಮ್ಗೆ ಹಾಕಿದ್ದಾರೆ. ಸೊ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಯಾವ ರೀತಿ ನಮ್ಮ ಲೆವೆಲ್ ಆಫ್ ಸ್ಟ್ಯಾಂಡರ್ಡ್, ನಮ್ಮ ಪೇಪರ್ಗಳ ಒಂದು ಶ್ರೇಣಿ ಒಂದು ಇನ್ಕ್ರೀಸ್ ಆಗ್ತಾ ಇದೆ. UPSC ಪ್ರಶ್ನೆಯನ್ನು PC ಕೇಳುವಂತಹ ಪರಿಪಾಠ ಕೂಡ ನಡೆದು ಬರ್ತಾ ಇದೆ. ಬಟ್ ಪ್ರಶ್ನೆ ಅಷ್ಟೇನು ಟಫ್ ಇರಲಿಲ್ಲ, ನೀವು ಈಸಿಯಾಗಿ ಟಿಕ್ ಮಾಡ್ಬೋದು. ಸೊ ಏನು ಪ್ರಶ್ನೆ ಹೇಳುತ್ತಪ್ಪ ಅಂತ ಹೇಳಿದ್ರೆ, ವಾಟ್ ವಾಸ್ ದ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಆಫ್ ಇಂಡಿಯಾ ವೆನ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಕೇಮ್ ಇನ್ ಟು ಫೋರ್ಸ್ ಆನ್ 26th January 1950. ಅಂದರೆ 1950 26 ಜನವರಿಯಂದು ಏನು ನಮ್ಮ ಒಂದು ಸಂವಿಧಾನ ಅಸ್ತಿತ್ವಕ್ಕೆ ಬರುತ್ತೆ, ಅವತ್ತಿನ ದಿನ ಭಾರತದ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್, ಭಾರತದ ಸಂವಿಧಾನಿಕ ಸ್ಥಿತಿ ಯಾವ ರೀತಿ ಇತ್ತು ಅಂತ ಕೇಳಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಆಗುತ್ತೆ, ಸಾರ್ವಭೌಮ ಪ್ರಜಾಪ್ರಭುತ್ವ ಗಣರಾಜ್ಯ. ನೀವು ನಮ್ಮ ಪ್ರಿಯಂಬಲನ್ನು, ನಮ್ಮ ಸಂವಿಧಾನದ ಪೂರ್ವ ಪೀಠಿಕೆಯನ್ನು ಓಪನ್ ಮಾಡ್ಕೊಂಡು ನೋಡಿದ್ರೆ ಇವಾಗ 5 ವರ್ಡ್ಗಳು ಬರುತ್ತೆ, ಜಾಸ್ತಿ ಆಗಿದೆ. ಬಟ್ ಮೂಲ ಸಂವಿಧಾನ ಅಂದರೆ ಜನವರಿ 26, 1950ರಂದು ನೀವು ಸಂವಿಧಾನವನ್ನು ನೋಡಿದ್ರೆ ಅಲ್ಲಿ ಕೇವಲ ಈ 3 ಶಬ್ದಗಳು ಮಾತ್ರ ಇತ್ತು. ಇಂಡಿಯಾ ವಾಸ್ ಎ ಸಾವರಿನ್ ಡೆಮೋಕ್ರೆಟಿಕ್ ರಿಪಬ್ಲಿಕ್. ಬಟ್ ಈಗ ನಾವೇನಾಗಿದ್ದೀವಿ, ಅಲ್ಲಿ ಸೋಷಿಯಲಿಸ್ಟ್ ಆ್ಯಂಡ್ ಸೆಕ್ಯುಲರ್, ಅಂದರೆ ಸಮಾಜವಾದಿ ಮತ್ತು ಜಾತ್ಯತೀತ ಅಂತ 2 ಶಬ್ದಗಳು ಆ್ಯಡ್ ಆಗಿದ್ದಾವೆ. ಇದನ್ನು 1976ನೇ ಇಸ್ವಿಯಲ್ಲಿ 42ನೇ ತಿದ್ದುಪಡಿಯನ್ನು ತರುವ ಮೂಲಕ, 42nd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ ಮೂಲಕ ಇಂದಿರಾ ಗಾಂಧಿ ಅವರು, ಶ್ರೀಮತಿ ಇಂದಿರಾ ಗಾಂಧಿ ನಮ್ಮ ಮಾಜಿ ಪ್ರಧಾನಮಂತ್ರಿಯವರು ಇದನ್ನು ಆ್ಯಡ್ ಮಾಡಿರ್ತಾರೆ. ಬಟ್ ಮೂಲ ಅಲ್ಲಿ ಕೇವಲ ಸಾವರಿನ್ ಡೆಮೋಕ್ರೆಟಿಕ್ ಮತ್ತು ರಿಪಬ್ಲಿಕ್ ಅಂತ 3 ವರ್ಡ್ಗಳು ಮಾತ್ರ ಇರುತ್ತೆ. ಕನ್ನಡದಲ್ಲಿ ಅದನ್ನು ಸಾರ್ವಭೌಮ ಪ್ರಜಾಪ್ರಭುತ್ವ ಮತ್ತು ಗಣರಾಜ್ಯ ಅಂತೇಳಿ ಕರಿಬಹುದಾಗುತ್ತೆ. ಈಸಿ ಪ್ರಶ್ನೆ. ಅದೇ ರೀತಿ 57ನೇ ಪ್ರಶ್ನೆ ನೋಡ್ತಾ ಹೋಗೋದಾದ್ರೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ಫಾರ್ಮ್ ಆಫ್ ಯಕ್ಷಗಾನ. ನೋಡಿ, ಯಕ್ಷಗಾನ ಕರ್ನಾಟಕ ರಾಜ್ಯದ ಒಂದು ಪ್ರಾಚೀನ ಕಲೆ, ಒಂದು ಬಹಳ ಫೇಮಸ್, ಕರ್ನಾಟಕಕ್ಕೆ ಸೀಮಿತವಾಗಿರ್ತಕ್ಕಂಥ, ಕರ್ನಾಟಕ ಮತ್ತು ಕೇರಳದಲ್ಲಿ ಕಾಣಿಸ್ಕೊಳ್ತಕ್ಕಂಥ ಒಂದು ಪ್ರಸಿದ್ಧ ಒಂದು ಕಲೆ ಇದು. ಸೊ ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಕೇಳಿದ್ದಾರೆ, ಕೆಳಗಿನ ಯಾವ ಒಂದು ಆಟ ಈ ಯಕ್ಷಗಾನಕ್ಕೆ ಸೇರಿದಾಗಿದೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಬಂದ್ಬಿಟ್ಟು ಅಟ್ಟ ಕಥಾ ಇರಬಹುದು, ನವರಸಗಳಿರಬಹುದು, ತೆಂಕುತಿಟ್ಟು ಇರಬಹುದು, ತೊಟ್ಟಾಯಂ ಇರಬಹುದು. ಹೀಗೆ 4 ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ತೆಂಕತಿಟ್ಟು ಆಗುತ್ತೆ. ಬಿಕಾಸ್ ನಿಮಗೆಲ್ಲ ಗೊತ್ತಿರಬೇಕು, ಸ್ವಲ್ಪ ನೀವು ಯಕ್ಷಗಾನದ ಹಿನ್ನೆಲೆ ನೋಡ್ತಾ ಹೋದರೆ ತೆಂಕತಿಟ್ಟು ಮತ್ತು ಬಡಗತಿಟ್ಟು ಅಂತೇಳಿ 2 ಪಾರ್ಟ್ಸ್ ಬರುತ್ತೆ. ಬಿಕಾಸ್ ತೆಂಕ ಮತ್ತು ಬಡಗ ಅಂತ ಹೇಳಿದ್ರೆ ಕನ್ನಡದಲ್ಲಿ, ಅಂದರೆ ಹಳೆಗನ್ನಡದಲ್ಲಿ ಉತ್ತರ ಮತ್ತು ದಕ್ಷಿಣ ಅಂತೇಳಿ ತೋರಿಸುತ್ತೆ. ಸೊ ಅಲ್ಲಿ ಉತ್ತರ ಕನ್ನಡ ಭಾಗದಲ್ಲೇ ಬೇರೆ ಟೈಪ್ ಆಫ್ ಯಕ್ಷಗಾನವನ್ನು ಆಡಲಾಗುತ್ತೆ, ಅದೇ ರೀತಿ ದಕ್ಷಿಣ ಭಾಗದಲ್ಲಿ ಬೇರೆ ರೀತಿ ಆಡಲಾಗುತ್ತೆ. ಹಾಗಾಗಿ ತೆಂಕತಿಟ್ಟು ಮತ್ತು ಬಡಗತಿಟ್ಟು ಅಂತ 2 ಪ್ರಕಾರಗಳು ನಮಗೆ ಯಕ್ಷಗಾನದಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಬೇಸಿಕಲಿ ಯಕ್ಷಗಾನ ಅಂತ ಹೇಳಿದ್ರೆ ಭಕ್ತಿ ಚಳುವಳಿ ಏನಿರುತ್ತೆ, ಆ ಒಂದು ಚಳುವಳಿಯ ಸಂದರ್ಭದಲ್ಲಿ ಇದು ಸ್ಟಾರ್ಟ್ ಆಗುತ್ತೆ. ನಮ್ಮ ರಾಜ್ಯದಲ್ಲಿ ಪಾರ್ತಿಸುಬ್ಬ ಅವಾರ್ಡ್ ಅಂತ ಕೇಳಿರ್ತೀರ. ಪಾರ್ತಿಸುಬ್ಬ ಅಂತ ಹೇಳಿದ್ರೆ ಇವರು ಯಕ್ಷಗಾನದ ಒಬ್ಬ ಸಂಸ್ಥಾಪಕ ಅಂತ ಕರೀತಾರೆ, ಒಬ್ಬ ಸ್ಥಾಪಕ, ಫಾದರ್ ಆಫ್ ಯಕ್ಷಗಾನ ಅಂತ ಕರೆಯಲ್ಪಡ್ತಾರೆ. ಸೊ ಪಾರ್ತಿಸುಬ್ಬ ಅವರ ಹೆಸರಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಪ್ರತಿ ವರ್ಷ ಯಕ್ಷಗಾನದಲ್ಲಿ ಸಾಧನೆ ಮಾಡಿದಂಥ ವ್ಯಕ್ತಿಗಳಿಗೆ ಪ್ರಶಸ್ತಿಯನ್ನು ಕೊಡುತ್ತೆ. ಮುಂದೆ ಯಾವಾಗಲೂ ಸ್ವಲ್ಪ ಟಫ್ ಪ್ರಶ್ನೆಗಳು ಕೇಳಬೇಕು ಅಂತ ಹೇಳಿದ್ರೆ ಕೇಳ್ತಾರೆ, ಪಾರ್ತಿಸುಬ್ಬ ಪ್ರಶಸ್ತಿಯನ್ನು ಕೆಳಗಿನ ಯಾವ ರಂಗದಲ್ಲಿ ಕೊಡ್ತಾರೆ ಅಂತ ಹೇಳಿದ್ರೆ ನೀವು ಯಕ್ಷಗಾನ ಅಂತ ಟಿಕ್ ಹಾಕಬೇಕಾಗುತ್ತೆ. ಸೊ ಇಲ್ಲಿ ತೆಂಕತಿಟ್ಟು ಆಪ್ಷನ್ ಸಿ ವಿಲ್ ಬಿ ದ ರೈಟ್ ಆನ್ಸರ್. ಅದೇ ರೀತಿ 58ನೇ ಪ್ರಶ್ನೆ, ವೆನ್ ವಾಸ್ ದ ವಿಜಯನಗರ ಎಂಪೈರ್ ಎಸ್ಟಾಬ್ಲಿಷ್ಡ್. ಇದು ಕೂಡ ಡೈರೆಕ್ಟ್ ಪ್ರಶ್ನೆ, ಸ್ಟ್ಯಾಟಿಕ್ ಜಿ ಕೆ ಸ್ಟ್ರಾಂಗ್ ಇದ್ದವರು ಈಸಿಯಾಗಿ ಟಿಕ್ ಮಾಡಿರ್ತೀರಾ. ಆಪ್ಷನ್ ಸಿ 1336 AD, 1336 ADಯಲ್ಲಿ ನಮ್ಮ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಲಾಗುತ್ತೆ. ವಿದ್ಯಾರಣ್ಯರು ಅನ್ನುವಂಥ ಒಬ್ಬ ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ಹಕ್ಕಬುಕ್ಕ ಅವರು ಈ ವಿಜಯನಗರವನ್ನು ಸ್ಥಾಪನೆ ಮಾಡ್ತಾರೆ. ಆ್ಯಂಡ್ ಇತ್ತೀಚೆಗಷ್ಟೇ ಯಾಕೆ ಇದನ್ನು ಕೇಳಿದಾರೆ ಬಹುಶಃ ಅಂತ ಹೇಳಿದ್ರೆ, ವಿಜಯನಗರ ಅನ್ನುವಂಥ ಹೊಸ ಜಿಲ್ಲೆಯನ್ನು ನಮ್ಮಲ್ಲಿ ಹುಟ್ಟುಹಾಕಲಾಯಿತು. 31ನೇ ಜಿಲ್ಲೆ, 31st ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕ ಸ್ಟೇಟ್. ಸೊ ಬಳ್ಳಾರಿಯಿಂದ ಬೇರ್ಪಡಿಸ್ಬಿಟ್ಟು ವಿಜಯನಗರ ಅಂತೇಳಿ ಜಿಲ್ಲೆಯನ್ನು ಕೂಡ ಮಾಡಲಾಯಿತು. ಹಾಗಾಗಿ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಪ್ರಶ್ನೆ ಉಂಟಾಗಿರಬಹುದು.
ಸೊ ಅದೇ ರೀತಿ 59ನೇ ಪ್ರಶ್ನೆ ಕಾಣಿಸ್ಕೊಳ್ತಾ ಇದೆ. ಇದು ಕೂಡ ಸ್ವಲ್ಪ ಕರೆಂಟ್ ಅಫೇರ್ಸ್ಗೆ ಲಿಂಕ್ ಮಾಡಿ ಕೇಳಿರ್ತಕ್ಕಂತಹದ್ದು. ಸೆಟಲ್ಮೆಂಟ್ಸ್ ಫೌಂಡ್ ಡ್ಯೂರಿಂಗ್ ಕೀಚಾಡಿ ಎಕ್ಸ್ಕವೇಷನ್ಸ್ ಬಿಲಾಂಗ್ ಟು, ಅಂದರೆ ಕೀಚಾಡಿ ಉತ್ಖನನದ ಸಮಯದಲ್ಲಿ ನಮಗೇನು ಈ ಎಕ್ಸ್ಕವೇಷನ್ ಮಾಡಿದ್ರು, ವಸಾಹತುಗಳು ಸಿಕ್ವು, ಅದು ಕೆಳಗಿನ ಯಾವ ಒಂದು ಸಂದರ್ಭಕ್ಕೆ, ಕಾಲಮಾನಕ್ಕೆ ಅದು ಕಂಡು ಬರುತ್ತೆ ಅಂತ ಕೇಳಿದ್ದಾರೆ. ಅಂದರೆ ಇಟ್ ಬಿಲಾಂಗ್ಸ್ ಟು ವಿಚ್ ಆಫ್ ದ ಫಾಲೋಯಿಂಗ್ ಪೀರಿಯಡ್ಸ್ ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ಸರಿದ ಉತ್ತರ ಆಪ್ಷನ್ ಎ ಸಂಗಮ್ ಕಾಲ ಆಗುತ್ತೆ, ಸಂಗಮ್ ಅವಧಿಗೆ ಸಂಬಂಧಪಟ್ಟಂಗೆ. ಸೊ ಬೇಸಿಕಲಿ ಇತ್ತೀಚೆಗೆ ತಮಿಳುನಾಡಿನಲ್ಲಿ ಒಂದು ಉತ್ಖನನ ಕಾರ್ಯವನ್ನು ಮಾಡ್ತಾ ಇದ್ರು. ಉತ್ಖನನ ಅಂತ ಹೇಳಿದ್ರೆ ಎಕ್ಸ್ಕವೇಟ್ ಮಾಡೋದು, ಅಲ್ಲಿ ಬೇರೆ ಬೇರೆ ಪರಿಕರಗಳನ್ನ ಯೂಸ್ ಮಾಡಿಬಿಟ್ಟು ಮಣ್ಣನ್ನು ಅಗಿತಾ ಹೋಗ್ತಾರೆ. ಮಣ್ಣನ್ನು ಅಗದಾಗ ನಮಗೆ ಹಳೆ ಕಾಲದ ಕೆಲವೊಂದು ವಸ್ತುಗಳು ಸಿಗುತ್ತೆ, ಕೆಲವೊಂದು ವಸಾಹತುಗಳು ಸಿಗುತ್ತೆ. ಈವನ್ ಹರಪ್ಪ ಮೊಹೆಂಜೊದಾರೋದಂಥ ಒಂದು ದೊಡ್ಡ ನಗರಗಳು ಸಿಕ್ಕಿದ್ದು ಕೂಡ ಇಂತಹ ಎಕ್ಸ್ಕವೇಷನ್ ಕಾರ್ಯದ ಮೂಲಕ ಅಥವಾ ಇಂಥ ಒಂದು ಉತ್ಖನನ ಕಾರ್ಯದ ಮೂಲಕ. ಸೊ ಆ ಒಂದು ಕಾರ್ಯ ಮಾಡಬೇಕಾದ್ರೆ ಈ ತಮಿಳುನಾಡಿನ ಕೀಚಾಡಿ ಅನ್ನುವಂಥ ಪ್ರದೇಶದಲ್ಲಿ ಒಂದು ದೊಡ್ಡ ವಸಾಹತು ನಮಗೆ ಸಿಗುತ್ತೆ, ಒಂದು ದೊಡ್ಡ ಕಾಲೋನಿ ಸಿಗುತ್ತೆ. ಆ ಕಾಲೋನಿ ಯಾರ ಒಂದು ಅವಧಿಗೆ ಸೇರಿದ್ದು ಅಂತ ಹೇಳಿ ನಾವು ಇವತ್ತು ಪರಿಗಣಿಸ್ತೀವಪ್ಪ ಅಂತ ಹೇಳಿದ್ರೆ ಸಂಗಮ್ ಯುಗಕ್ಕೆ ಸೇರಿದ್ದು. ಸಂಗಮ್ ಯುಗ ಅಂದರೆ ನಮಗೆಲ್ಲ ಗೊತ್ತು, ತಮಿಳುನಾಡಿನಲ್ಲಿ ತುಂಬ ಹಿಂದೆ, ಅಂದರೆ 6 BCE, ಬಿಫೋರ್ ಕಾಮನ್ ಎರಾ, 6 BCE ಟು 3 AD ವರ್ಗೂ ಕೂಡ, ಅಥವಾ 3 BC CE ಅಂತ ಕರಿತೀವಿ, ಕಾಮನ್ ಎರಾ. ಸೊ ಅಲ್ಲಿವರೆಗೂ ಕೂಡ ಈ ಒಂದು ಸಂಗಮ್ ಯುಗ ಅಸ್ತಿತ್ವದಲ್ಲಿತ್ತು. ಬೇರೆ ಮೊದಲನೇ ಸಂಗಮ್ ಯುಗ, ಎರಡನೇ ಮತ್ತು ಮೂರನೇ ಸಂಗಮ್ ಯುಗ ಅಂತೇಳಿ ಕರಿತೀವಿ. ಸೊ ಅಲ್ಲಿ ಬೇಸಿಕಲಿ ಸಂಗಮ್ ಯುಗ ಅಂತ ಹೇಳಿದ್ರೆ ಒಂದು ಪ್ರದೇಶದಲ್ಲಿ, ಸಂಗಮ್ ಅಂತ ಹೇಳಿದ್ರೆ ಇಟ್ಸ್ ಎ ಕಾಲೇಜ್ ಆಫ್ ಸ್ಕಾಲರ್ಸ್. ಬೇರೆ ಬೇರೆ ದೊಡ್ಡ ದೊಡ್ಡ ಪಂಡಿತರಿರ್ಬೋದು, ಕವಿಗಳಿರ್ಬೋದು, ಲೇಖಕರಿರ್ಬೋದು, ಅವರು ಒಂದೇ ಭಾಗದಲ್ಲಿ ಕುತ್ಕೊಂಡ್ಬಿಟ್ಟು ಅಲ್ಲಿನ ರಾಜರ ಆಶ್ರಯದಲ್ಲಿ ಅಂಡರ್ ದ ಪೆಟ್ರೋನೇಜ್ ಆಫ್ ದ ಲೋಕಲ್ ಕಿಂಗ್ ಅವರು ಕಾವ್ಯಗಳನ್ನು ರಚನೆ ಮಾಡ್ತಾ ಇದ್ರು. ದೊಡ್ಡ ದೊಡ್ಡ ಅದ್ಭುತ ಒಂದು ಕವಿತೆಗಳನ್ನು, ಕಾವ್ಯಗಳನ್ನು ಮತ್ತು ಪುಸ್ತಕಗಳನ್ನು ಅವರು ಈ ಒಂದು ಸಂಗಮ್ ಯುಗದಲ್ಲಿ ಬರೆದಿದ್ದಾರೆ. ಸೊ ಸಂಗಮ್ ಯುಗ ಬಹಳ ಫೇಮಸ್ ಆಗಿರುತ್ತೆ. ಆ ಸಂಗಮ್ ಯುಗಕ್ಕೆ ಒಂದು ಸಲ್ತಕ್ಕಂತಹ ಆ ಒಂದು ಯುಗದ ಸಂದರ್ಭದ ಒಂದು ವಸಾಹತು ಇತ್ತೀಚೆಗಷ್ಟೇ ಕೀಚಾಡಿ ಅನ್ನುವಂಥ ಪ್ರದೇಶದಲ್ಲಿ ತಮಿಳುನಾಡಿನಲ್ಲಿ ದೊರಕಿದೆ. ಸೊ ಆಪ್ಷನ್ ಎ ಸಂಗಮ್ ಪೀರಿಯಡ್ ವಿಲ್ ಬಿ ದ ರೈಟ್ ಆನ್ಸರ್. ಅದೇ ರೀತಿ 60ನೇ ಪ್ರಶ್ನೆ ಕಾಣಿಸ್ಕೊಳ್ತಾ ಇದೆ. ಸ್ನೇಕ್ ಬೋಟ್ ರೇಸಸ್ ಆರ್ ಅಸೋಸಿಯೇಟೆಡ್ ವಿತ್ ವಿಚ್ ಆಫ್ ದ ಫಾಲೋಯಿಂಗ್ ಫೆಸ್ಟಿವಲ್ಸ್? ಕೆಳಗಿನ ಯಾವ ಹಬ್ಬಗಳೊಂದಿಗೆ ಈ ಸ್ನೇಕ್ ಬೋಟ್ ರೇಸ್, ಅಂದರೆ ಹಾವು ದೋಣಿಗಳ ಒಂದು ರೇಸ್ ಏನಿರುತ್ತೆ ಅದು ಕಾಣಕ್ಕೆ ಸಿಗುತ್ತೆ ಅಂತ ಕೇಳಿದ್ದಾರೆ. ಬಹಳ ಸಿಂಪಲ್, ನಿಮಗೆಲ್ಲ ಗೊತ್ತು ಹಾವು ದೋಣಿಗಳು. ಒಂದು ಇಮೇಜನ್ನು ಕೂಡ ನಿಮಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಬಟ್ ಬಿಫೋರ್ ದಟ್ ನಿಮಗೆ ಇಲ್ಲಿ ಕೀಚಾಡಿಯ ಒಂದು ಎಕ್ಸ್ಕವೇಷನ್ ಕಾಣಿಸ್ಕೊಳ್ತಾ ಇದೆ. ಬಿಕಾಸ್ ಬಹಳ ಜನಕ್ಕೆ ಯಾವ ರೀತಿ ಇರ್ಬೋದು, ಎಕ್ಸ್ಕವೇಷನ್ ಅಂದ್ರೇನು, ಕಾಲೋನಿ ಅಂದ್ರೇನು, ವಸಾಹತು ಅಂದ್ರೇನು ಅಂತ ಗೊತ್ತಿಲ್ಲದೆ ಇರಬಹುದು. ಈ ಭಾಗದಲ್ಲಿ ಕಾಣಿಸ್ಕೊಳ್ತಿರ್ತಕ್ಕಂತಹದ್ದು ಕೀಚಾಡಿ ಗ್ರಾಮದಲ್ಲಿ ಎಕ್ಸ್ಕವೇಟ್ ಮಾಡಿದ್ಮೇಲೆ ನಮಗೆ ಸಿಕ್ಕಂತಹ ಅವಶೇಷಗಳು, ಆ ಒಂದು ವಸಾಹತುವಿನ ಅವಶೇಷಗಳು. ಯಾವ ರೀತಿ ಚಿಕ್ಕ ಚಿಕ್ಕ ಮನೆಗಳಿರ್ಬೋದು, ಬೇರೆ ಬೇರೆ ಕಟ್ಟಡಗಳಿರ್ಬೋದು, ಅವುಗಳು ಕಾಣಿಸ್ಕೊಳ್ತಾ ಇದ್ದಾವೆ. ಇದು ಸಂಗಮ್ ಅವಧಿಗೆ ಸೇರಿದೆ ಅಂತೇಳಿ ಹೇಳಲಾಗುತ್ತೆ. ಆ್ಯಂಡ್ ಈ ಭಾಗದಲ್ಲಿ ನಿಮಗೆ ಹಾವು ದೋಣಿಗಳು, ಸ್ನೇಕ್ ಬೋಟ್ಗಳಂತ ನಾನು ಆಗಲೇನು ಹೇಳಿದೆ, ಚುಂಡನ್ ಅಂತೇಳಿ ಕರೆಯಲಾಗುತ್ತೆ. ಚುಂಡನ್ ವಲ್ಲಿ ಅಥವಾ ನಾಡು ಬಂಗಮ್ ಚುಂಡನ್ ಅಂತೇಳಿ ಕರೆಯಲಾಗುತ್ತೆ. ಸೊ ಚುಂಡನ್ ಅಂತ ಹೇಳಿದ್ರೆ ಈ ಬೋಟ್ಗಳು ಅಂತೇಳಿ. ಇದು ಯೂಶಲಾಗಿ ಕೇರಳ ರಾಜ್ಯದಲ್ಲಿ ಕಾಣಿಸುತ್ತೆ ಅಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು. ಈ ಒಂದು ನೆಹರು ಕಪ್ಪನ್ನು ಕೂಡ, ನೆಹರು ಟ್ರೋಫಿಯನ್ನು ಕೂಡ ಇದಕ್ಕೆ ಆಡಿಸಲಾಗುತ್ತೆ. ಈ ಒಂದು ನಿಮಗೆ ಅಲೆಪ್ಪಿ ಡಿಸ್ಟ್ರಿಕ್ಟ್, ಅಲಾಪುಜಾ ಅಥವಾ ಅಲೆಪ್ಪಿ ಡಿಸ್ಟ್ರಿಕ್ಟ್ ಅಂತೇಳಿ ಬರುತ್ತೆ ಕೇರಳದಲ್ಲಿ. ಅಲ್ಲಿ ಪುನ್ನಮಾಡ ಅನ್ನುವಂಥ ಒಂದು ಕೆರೆಯಲ್ಲಿ ಅಥವಾ ಒಂದು ಲೇಕಲ್ಲಿ, ಸರೋವರದಲ್ಲಿ ಈ ಬೋಟ್ ರೇಸನ್ನು ಕೂಡ ಮಾಡಲಾಗುತ್ತೆ. ಬಹಳ ಹಿಂದೆ 1950s ನಮ್ಮ ಅಂದಿನ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರು ಕೂಡ ಇಲ್ಲಿಗೆ ಬಂದು ಅದನ್ನು ವೀಕ್ಷಣೆ ಮಾಡಿದ್ರು. ಹಾಗಾಗಿ ಅವರ ಹೆಸರನ್ನ ಈ ಒಂದು ಟ್ರೋಫಿ ಕೂಡ ಇಡಲಾಗಿದೆ. ಸೊ ಈ ಸ್ನೇಕ್ ಬೋಟ್ ಅಂತ ಹೇಳಿದ್ರೆ ಅಬ್ವಿಯಸ್ಲಿ ಕೇರಳ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಒಂದು ಕ್ರೀಡೆ ಅಂತೇಳಿ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಅಗೇನ್ ಕೇರಳ ರಾಜ್ಯದಲ್ಲಿ ಯಾವ ಹಬ್ಬವನ್ನು ಫೇಮಸ್ ಆಗಿ ಆಚರಿಸ್ತಾರಪ್ಪ ಅಂತ ಹೇಳಿದ್ರೆ ಓಣಂ. ಸೊ ಭಾಳ ಸಿಂಪಲ್ ಆಗಿ ನೀವು ಓಣಂ ಆಪ್ಷನ್ ಬಿ ಟಿಕ್ ಹಾಕ್ಬೋದಾಗುತ್ತೆ. ಹಾವು ದೋಣಿ ಸ್ಪರ್ಧೆಗಳು ಓಣಂ ಹಬ್ಬದ ಸಂದರ್ಭದಲ್ಲಿ ಕೇರಳ ರಾಜ್ಯದಲ್ಲಿ ಆಯೋಜಿಸಲ್ಪಡ್ತವೆ. ಸೊ ಆಪ್ಷನ್ ಬಿ ಓಣಂ ಕರೆಕ್ಟ್ ಆಗುತ್ತೆ. ಅದೇ ಥರ ಕ್ವಶನ್ ನಂಬರ್ 61 ನೋಡೋಣ. ಇದು ಕೂಡ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಿರತಕ್ಕಂಥ ಒಂದು ಪ್ರಶ್ನೆ. ದ ಪವರ್ ಆಫ್ ದ ಹೈಕೋರ್ಟ್ ಟು ಇಶ್ಯೂ ರಿಟ್ಸ್ ಕಮ್ಸ್ ಅಂಡರ್ ವಿಚ್ ಆಫ್ ದ ಫಾಲೋಯಿಂಗ್ ಆರ್ಟಿಕಲ್ಸ್? ನೋಡಿ, ಸ್ವಲ್ಪ ಗಮನಿಸ್ಬಿಟ್ಟು ಹಾಕಬೇಕಾಗುತ್ತೆ. ಕೆಲವರು ಮಿಸ್ಟೇಕ್ ಮಾಡಬಹುದು. ಬಿಕಾಸ್ ರಿಟ್ ಅಂದ ತಕ್ಷಣ ನೀವು ಆರ್ಟಿಕಲ್ 32 ಅಂತ ಹಾಕುವಂಥ ಸಾಧ್ಯತೆ ಇರುತ್ತೆ. ಬಟ್ ಇಲ್ಲಿ ಅವ್ರು ಏನು ಕೇಳ್ತಾ ಇದ್ದಾರೆ, ಹೈಕೋರ್ಟ್ಗೆ, ಉಚ್ಚ ನ್ಯಾಯಾಲಯದ ಬಗ್ಗೆ ಅವ್ರು ಮಾತಾಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಆಗಿದ್ದರೆ ಆರ್ಟಿಕಲ್ 32 ಕರೆಕ್ಟ್ ಆಗ್ತಾ ಇತ್ತು. ಬಟ್ ಇಲ್ಲಿ ಹೈಕೋರ್ಟ್ ಅವ್ರು ಕೇಳಿರೋದ್ರಿಂದ ಖಂಡಿತವಾಗ್ಲಿ ಆರ್ಟಿಕಲ್ 226 ಕರೆಕ್ಟ್ ಆಗಿರುತ್ತೆ. ಆಪ್ಷನ್ ಸಿ 226 ವಿಲ್ ಬಿ ದ ರೈಟ್ ಆನ್ಸರ್. ಅದೇ ರೀತಿ 62ನೇ ಪ್ರಶ್ನೆ ಕಾಣಿಸ್ತಾ ಇದೆ. ರಾಜ್ಯದ ಮುಖ್ಯಮಂತ್ರಿ ಆಗೋದಕ್ಕೆ ಕನಿಷ್ಠ ಎಷ್ಟು ವಯಸ್ಸಾಗಿರಬೇಕು ಅಂತ ಹೇಳಿ. ಇದು ಕೂಡ ಸಿಂಪಲ್ ರಿಪೀಟೆಡ್ ಪ್ರಶ್ನೆನೇ. ಬಿಕಾಸ್ ಯಾವುದೇ ಒಬ್ಬ MLA ಕೂಡ, ಇವನ್ MLC ಕೂಡ ಮುಖ್ಯಮಂತ್ರಿ ಆಗಬಹುದು. ಇವನ್ ಯಾವ MLA ಬೇಕಾದರೂ ಮುಖ್ಯಮಂತ್ರಿ ಆಗಬಹುದು. ಆ್ಯಂಡ್ MLA ಆಗಬೇಕು ಅಂತ ಹೇಳಿದ್ರೆ, ಶಾಸಕರಾಗಬೇಕು ಅಂತ ಹೇಳಿದ್ರೆ 25 ವರ್ಷಗಳ ನಿಗದಿಪಡಿಸಲಾಗಿದೆ. ಸೊ 25 ವರ್ಷ ಮೇಲ್ಪಟ್ಟು MLA ಆಗ್ತಕ್ಕಂಥ ಯಾವುದೇ ವ್ಯಕ್ತಿ ನೇರವಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಬಹುದಾಗುತ್ತೆ. ಸೊ ಹಾಗಾಗಿ ಆಪ್ಷನ್ ಎ 25 ಇಯರ್ಸ್ ವಿಲ್ ಬಿ ದ ರೈಟ್ ಆನ್ಸರ್. ಅದೇ ನಿಮಗೆ ರಾಷ್ಟ್ರಪತಿ ಅಂತ ಹೇಳಿದ್ರೆ 35 ಇಯರ್ಸ್ ಬೇಕಾಗುತ್ತೆ. ಅದೇ ರೀತಿ ನಿಮಗೆ MLC ರಾಜ್ಯಸಭಾ ಮೆಂಬರ್ ಆಗಿರ್ಬೋದು ಅಥವಾ ನಮ್ಮ ವಿಧಾನ ಪರಿಷತ್ ಸದಸ್ಯರಾಗಿರ್ಬೋದು, ಅವರಿಗೆ ಅಂತ ಕೇಳಿದ್ರೆ 30 ಇಯರ್ಸ್ನಲ್ಲಿ ನೀವು ಟಿಕ್ ಮಾಡಬೇಕಾಗುತ್ತೆ. 25 ವರ್ಷ ಮುಖ್ಯಮಂತ್ರಿಗಳಿಗೆ ಬೇಕಾಗಿರ್ತಕ್ಕಂಥ ಮಿನಿಮಮ್ ಒಂದು ಏಜ್.
ಅದೇ ರೀತಿ 63ನೇ ಪ್ರಶ್ನೆ ಕಾಣಿಸ್ಕೊಳ್ತಾ ಇದೆ, ವಿಚ್ ಆಫ್ ದ ಫಾಲೋಯಿಂಗ್ ಬಫೆಲೋ ರೇಸ್ ಈಸ್ ಹೆಲ್ಡ್ ಇನ್ ಕರ್ನಾಟಕ. ಆಗಲೇ ನಿಮಗೆ ಬೋಟ್ ರೇಸ್ ಬಗ್ಗೆ ಕೇಳಿದ್ರು, ಇವಾಗ ಬಫೆಲೋ ರೇಸ್ ಬಗ್ಗೆ ಕೇಳ್ತಿದ್ದಾರೆ. ಕೋಣಗಳ ಒಂದು ಓಟದ ಸ್ಪರ್ಧೆ, ಇದನ್ನು ಯಾವ ಹೆಸರಿನಲ್ಲಿ ಕರ್ನಾಟಕದಲ್ಲಿ ಆಡಿಸಲಾಗುತ್ತೆ ಅಂತ ಕೇಳಿದ್ದಾರೆ. ಐ ಥಿಂಕ್ ಇದನ್ನ ಯಾರು ಕೂಡ ತಪ್ಪು ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ, ಎಸ್ಪೆಷಲಿ ಪೀಪಲ್ ಫ್ರಮ್ ಕೋಸ್ಟಲ್ ರೀಜನ್. ಕಂಬಳ ಅಂತೇಳಿ ಕರಿಬಹುದು. ಆಪ್ಷನ್ ಬಿ ಕಂಬಳ ವಿಲ್ ಬಿ ದ ರೈಟ್ ಆನ್ಸರ್. ಕಂಬಳ ಅನ್ನುವಂಥ ಕ್ರೀಡೆಯಲ್ಲಿ ಈ ಕೋಣಗಳ ಓಟದ ಸ್ಪರ್ಧೆಯನ್ನು ಮಾಡಲಾಗುತ್ತೆ. ಇದು ವಿಶೇಷವಾಗಿ ಕೆಸರುಗದ್ದೆಯಲ್ಲಿ ನಡೆಯುತ್ತೆ. ನಿಮಗೆಲ್ಲ ಗೊತ್ತು, ಒಂದು ಸ್ವಲ್ಪ ದಿನಗಳ ಹಿಂದೆ ಶ್ರೀನಿವಾಸ್ ಗೌಡ ಅನ್ನುವಂಥ ಒಬ್ಬ ವ್ಯಕ್ತಿ, ಅವರು ಈ ಜಾಕಿ, ನಾವೇನು ಯೂಶುವಲಾಗಿ ಈ ಇಕ್ವೆಸ್ಟ್ರಿಯನ್ ಅಥವಾ ಕುದುರೆ ರೇಸ್ಗಳಲ್ಲಿ ಜಾಕಿ ಅಂತ ಕರಿತೀವಿ, ಆ ಥರ ಈ ಕಂಬಳಕ್ಕೆ ಕೂಡ ಅವರು ಜಾಕಿ ಅಂತ ಇರ್ತಾರೆ, ಯಾರು ಅದನ್ನು ಕೋಣಗಳನ್ನ ಓಡಿಸ್ತಾರೆ. ಸೊ ಅವರು ಆಲ್ಮೋಸ್ಟ್ ಒಂದು 10 ಸೆಕೆಂಡ್ಸಲ್ಲಿ 100 ಮೀಟರ್ನ ಕವರ್ ಮಾಡಿ ದೊಡ್ಡ ಒಂದು ಸಾಧನೆಯನ್ನು ಮಾಡಿದ್ರು ಶ್ರೀನಿವಾಸ್ ಗೌಡ ಅಂತೇಳಿ. ಸೊ ಅವರಿಗೆ ಈ ಸ್ಪ್ರಿಂಟ್ ಕಾಂಪಿಟೇಷನ್ಗೆ ಕೂಡ ಕರ್ಕೊಂಬರುವಂಥ ಪ್ರಯತ್ನ ನಡೀತಾ ಇತ್ತು. ಬಟ್ ನಾವು ಈ ಮಾಡರ್ನ್ ಡೇ ಅಥ್ಲೆಟಿಕ್ಸ್ನಲ್ಲಿ ಮಾಡ್ತಕ್ಕಂಥದ್ದು ಈ ಸಿಂಥೆಟಿಕ್ ಟ್ರ್ಯಾಕ್ ಮೇಲೆ, ಹಾರ್ಡ್ ಟ್ರ್ಯಾಕ್ ಮೇಲೆ ರನ್ನಿಂಗ್ ರೇಸನ್ನು ಮಾಡಲಾಗುತ್ತೆ, ಸ್ಪ್ರಿಂಟಿಂಗನ್ನು ಮಾಡಲಾಗುತ್ತೆ. ಬಟ್ ಟ್ರೆಡಿಷನಲ್ ಆಗಿರ್ತಕ್ಕಂಥ ಈ ಕಂಬಳ ಅನ್ನುವಂಥ ಸ್ಪರ್ಧೆಗಳಲ್ಲಿ ಕೆಸರುಗದ್ದೆಯಲ್ಲಿ ಓಟವನ್ನು ಮಾಡಿಸಲಾಗುತ್ತೆ. ಸೊ ಹಾಗಾಗಿ ಅವರು ಈ ಮಾಮೂಲಿ ಅಥ್ಲೀಟ್ ಜೊತೆ ಕಾಂಪೀಟ್ ಮಾಡೋದು ಕಷ್ಟ ಆಗುತ್ತೆ. ಆ್ಯಂಡ್ ಜೊತೆಗೆ ಅಲ್ಲಿ ಕೋಣಗಳು ವೇಗವಾಗಿ ಎಳ್ಕೊಂಡು ಹೋಗ್ತಾ ಇರ್ತವೆ. ಸೊ ಆ ಒಂದು ವೇಗವು ಕೂಡ ಆ್ಯಡ್ ಆಗಿರೋದ್ರಿಂದ ಸ್ವಲ್ಪ ಡಿಫ್ರೆನ್ಸ್ ಕಂಡು ಬರುತ್ತೆ. ಎನಿವೆ ಇದಕ್ಕೆ ಆನ್ಸರ್ ಆಪ್ಷನ್ ಬಿ ಕಂಬಳ. ಅದೇ ರೀತಿ ಕ್ವಶನ್ ನಂಬರ್ 64 ನೋಡಿದ್ರೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಟ್ರೂ ಅಂತ ಕೇಳಿದ್ದಾರೆ. 4 ಹೇಳಿಕೆಗಳನ್ನ ಕೊಟ್ಬಿಟ್ಟು ಯಾವ ಹೇಳಿಕೆ ನಿಜವಾಗಿದೆ ಅಂತ ಕೇಳಿದ್ದಾರೆ. ಇದನ್ನು ನೀವು ಸೂಕ್ಷ್ಮವಾಗಿ ಓದ್ತಾ ಹೋದರೆ ನಿಮಗೆ ಒಂದು ವಿಷಯ ಗೊತ್ತಾಗುತ್ತೆ. ಅದೇನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಐ ಥಿಂಕ್ ಟ್ರೂ ಕೇಳಿದರೆ, ತಪ್ಪು ಕೇಳಿದರೆ ಬೇರೆ ಆಗ್ತಿತ್ತು. ಬಟ್ ಇಲ್ಲಿ 3 ಸ್ಟೇಟ್ಮೆಂಟ್ಗಳು ತಪ್ಪಾಗಿದ್ದಾವೆ. ಕೇವಲ 4ನೇ ಒಂದು ಹೇಳಿಕೆ ಮಾತ್ರ ಸರಿಯಾಗುತ್ತೆ. ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಹ್ಯಾಸ್ ದ ಪವರ್ ಟು ರಿಮೂವ್ ಗವರ್ನರ್. ಅಂದರೆ ಒಂದು ರಾಜ್ಯದ ರಾಜ್ಯಪಾಲರನ್ನ ತೆಗೆದುಹಾಕುವಂತಹ ಅಧಿಕಾರ ರಾಷ್ಟ್ರಪತಿಗಳಿರುತ್ತೆ. ಖಂಡಿತ ರಾಷ್ಟ್ರಪತಿಗಳಿರುತ್ತೆ. ಅವರು ನಮ್ಮ ಕೇಂದ್ರ ಸಂಪುಟದ ಒಂದು ಶಿಫಾರಸಿನ ಮೇರೆಗೆ ಖಂಡಿತ ಒಂದು ರಾಜ್ಯದ ರಾಜ್ಯಪಾಲರನ್ನು ತೆಗೆದುಹಾಕಬಹುದಾಗುತ್ತೆ. ಇದಕ್ಕೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ನ ನೋಡಲ್ ಏಜೆನ್ಸಿ ಅಂತ ಕರಿತೀವಿ. ಅಂದರೆ ಯಾವ ರಾಜ್ಯಕ್ಕೆ ಯಾವ ಒಂದು ರಾಜ್ಯಪಾಲರನ್ನು ಅಪಾಯಿಂಟ್ ಮಾಡಬೇಕು, ರಿಮೂವ್ ಮಾಡಬೇಕು ಅನ್ನೋದನ್ನು ಯೂಶುವಲಾಗಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ನಿರ್ಧಾರ ಮಾಡುತ್ತೆ. ಅದು ನೋಡಲ್ ಏಜೆನ್ಸಿ ಅಂತ ಕರಿಬಹುದು. ಯೂಶುವಲ್ ನಿರ್ಧಾರ ತೆಗೆದುಕೊಳ್ತಕ್ಕಂಥದ್ದು ನಮ್ಮ ಕ್ಯಾಬಿನೆಟ್ ಹೆಡೆಡ್ ಬೈ ಪ್ರೈಮ್ ಮಿನಿಸ್ಟರ್. ಸೊ ಆಪ್ಷನ್ ಡಿ ಕರೆಕ್ಟ್ ಆಗಿರುತ್ತೆ. ಅದೇ ನೀವು ಬೇರೆ 3 ನೋಡ್ತಾ ಹೋಗೋದಾದ್ರೆ, ಇಲ್ಲೇನು ಕೊಟ್ಟಿದ್ದಾರೆ, ಫಸ್ಟ್ ಸ್ಟೇಟ್ಮೆಂಟಲ್ಲಿ ರಾಜ್ಯಪಾಲರು ತಮ್ಮ ಸಂಪೂರ್ಣ ಅವಧಿಯನ್ನು ಮುಗಿಸುವ ಮುಂಚೆ ತೆಗೆದುಹಾಕೋಂಗಿಲ್ಲ ಅಂತ ಕೊಟ್ಟಿದ್ದಾರೆ. ಖಂಡಿತ ತಪ್ಪು. 100% ತೆಗೆದುಹಾಕುವಂಥ ಅಧಿಕಾರ ನಮ್ಮ ಕೇಂದ್ರ ಸರ್ಕಾರಕ್ಕಿರುತ್ತೆ ಮತ್ತು ನಮ್ಮ ರಾಷ್ಟ್ರಪತಿಗಳಿಗಿರುತ್ತೆ. ಅದೇ ರೀತಿ ಆಪ್ಷನ್ ಬಿ ನೋಡಿದ್ರೆ, ಸ್ಟೇಟ್ ಲೆಜಿಸ್ಲೇಚರ್ ಹ್ಯಾಸ್ ದ ಪವರ್ ಟು ಇಂಪೀಚ್ ಗವರ್ನರ್. ರಾಜ್ಯಪಾಲರನ್ನ ತೆಗೆದುಹಾಕಲಿಕ್ಕೆ ಅಥವಾ ಮಹಾಭಿಯೋಗ ಮಾಡಲಿಕ್ಕೆ ಅಧಿಕಾರವನ್ನು ಅಥವಾ ದೋಷಾರೋಪಣೆ ಮಾಡಲಿಕ್ಕೆ ಆ ಒಂದು ಅಧಿಕಾರ ನಮ್ಮ ರಾಜ್ಯ ಶಾಸಕಾಂಗದ ಬಳಿ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಖಂಡಿತ ತಪ್ಪು. ಬಿಕಾಸ್ ಕರ್ನಾಟಕ ರಾಜ್ಯ ಅಥವಾ ಯಾವುದೇ ಒಂದು ರಾಜ್ಯ ಇರ್ಬೋದು, ಅಲ್ಲಿನ ಲೆಜಿಸ್ಲೇಚರ್, ಆ ಒಂದು ರಾಜ್ಯ ಶಾಸಕಾಂಗದವರು ಯಾರು ಗವರ್ನರ್ ಆಗಬೇಕು ಯಾರು ಆಗಬಾರ್ದು ಅಂತೇಳಿ ತೀರ್ಮಾನ ಮಾಡೋಕ್ಕಾಗಲ್ಲ. ಅದು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಒಂದು ನಿರ್ಧಾರ ಆಗಿರುತ್ತೆ. ಅದೇ ರೀತಿ 3ನೇ ಒಂದು ಸ್ಟೇಟ್ಮೆಂಟ್ ಹೇಳುತ್ತೆ, ಚೀಫ್ ಮಿನಿಸ್ಟರ್ ಹ್ಯಾಸ್ ದ ಪವರ್ ಟು ರಿಮೂವ್ ಗವರ್ನರ್. ಖಂಡಿತ ಇಲ್ಲ. ಬಿಕಾಸ್ ಮುಖ್ಯಮಂತ್ರಿಗಳು ರಾಜ್ಯಪಾಲರ ನೇಮಕಾತಿ ಇರ್ಬೋದು, ಅವರ ಒಂದು ತೆಗೆದುಹಾಕೋದಿರ್ಬೋದು, ಅದು ಯಾವುದೇ ಒಂದು ವಿಚಾರದಲ್ಲೂ ಕೂಡ ಮುಖ್ಯಮಂತ್ರಿಗಳ ಪಾತ್ರ ಇರೋದಿಲ್ಲ. ಸೊ ಇಲ್ಲಿ ಆಪ್ಷನ್ ಡಿ ಮಾತ್ರ ಕರೆಕ್ಟ್ ಆಗುತ್ತೆ. ಅದೇ ರೀತಿ 65th ಕ್ವಶನ್ ನೋಡ್ತಾ ಹೋಗೋದಾದ್ರೆ, ಎರವ ಬುಡಕಟ್ಟು ಜನಾಂಗವು ಎಲ್ಲಿ ಅತಿ ಹೆಚ್ಚಾಗಿ ಕಂಡುಬರುತ್ತೆ ಅಂತ ಕೇಳಿದ್ದಾರೆ. ಎರವ ಅಂತಕ್ಕಂತಹದ್ದು ನಮ್ಮ ಕರ್ನಾಟಕದಲ್ಲಿ ಕಂಡುಬರ್ತಕ್ಕಂಥ ಒಂದು ಬುಡಕಟ್ಟು ಜನಾಂಗ, ಒಂದು ಟ್ರೈಬಲ್ ಕಮ್ಯುನಿಟಿ. ಅದೆಲ್ಲಿ ಕಂಡುಬರುತ್ತಪ್ಪ ಅಂತ ಹೇಳಿದ್ರೆ ಆಪ್ಷನ್ ಸಿ ಕೊಡಗು ಕರೆಕ್ಟ್ ಆಗಿರುತ್ತೆ. ಕೂರ್ಗ್ನಲ್ಲಿ ಕಂಡುಬರ್ತಾರೆ. ಈ ಬಗ್ಗೆ ಕಾಣಿಸ್ತಾ ಇದೆ ಎರವ ಅನ್ನುವಂಥ ಬುಡಕಟ್ಟು ಜನಾಂಗದವರು ಯಾವ ರೀತಿ ನೋಡೋಕ್ಕೆ ಕಾಣಿಸ್ತಾರೆ ಅಂತೇಳಿ. ಸೊ ಅವರು ಇವತ್ತಿಗೂ ಕೂಡ ತಮ್ಮ ಬುಡಕಟ್ಟು ಸಂಸ್ಕೃತಿಯನ್ನು ಪಾಲನೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಮತ್ತು ಕೊಡಗು ಜಿಲ್ಲೆಯಲ್ಲಿ ಕೂರ್ಗ್ನಲ್ಲಿ ಅವರು ಹೆಚ್ಚಾಗಿ ಕಾಣಿಸ್ಕೊಳ್ತಾರೆ. ಸೊ ಎರವ ಅನ್ನುವಂಥ ಟ್ರೈಬ್ ಬಗ್ಗೆ ನಿಮಗೆ ಗೊತ್ತಿರಬೇಕಾಗುತ್ತೆ. ಯೂಶುವಲಾಗಿ ಟ್ರೈಬಲ್ ಕಮ್ಯುನಿಟಿ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಅದೇ ರೀತಿ 66 ಕ್ವಶನ್ ನೋಡ್ತಾ ಹೋಗೋದಾದ್ರೆ, ಪಾರ್ಲಿಮೆಂಟ್ ಆಫ್ ಇಂಡಿಯಾ ಕನ್ಸಿಸ್ಟ್ಸ್ ಆಫ್. ನಮ್ಮ ಭಾರತೀಯ ಸಂಸತ್ತು ಕೆಳಗಿನ ಯಾರ್ಯಾರನ್ನ ಒಳಗೊಂಡಿರುತ್ತೆ ಅಂತ ಕೇಳಿದ್ದಾರೆ. ಇದು ಕೂಡ ವೆರಿ ಸಿಂಪಲ್. ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಲೋಕಸಭೆ, ರಾಜ್ಯಸಭೆ ಮತ್ತು ಪ್ರೆಸಿಡೆಂಟ್ ಅವ್ರನ್ನ ಸೇರಿಬಿಟ್ಟು ನಾವು ಇಂಡಿಯನ್ ಪಾರ್ಲಿಮೆಂಟ್ ಅಂತ ಕರಿತೀವಿ ಅಥವಾ ಭಾರತೀಯ ಸಂಸತ್ತು ಅಂತ ಕರಿತೀವಿ. ಬಿಕಾಸ್ ಒಂದು ಮಾತು ಗೊತ್ತಿರಬೇಕು ನಿಮಗೆ, ಇಲ್ಲಿ ಕೆಲವರು ಕೇವಲ ಲೋಕಸಭಾ ರಾಜ್ಯಸಭಾ ಅನ್ಬಹುದು. ಬಿಕಾಸ್ ಇಲ್ಲಿ ಪಾರ್ಲಿಮೆಂಟ್ ಅಂದರೆ ಒಂದು ಕಟ್ಟಡ ಮಾತ್ರವಲ್ಲ. ಕಟ್ಟಡ ಅಂತ ಹೇಳಿದ್ರೆ ಕೇವಲ ಲೋಕಸಭೆ ರಾಜ್ಯಸಭೆ 2 ಹೌಸ್ಗಳು ಕಾಣುತ್ತೆ, ಅಪ್ಪರ್ ಹೌಸ್ ಆ್ಯಂಡ್ ಲೋವರ್ ಹೌಸ್. ಬಟ್ ಅದು ಮಾತ್ರ ಪಾರ್ಲಿಮೆಂಟ್ ಅಲ್ಲ. ಪಾರ್ಲಿಮೆಂಟ್ ಅಂತ ಹೇಳಿದ್ರೆ ಇದು ಒಂದು ಆರ್ಗನ್. ಅದು ಅಲ್ಲಿ ಈವನ್ ಪ್ರೆಸಿಡೆಂಟ್ ಕೂಡ ಬರ್ತಾರೆ. ರಾಷ್ಟ್ರಪತಿಗಳು ನಮ್ಮ ಸಂಸತ್ತಿನ ಸದಸ್ಯರಾಗದೇ ಇದ್ದರೂ ಕೂಡ ಅವರು ಸಂಸತ್ತಿನ ಅವಿಭಾಜ್ಯ ಅಂಗ ಆಗಿ ಇರ್ತಾರೆ. ಸೊ ಪ್ರೆಸಿಡೆಂಟ್, ಲೋಕಸಭಾ ಆ್ಯಂಡ್ ರಾಜ್ಯಸಭಾ ಸೇರ್ಕೊಂಡ್ಬಿಟ್ಟು ಭಾರತೀಯ ಸಂಸತ್ತು ಅಂತ ಹೇಳಿ ನಾವು ಕರಿತೀವಿ. ಅದೇ ರೀತಿ 67ನೇ ಪ್ರಶ್ನೆ ಕಾಣಿಸ್ಕೊಳ್ತಾ ಇದೆ. ದ ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ ಆಫ್ ಸುಪ್ರೀಂ ಕೋರ್ಟ್ ಇನ್ SR ಬೊಮ್ಮಾಯಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಡೆಲ್ಟ್ ವಿತ್. ನಿಮಗೆಲ್ಲ ಗೊತ್ತು, SR ಬೊಮ್ಮಾಯಿ ಪ್ರಕರಣ ಪ್ರತಿ ಬಾರಿ ಪೇಪರ್ನಲ್ಲಿ ಓದ್ತಾ ಇರ್ತೀರಾ. ಆ್ಯಂಡ್ ಇದು ವಿಶೇಷವಾಗಿರ್ತಕ್ಕಂಥ ಪ್ರಶ್ನೆ. ಯಾಕಪ್ಪ ಅಂತ ಹೇಳಿದ್ರೆ ಇದೇ SR ಬೊಮ್ಮಾಯಿ ಅವರ ಪುತ್ರ ಆಗಿರತಕ್ಕಂತಹ ಬಸವರಾಜ ಬೊಮ್ಮಾಯಿ ಅವರು ಇತ್ತೀಚೆಗಷ್ಟೇ ಕರ್ನಾಟಕ ಮುಖ್ಯಮಂತ್ರಿಯಾಗಿ ಒಂದು ಅಧಿಕಾರವನ್ನು ಸ್ವೀಕಾರ ಮಾಡಿಕೊಂಡಿದ್ದಾರೆ. ಸೊ ಹಾಗಾಗಿ ಈ ಒಂದು ಪ್ರಶ್ನೆ ಬಹಳ ಸ್ಪೆಷಲ್ ಆಗುತ್ತೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಪ್ರೆಸಿಡೆಂಟ್ಸ್ ರೂಲ್. ಎಗೇನ್ ಕನ್ನಡ ಮೀಡಿಯಮಲ್ಲಿ ಸ್ವಲ್ಪ ತಪ್ಪಾಗಿದೆ. ಅಧ್ಯಕ್ಷರ ನಿಯಮ ಅಂತಾಗಿದೆ. ಅದು ಅಧ್ಯಕ್ಷರ ನಿಯಮ ಬದಲಾಗಿ
ಬಿಕಾಸ್ ಅಧ್ಯಕ್ಷರ ನೇಮ್ ಅಂದರೆ ಇಟ್ ಡಸಂಟ್ ಗಿವ್ ಎನಿ ಮೀನಿಂಗ್ ಇನ್ ದಿಸ್ ಕಾಂಟೆಕ್ಸ್ಟ್. ಸೊ ಬೇಸಿಕಲಿ ಅದರ ಮೀನಿಂಗ್ ಏನಾಗಬೇಕಾಗಿತ್ತಪ್ಪ ಅಂತ ಹೇಳಿದ್ರೆ ಪ್ರೆಸಿಡೆಂಟ್ಸ್ ರೂಲ್ ಅಂತ ಹೇಳಿದ್ರೆ ರಾಷ್ಟ್ರಪತಿ ಆಳ್ವಿಕೆ ಅಂತ ಆಗಬೇಕಾಗಿತ್ತು. ಸೊ ಖಂಡಿತ ಎಸ್ ಆರ್ ಬೊಮ್ಮಾಯಿ ಪ್ರಕರಣ ರಾಷ್ಟ್ರಪತಿ ಆಳ್ವಿಕೆಗೆ ಸಂಬಂಧಪಟ್ಟಿರುತ್ತೆ. ಬಿಕಾಸ್ ಎಸ್ ಆರ್ ಬೊಮ್ಮಾಯಿ ಅವರು ಜನತಾ ಪಕ್ಷದ ವತಿಯಿಂದ ಮುಖ್ಯಮಂತ್ರಿ ಆಗಿದ್ದರು. ಒಂದು ಬಾರಿ ಅವ್ರನ್ನ ಕೇಂದ್ರ ಸರ್ಕಾರದ ಸೂಚನೆ ಮೇರೆಗೆ ಕರ್ನಾಟಕದ ರಾಜ್ಯಪಾಲರು ಅವರಿಗೆ ವಿಶ್ವಾಸ ಇಲ್ಲ, ಅವರು ಬಹುಮತವನ್ನು ಕಳೆದುಕೊಂಡಿದ್ದಾರೆ ಅಂತ ಹೇಳಿ ರಾಷ್ಟ್ರಪತಿ ಅವರಿಗೆ ಒಂದು ಪತ್ರವನ್ನು ಬರೀತಾರೆ. ಅದಾದಮೇಲೆ ಏಕಪಕ್ಷೀಯವಾಗಿ ಯೂನಿಲ್ಯಾಟ್ರಲಿ ಎಸ್ ಆರ್ ಬೊಮ್ಮಾಯಿ ಆಗಿರಬಹುದು ಅಥವಾ ಅವರ ಸಂಪುಟ ಸಹೋದ್ಯೋಗಿಗಳಿರಬಹುದು ಅಥವಾ ಅವರ ಒಂದು ರೂಲಿಂಗ್ ಪಾರ್ಟಿಯ MLAಗಳಿರಬಹುದು, ಯಾರ ಅಭಿಪ್ರಾಯವನ್ನು ಕೂಡ ಪಡೆದುಕೊಳ್ಳದಲ್ಲೇ ಒಂದು ಏಕಪಕ್ಷೀಯವಾಗಿ ಯೂನಿಲ್ಯಾಟ್ರಲ್ ಆಗಿ ಕೇಂದ್ರ ಸರ್ಕಾರ ಅಥವಾ ನಮ್ಮ ರಾಷ್ಟ್ರಪತಿಗಳು ಇವರ ಸರ್ಕಾರವನ್ನು ವಜಾಗೊಳಿಸ್ತಾರೆ. ಸೊ ಆ ಮೂಲಕ ಎಸ್ ಆರ್ ಬೊಮ್ಮಾಯಿ ಅವರು ತಮ್ಮ ಅಧಿಕಾರವನ್ನು ಕಳೆದುಕೊಳ್ತಾರೆ. ಬಟ್ ಆ ಬಳಿಕ ಅದು ಸುಪ್ರೀಂ ಕೋರ್ಟ್ಗೆ ಕೂಡ ಕೇಸ್ ಹೋಗುತ್ತೆ. ಬಹಳ ವರ್ಷಗಳ ಬಳಿಕ ಸುಪ್ರೀಂ ಕೋರ್ಟ್ ಆ ಒಂದು ತೀರ್ಪು ಆ ಒಂದು ನಿರ್ಧಾರ ತಪ್ಪು ಅಂತ ಹೇಳುತ್ತೆ. ಆ್ಯಂಡ್ ಅವತ್ತಿನಿಂದ ಏನಾದರೂ ಯಾವುದೇ ಒಂದು ಸರ್ಕಾರವನ್ನು ಕಿತ್ತಾಕಬೇಕು ಅಂತ ಹೇಳಿದ್ರೆ, ಯಾವುದೇ ಒಂದು ಸ್ಟೇಟ್ ಗೌರ್ಮೆಂಟನ್ನು ವಜಾಗೊಳಿಸಬೇಕು ಅಂತ ಹೇಳಿದ್ರೆ ಕೆಲವೊಂದು ಪ್ರೊಸೀಜರ್ಸನ್ನು ಫಾಲೋ ಮಾಡಬೇಕಾಗುತ್ತೆ, ಕೆಲವೊಂದು ಕಂಡೀಷನ್ಸ್ ಬರುತ್ತೆ. ಆ ಕಂಡೀಷನ್ಸನ್ನು ಹಾಕಿದ್ದು ಇದೇ ಎಸ್ ಆರ್ ಬೊಮ್ಮಾಯಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅನ್ನುವಂಥ ಪ್ರಕರಣ. ಸೊ 100% ಇದು ಪ್ರೆಸಿಡೆಂಟ್ ರೂಲ್ ಅಥವಾ ರಾಷ್ಟ್ರಪತಿ ಆಳ್ವಿಕೆಗೆ ಸಂಬಂಧಪಟ್ಟಂತೆ ಇರುತ್ತೆ. ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಸಿಮಿಲರ್ಲಿ ಕ್ವಶನ್ ನಂಬರ್ 68 ನೋಡಿದ್ರೆ, ದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇಸ್ ನಾಟ್ ಕನ್ಸರ್ನ್ಡ್ ವಿತ್ ದ ಎಲೆಕ್ಷನ್ ಆಫ್, ಅಂದರೆ ಭಾರತದ ನಮ್ಮ ಕೇಂದ್ರ ಚುನಾವಣಾ ಆಯೋಗ, ಭಾರತೀಯ ಚುನಾವಣಾ ಆಯೋಗ ಏನು ಬರುತ್ತೆ ಅದು ಕೆಳಗಿನ ಯಾವ ಚುನಾವಣೆಗಳನ್ನು ಕಂಡಕ್ಟ್ ಮಾಡೋದಿಲ್ಲ ಅಂತ ಕೇಳಿದ್ದಾರೆ. ನಿಮಗೆಲ್ಲ ಗೊತ್ತಿರಬೇಕು, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕಂಡಕ್ಟ್ ಮಾಡ್ತಕ್ಕಂತಹದ್ದು ಕೇವಲ ಲೋಕಸಭೆ ಎಲೆಕ್ಷನ್, ರಾಜ್ಯಸಭೆ ಎಲೆಕ್ಷನ್, ಅದೇ ರೀತಿ ಪ್ರೆಸಿಡೆಂಟ್ ಎಲೆಕ್ಷನ್ ಮತ್ತು ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ಸ್ಗಳನ್ನ ಮಾತ್ರ. ಅದೇ ಇಲ್ಲಿ ಏನು ಕೊಟ್ಟಿದ್ದಾರೆ, ಸೊ ಲೋಕಸಭಾ ಕರೆಕ್ಟ್ ಆಗುತ್ತೆ, ಪ್ರೆಸಿಡೆಂಟ್ ಕರೆಕ್ಟ್ ಆಗುತ್ತೆ, ನನ್ ಆಫ್ ದಿ ಅಬೌವ್ ಖಂಡಿತ ಅಲ್ಲ. ಬಿಕಾಸ್ ಈ ಲೋಕಸಭಾ ಪ್ರೆಸಿಡೆಂಟನ್ನು ಕಂಡಕ್ಟ್ ಮಾಡ್ತಕ್ಕಂಥದ್ದು ನಮ್ಮ ಎಲೆಕ್ಷನ್ ಕಮಿಷನ್. ಇಲ್ಲಿ ಯಾವ ಎಲೆಕ್ಷನನ್ನು ಕಂಡಕ್ಟ್ ಮಾಡಲ್ಲ ಅಂತ ಕೇಳಿದ್ದಾರೆ. ಖಂಡಿತವಾಗಿ ಆಪ್ಷನ್ ಸಿ ಪಂಚಾಯತ್ ಆ್ಯಂಡ್ ಮುನ್ಸಿಪಾಲಿಟಿ ಎಲೆಕ್ಷನ್ ಅಂತ ಬರಬೇಕಾಗುತ್ತೆ. ಬಿಕಾಸ್ ಪಂಚಾಯತಿ ಮತ್ತು ಮುನ್ಸಿಪಾಲಿಟಿ ಎಲೆಕ್ಷನ್ನ ಕಂಡಕ್ಟ್ ಮಾಡಲಿಕ್ಕೆ ಒಂದು ಸಪ್ರೇಟ್ ಒಂದು ಸಂಸ್ಥೆ ಇದೆ, ಅದನ್ನು ಸ್ಟೇಟ್ ಎಲೆಕ್ಷನ್ ಕಮಿಷನ್ SEC ಅಂತ ಕರಿತೀವಿ, ಕನ್ನಡದಲ್ಲಿ ರಾಜ್ಯ ಚುನಾವಣಾ ಆಯೋಗ ಅಂತ ಕರಿತೀವಿ. ಪ್ರತಿ ರಾಜ್ಯದಲ್ಲಿ ಕೂಡ ಅದಿರುತ್ತೆ. ಬಿಕಾಸ್ 73rd ಆ್ಯಂಡ್ 74th ಅಮೆಂಡ್ಮೆಂಟ್ 73 ಮತ್ತು 74 ತಿದ್ದುಪಡಿ ಏನು ಬರುತ್ತೆ, ಆ ತಿದ್ದುಪಡಿಯ ಮೂಲಕ ಪ್ರತಿ ರಾಜ್ಯಗಳು ಕೂಡ ತಮ್ಮದೇ ಆಗಿರತಕ್ಕಂತಹ ರಾಜ್ಯ ಚುನಾವಣಾ ಆಯೋಗಗಳನ್ನು ಫಾರ್ಮ್ ಮಾಡಬೇಕು ಅಂತ ಹೇಳಿ ಅದು ಹೇಳಿದ್ದೆ. ಸೊ ಹಾಗಾಗಿ ಆರ್ಟಿಕಲ್ 243K ನೀವು ನಮ್ಮ ಕಾನ್ಸ್ಟಿಟ್ಯೂಷನ್ ತೆಗೆದು ನೋಡಿದ್ರೆ, ಸೊ ಹಾಗಾಗಿ ಈ ಮುನ್ಸಿಪಾಲಿಟಿ ಮತ್ತು ಪಂಚಾಯತ್ ಎಲೆಕ್ಷನ್ಸ್ಗಳನ್ನ ಕಂಡಕ್ಟ್ ಮಾಡ್ತಕ್ಕಂಥದ್ದು ಸ್ಟೇಟ್ ಎಲೆಕ್ಷನ್ ಕಮಿಷನ್ನೇ ಹೊರತಾಗಿ ನಮ್ಮ ಕೇಂದ್ರ ಚುನಾವಣಾ ಆಯೋಗ ಅಲ್ಲ. ಹಾಗಾಗಿ ಸಿ ಇಲ್ಲಿ ಕರೆಕ್ಟ್ ಆಗುತ್ತೆ. ಸಿಮಿಲರ್ಲಿ 69ನೇ ಪ್ರಶ್ನೆ ನೋಡಿದ್ರೆ, ಈ ಕೆಳಗಿನಲ್ಲಿ ಯಾವುದು ಒಕ್ಕೂಟ ಅಥವಾ ಕೇಂದ್ರ ಕಾರ್ಯಾಂಗದ ಭಾಗವಲ್ಲ? ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಪಾರ್ಟ್ ಆಫ್ ಯೂನಿಯನ್ ಎಕ್ಸಿಕ್ಯೂಟಿವ್? ನಿಮಗೆ ಗೊತ್ತು, ನಮ್ಮ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ನಾವು 3 ಭಾಗಗಳನ್ನಾಗಿ ವಿಂಗಡಣೆ ಮಾಡ್ತೀವಿ. ಒಂದು ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್ ಆ್ಯಂಡ್ ಜುಡಿಷಿಯಲ್. ಅಂದರೆ ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್ ಆ್ಯಂಡ್ ಜುಡಿಷಿಯರಿ ಅಂತೇಳಿ 3 ಭಾಗಗಳು ಬರುತ್ತೆ. ಕನ್ನಡದಲ್ಲಿ ಅದನ್ನು ನಾವು ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಅಂತ ಕರಿತೀವಿ. ಸೊ ಇಲ್ಲಿ ಕಾರ್ಯಾಂಗದ ಬಗ್ಗೆ ಮಾತಾಡ್ತಿದ್ದಾರೆ. ಯೂಶುವಲ್ಗೆ ಕಾರ್ಯಾಂಗ ಅಂತ ಹೇಳಿದ್ರೆ ಸರ್ಕಾರ, ಗೌರ್ಮೆಂಟ್, ಪ್ರೈಮ್ ಮಿನಿಸ್ಟರ್ ಇರ್ಬೋದು, ಕ್ಯಾಬಿನೆಟ್ ಇರ್ಬೋದು, ಅಟಾರ್ನಿ ಜನರಲ್ ಇರ್ಬೋದು, ಅಥವಾ ಯಾರು ಸರ್ಕಾರದ ಒಂದು ಅಂಗಗಳಾಗಿರ್ತಾರೆ, ಸರ್ಕಾರದ ಪರವಾಗಿ ಕಾರ್ಯಗಳನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ, ಅವ್ರನ್ನ ಕಾರ್ಯಾಂಗ ಅಂತ ಕರಿತೀವಿ ಅಥವಾ ಎಕ್ಸಿಕ್ಯೂಟಿವ್ ಅಂತ ಕರಿತೀವಿ. ಶಾಸಕಾಂಗ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಬರ್ತಾರೆ, ಅಪೋಸಿಷನ್ ಪಾರ್ಟಿಯವರು ಬರ್ತಾರೆ, ರೂಲಿಂಗ್ ಪಾರ್ಟಿಯವರು ಬರ್ತಾರೆ, ಪ್ರತಿಯೊಬ್ಬರು MLAಗಳು ಅಥವಾ MP ಗಳು ಬರ್ತಾರೆ. ಅವರ ಕೆಲಸ ಕೇವಲ ಶಾಸನಗಳನ್ನು ಮಾಡ್ತಕ್ಕಂತಹದ್ದು, ಕಾನೂನನ್ನು ರಚನೆ ಮಾಡ್ತಕ್ಕಂತಹದ್ದು. ಬಟ್ ಅವರು ಮಾಡಿರತಕ್ಕಂತಹ ಕಾನೂನುಗಳನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂತಹದ್ದು, ಜಾರಿಗೊಳಿಸ್ತಕ್ಕಂತಹದ್ದು ಅಥವಾ ಎಕ್ಸಿಕ್ಯೂಟ್ ಮಾಡ್ತಕ್ಕಂತಹದ್ದು ಇದೇ ಎಕ್ಸಿಕ್ಯೂಟಿವ್ ಅಥವಾ ಕಾರ್ಯಾಂಗ ಅಂಥೇಳಿ. ಅದನ್ನು ಇವೆರಡೂ ಕೂಡ ಕರೆಕ್ಟಾಗಿ ವರ್ಕ್ ಮಾಡ್ತಾವೋ ಇಲ್ಲೋ ಅಂತೇಳಿ ಮೂಗುದಾರವನ್ನು ಹಿಡಿಯುವಂತಹ ಕೆಲಸವನ್ನು ನಮ್ಮ ಜುಡಿಷಿಯರಿ ಅಥವಾ ನ್ಯಾಯಾಂಗ ಮಾಡುತ್ತೆ. ಸೊ ಇಲ್ಲಿ ಕೇಳಿರ್ತಕ್ಕಂತಹದ್ದು ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಪಾರ್ಟ್ ಆಫ್ ಯೂನಿಯನ್ ಎಕ್ಸಿಕ್ಯೂಟಿವ್? ಖಂಡಿತ ಪ್ರೆಸಿಡೆಂಟ್ ಯೂನಿಯನ್ ಎಕ್ಸಿಕ್ಯೂಟಿವ್ನ ಭಾಗವಾಗಿರ್ತಾರೆ, ವೈಸ್ ಪ್ರೆಸಿಡೆಂಟ್ ಭಾಗವಾಗಿರ್ತಾರೆ, ಅದೇ ರೀತಿ ಅಟಾರ್ನಿ ಜನರಲ್ ಅವರು ಕೂಡ ನಮ್ಮ ಎಕ್ಸಿಕ್ಯೂಟಿವ್ನ ಭಾಗವಾಗಿರ್ತಾರೆ. ಬಟ್ ಭಾಗ ಯಾರಾಗಿರಲ್ಲಪ್ಪ ಅಂತ ಹೇಳಿದ್ರೆ ಖಂಡಿತ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ನಮ್ಮ ಮುಖ್ಯ ಚುನಾವಣಾ ನಮ್ಮ ಮುಖ್ಯ ನ್ಯಾಯಮೂರ್ತಿಗಳು, ಭಾರತೀಯ ಮುಖ್ಯ ನ್ಯಾಯಮೂರ್ತಿಗಳೇನಾಗಿರ್ತಾರೆ, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಅಂತ ನಾವೇನು ಕರಿತೀವಿ, ಪ್ರಸಕ್ತವಾಗಿ ಜಸ್ಟಿಸ್ NV ರಮಣ ಅವರಿದ್ದಾರೆ. ಸೊ ಅವರು ಖಂಡಿತವಾಗಿ ಕಾರ್ಯಾಂಗದ ಭಾಗವಾಗಿರಲ್ಲ, ಬಿಕಾಸ್ ದೇ ಆರ್ ಎ ಪಾರ್ಟ್ ಆಫ್ ಜುಡಿಷಿಯರಿ. ಆಯಿತಾ? ಅದೇ ರೀತಿ 70ನೇ ಪ್ರಶ್ನೆ ನೋಡೋಣ. ಕೆಳಗಿನಲ್ಲಿ ಯಾವ ಒಂದು ನದಿ ಕರ್ನಾಟಕದಲ್ಲಿ ಪಶ್ಚಿಮ ದಿಕ್ಕಿಗೆ ಹರಿಯುತ್ತೆ ಅಂತ ಕೇಳಿದ್ದಾರೆ. ಸೊ ವೆರಿ ಸಿಂಪಲ್, ನಮ್ಮಲ್ಲಿ ಪಶ್ಚಿಮ ದಿಕ್ಕಿಗೆ ಕೆಲವು ನದಿಗಳು ಹರಿತವೆ, ಬಹಳ ಶಾರ್ಟ್ ಡಿಸ್ಟೆನ್ಸನ್ನು ನಾವು ಕವರ್ ಮಾಡ್ತವೆ. ಸೊ ಇಲ್ಲಿ ಆಪ್ಷನ್ ಬಿ ಕಾಳಿ ನದಿ ಖಂಡಿತ ಸರಿಯಾಗುತ್ತೆ. ಬಿಕಾಸ್ ಹೇಮಾವತಿ, ತುಂಗಭದ್ರಾ ಮತ್ತು ಘಟಪ್ರಭಾವು ದೇ ಆರ್ ಈಸ್ಟರ್ನ್ ಫ್ಲೋವಿಂಗ್ ರಿವರ್ಸ್, ಅಂದರೆ ಪೂರ್ವ ದಿಕ್ಕಿನಂತ ಹರಿತವೆ. ಪಶ್ಚಿಮ ದಿಕ್ಕಿಗೆ ಹರಿತಕ್ಕಂಥ ಈ ಒಂದು ನದಿ ಯಾವುದಪ್ಪ ಅಂತ ಹೇಳಿದ್ರೆ ಕಾಳಿ ನದಿ ಮಾತ್ರ, ಈ ಒಂದು 4 ಆಪ್ಷನ್ಸಲ್ಲಿ. ಸೊ ಆಪ್ಷನ್ ಬಿ ಸರಿಯಾಗುತ್ತೆ. ಭಾಳ ಈಸಿ ಕ್ವಶನ್. ಅದೇ ರೀತಿ 71ನೇ ಪ್ರಶ್ನೆ ಹೇಳುತ್ತೆ, ಕರ್ನಾಟಕ ಇನ್ಫಾರ್ಮೇಷನ್ ಕಮಿಷನ್ ಹ್ಯಾಸ್ ಬೀನ್ ಸೆಟಪ್ ಅಂಡರ್, ಅಂದರೆ ಕರ್ನಾಟಕ ಮಾಹಿತಿ ಆಯೋಗವನ್ನು ಕೆಳಗಿನ ಯಾವುದರ ಅಡಿಯಲ್ಲಿ ಸ್ಥಾಪನೆ ಮಾಡಲಾಗಿದೆ ಅಂತ ಕೇಳಿದ್ದಾರೆ. ಇಲ್ಲೂ ಕೂಡ ಬಹಳ ಜನ ಕನ್ಫ್ಯೂಸ್ ಮಾಡ್ಕೊಂಡಿರಬಹುದು. ಕರ್ನಾಟಕ ಇನ್ಫಾರ್ಮೇಷನ್ ಆ್ಯಕ್ಟ್ ಅಂತ ಕೆಲವರು ಹಾಕಿರಬಹುದು ಅಥವಾ ಬೇರೆ ಬೇರೆ ಆಪ್ಷನ್ಸ್ಗಳನ್ನ ಟಿಕ್ ಮಾಡಿರಬಹುದು. ಬಟ್ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ, ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್, RTI.
RTA ಅಂತ ಹೇಳಿದ್ರೆ ಇತ್ತೀಚೆಗೆ ಸಾಕಷ್ಟು ಸುದ್ದಿಲಿರತಕ್ಕಂಥ ಒಂದು ವ್ಯವಸ್ಥೆ. ಇದರ ಮೂಲಕ ಯಾವುದೇ ವ್ಯಕ್ತಿ, ಯಾವುದೇ ಸರ್ಕಾರಿ ಒಂದು ಆಫೀಸ್ ಇರಬಹುದು, ಇಲಾಖೆ ಇರಬಹುದು ಅಥವಾ ಸಂಸ್ಥೆ ಇರಬಹುದು, ಅಲ್ಲಿನ ಯಾವುದೇ ಮಾಹಿತಿಯನ್ನು ಬೇಕಾದರೂ ಆಕ್ಸೆಸ್ ಮಾಡಬಹುದು. ಒಂದು ಚಿಕ್ಕ ಅಪ್ಲಿಕೇಶನ್ ಬರೆದ್ಬಿಟ್ಟು ಅವರು RTA ಕಾಯ್ದೆ ಅಡಿಯಲ್ಲಿ ಒಂದು ಅರ್ಜಿ ಸಲ್ಲಿಸಬಹುದಾಗುತ್ತೆ ಆ್ಯಂಡ್ ಅದಕ್ಕೆ ಸೂಕ್ತ ಉತ್ತರವನ್ನು ಆಯಾ ಇಲಾಖೆಗಳು ಕೊಡಬೇಕಾಗುತ್ತೆ. ಇದು ಪ್ರಜಾಪ್ರಭುತ್ವವನ್ನು ಮತ್ತಷ್ಟು ಸಶಕ್ತಗೊಳಿಸಲಿಕ್ಕೆ ಅಥವಾ ಒಂದು ಟ್ರಾನ್ಸ್ಪರೆನ್ಸಿಯನ್ನು, ಪಾರದರ್ಶಕತೆಯನ್ನು ಎನ್ಹಾನ್ಸ್ ಮಾಡಲಿಕ್ಕೆ ನಮ್ಮ ಸರ್ಕಾರ ಕೈಗೊಂಡಿರತಕ್ಕಂಥ ಒಂದು ಪ್ರಮುಖ ಒಂದು ಯೋಜನೆ RTA ಆ್ಯಕ್ಟ್ 2005 ಅಂತೇಳಿ ನಿಮಗೆ ಕೂಡ ಕಾಣಿಸ್ಕೊಳ್ಳುತ್ತೆ. ಸೊ ಅದೇನು ಮಾಡುತ್ತಪ್ಪ ಅಂತ ಹೇಳಿದ್ರೆ, ಪ್ರತಿ ಕೇಂದ್ರ ಸರ್ಕಾರದಲ್ಲಿ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಇರಬೇಕು, ಜೊತೆಗೆ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಆಯಾ ರಾಜ್ಯದ ಒಂದು ಇನ್ಫಾರ್ಮೇಷನ್ ಕಮಿಷನ್ಗಳು ಇರಬೇಕು ಅಂತೇಳಿ ಈ ಒಂದು ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಹೇಳುತ್ತೆ. ಸೊ ಯಾವ ರೀತಿ ನಾನು ಆಗಲೇ ಹೇಳಿದೆ, ಈ 73rd ಆ್ಯಂಡ್ 74th ಅಮೆಂಡ್ಮೆಂಟ್ ಆ್ಯಕ್ಟ್ಗಳು ಯಾವ ರೀತಿ ಪ್ರತಿ ರಾಜ್ಯಕ್ಕೂ ಕೂಡ ರಾಜ್ಯ ಚುನಾವಣಾ ಆಯೋಗ ಇರಬೇಕು ಅಂತೇಳಿ ತೀರ್ಮಾನಿಸ್ತವೆ, ಅದೇ ರೀತಿ ಈ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಏನು ಹೇಳುತ್ತಪ್ಪ ಅಂತ ಹೇಳಿದ್ರೆ ಪ್ರತಿ ರಾಜ್ಯಕ್ಕೂ ಕೂಡ ಇನ್ಫಾರ್ಮೇಷನ್ ಕಮಿಷನ್ಗಳು ಇರಬೇಕು ಅಂತ ಹೇಳ್ತಾರೆ. ಸೊ ಕರ್ನಾಟಕ ಇನ್ಫಾರ್ಮೇಷನ್ ಕಮಿಷನ್, ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ಆಯೋಗ ಯಾವುದರ ಅಡಿಯಲ್ಲಿ ಸ್ಥಾಪನೆ ಮಾಡಲಾಗಿದೆಯಪ್ಪ ಅಂತ ಹೇಳಿದ್ರೆ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್, ಅದನ್ನು ಕನ್ನಡದಲ್ಲಿ ಮಾಹಿತಿ ಹಕ್ಕು ಕಾಯ್ದೆ ಅಂತ ಕರಿತೀವಿ. ಸೊ ಈ ಮಾಹಿತಿ ಹಕ್ಕು ಕಾಯ್ದೆ 2005 ಅಡಿಯಲ್ಲಿ ಈ ಕರ್ನಾಟಕ ಇನ್ಫಾರ್ಮೇಷನ್ ಕಮಿಷನ್ ಎಸ್ಟಾಬ್ಲಿಷ್ ಆಗಿರತಕ್ಕಂಥದ್ದು. ಅದೇ ರೀತಿ 72ನೇ ಪ್ರಶ್ನೆ ನೋಡ್ತಾ ಹೋಗೋದಾದ್ರೆ, ಹೂ ಇಸ್ ದ ಚೇರ್ಮನ್ ಆಫ್ ರಾಜ್ಯಸಭಾ? ರಾಜ್ಯಸಭೆಯ ಅಧ್ಯಕ್ಷ ಯಾರು ಅಂತ ಕೇಳಿದ್ದಾರೆ. ರಾಜ್ಯಸಭಾ ಅಧ್ಯಕ್ಷರು ಬೇರೆ ಯಾರು ಅಲ್ಲ, ಆಪ್ಷನ್ ಸಿ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಪ್ರಸಕ್ತವಾಗಿ ವೆಂಕಯ್ಯ ನಾಯ್ಡು ಅವರು ನಮ್ಮ ಉಪರಾಷ್ಟ್ರಪತಿಗಳಾಗಿದ್ದಾರೆ. ಸೊ ಅವರೇ ಈ ರಾಜ್ಯಸಭೆಯ ಅಧ್ಯಕ್ಷರು ಕೂಡ ಆಗಿರ್ತಾರೆ. ಆ್ಯಂಡ್ ಬಹುಶಃ ಇಲ್ಲಿ ಕನ್ನಡದಲ್ಲಿ ತಪ್ಪುಕೊಟ್ಟಿರಬಹುದು, ಇದು ಕೂಡ ಬಹಳ ಫೂಲಿಶ್ ಮಿಸ್ಟೇಕ್ ಅಂತ ನಾನು ಹೇಳಬೇಕಾಗುತ್ತೆ. ಬಿಕಾಸ್ ಈ ರೀತಿ ಮಾಡೋದ್ರಿಂದ ಯೂಶುವಲಿ ಏನು ಮಾಡ್ತಾರೆ, ಪೇಪರಲ್ಲಿ ಇಂಗ್ಲೀಷ್ನ ಒಂದು ಪ್ರಶ್ನೆ ಮತ್ತು ಉತ್ತರಗಳೇ ಫೈನಲ್ ಅಂತ ತೀರ್ಮಾನ ಮಾಡಿರ್ತಾರೆ. ಸೊ ಹಾಗಿದ್ದಾಗ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸಿಗೆ ಬಹಳ ತಪ್ಪಾಗುತ್ತೆ. ಬಟ್ ಐ ಹೋಪ್ ದಟ್ ಈ ಒಂದು ಪ್ರಶ್ನೆಗೆ ಗ್ರೇಸನ್ನು ಕೊಡಬಹುದು ಅಥವಾ ಅವ್ರು ಯಾವ ರೀತಿ ಮಾಡ್ತಾರೆ ನೋಡಬೇಕಾಗುತ್ತೆ. ಬಿಕಾಸ್ ಇಲ್ಲಿ ಕಂಪ್ಲೀಟ್ಲಿ ಮಿಸ್ ಆಗಿಬಿಟ್ಟಿದೆ. ಇಲ್ಲಿ ಕೇವಲ ಸ್ಪೆಲ್ಲಿಂಗ್ ಮಿಸ್ಟೇಕು ಅಥವಾ ಗ್ರಾಮಟಿಕಲ್ ಎರರ್ ಆಗೋದಲ್ಲ, ಕಂಪ್ಲೀಟ್ಲಿ ಮಿಸ್ ಆಗಿದೆ. ವೈಸ್ ಪ್ರೆಸಿಡೆಂಟ್ಗೆ ಕನ್ನಡದಲ್ಲಿ ಉಪ ಪ್ರಧಾನಮಂತ್ರಿ ಅಂತ ಕೊಟ್ಬಿಟ್ಟಿದ್ದಾರೆ, ಅದು ಉಪರಾಷ್ಟ್ರಪತಿ ಆಗಬೇಕಾಗುತ್ತೆ. ಸೊ ಯಾವ ರೀತಿ ಡಿಪಾರ್ಟ್ಮೆಂಟ್ ಇದನ್ನು ತಗೊಳುತ್ತೆ ಅಂತ ನೋಡಬೇಕಾಗುತ್ತೆ. ಏನಿವೆ ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ವೈಸ್ ಪ್ರೆಸಿಡೆಂಟ್ ಅಥವಾ ಉಪರಾಷ್ಟ್ರಪತಿ. ಅದೇ ರೀತಿ 73ನೇ ಪ್ರಶ್ನೆ ಹೇಳುತ್ತೆ, ಭಾರತದ ಸಂವಿಧಾನವನ್ನು ಇದರ ಅಡಿಯಲ್ಲಿ ತಿದ್ದುಪಡಿ ಮಾಡಬಹುದು. ಇದು ಮೋಸ್ಟ್ ಬೇಸಿಕ್ ಪ್ರಶ್ನೆ. ಆರ್ಟಿಕಲ್ ಬಗ್ಗೆ ಕೇಳಿದ್ದಾರೆ, ಯಾವ ಆರ್ಟಿಕಲನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ನಮ್ಮ ಭಾರತೀಯ ಸಂವಿಧಾನವನ್ನು ತಿದ್ದುಪಡಿ ಮಾಡಬಹುದು ಅಂತೇಳಿ. ಇದಕ್ಕೆ ಆನ್ಸರ್ ಆಪ್ಷನ್ ಡಿ 368. ಆರ್ಟಿಕಲ್ 368 ಏನಿದೆ ಅದನ್ನು ಬಳಕೆ ಮಾಡ್ಕೊಂಡ್ಬಿಟ್ಟು ನಮ್ಮ ಸಂವಿಧಾನವನ್ನು ತಿದ್ದುಪಡಿ ಮಾಡಬಹುದು. ಇದುವರೆಗೂ ಕೂಡ ಹಲವು ಬಾರಿ ನಮ್ಮ ಸಂವಿಧಾನವನ್ನು ತಿದ್ದುಪಡಿ ಮಾಡಲಾಗಿದೆ ಆರ್ಟಿಕಲ್ 368 ಯೂಸ್ ಮಾಡಿಕೊಂಡು. ಅದೇ ರೀತಿ 74ನೇ ಪ್ರಶ್ನೆ ಹೇಳುತ್ತೆ, ವಿಚ್ ಆಫ್ ದ ಫಾಲೋಯಿಂಗ್ ನೈಬರಿಂಗ್ ಕಂಟ್ರೀಸ್ ಆಫ್ ಇಂಡಿಯಾ ಈಸ್ ನಾಟ್ ಎ ಲ್ಯಾಂಡ್ ಲಾಕ್ ಕಂಟ್ರಿ? ಇಲ್ಲಿ ಲ್ಯಾಂಡ್ ಲಾಕ್ಡ್ ಅಂದ್ರೆ ಏನು? ಲ್ಯಾಂಡ್ ಲಾಕ್ಡ್ ಅಂತ ಹೇಳಿದ್ರೆ ಯಾವ ಒಂದು ದೇಶಕ್ಕೆ ಸಂಪೂರ್ಣವಾಗಿ ಬೇರೆ ಬೇರೆ ದೇಶಗಳಿಂದನೇ ಸುತ್ತುವರೆದಿದೆ, ಯಾವ ದೇಶಕ್ಕೆ ಸಮುದ್ರ ತೀರ ಇಲ್ಲ ಅಥವಾ ಒಂದು ವಾಟರ್ ಬಾಡಿ ಇಲ್ಲ ಅದರ ಒಂದು ತೀರಕ್ಕೆ, ಅಂತಹ ದೇಶಗಳನ್ನು ನಾವು ಲ್ಯಾಂಡ್ ಲಾಕ್ ಕಂಟ್ರೀಸ್ ಅಂತ ಕರಿತೀವಿ. ಬಿಕಾಸ್ ಅಲ್ಲಿಗೆ ಏನಾದರೂ ಸಾಮಾನು ಸರಂಜಾಮಗಳು ಹೋಗಬೇಕು ಅಥವಾ ಜನ ಓಡಾಟ ನಡೆಸಬೇಕು ಅಂತ ಹೇಳಿದ್ರೆ ಹಡಗುಗಳು ಹೋಗೋಕ್ಕಾಗಲ್ಲ, ಅವರು ಬೇರೆ ಬೇರೆ ಮೋಡ್ ಆಫ್ ಟ್ರಾನ್ಸ್ಪೋರ್ಟನ್ನು ಬಳಕೆ ಮಾಡಬೇಕಾಗುತ್ತೆ. ಲಕ್ಕಿಲಿ ಭಾರತದಂತಹ ದೇಶಗಳಿಗೆ ಸಿಕ್ಕಾಪಟ್ಟೆ ಉದ್ದನೆಯ ಸಮುದ್ರ ತೀರ ದೊರಕಿದೆ. ಬಟ್ ಕೆಲವು ದೇಶಗಳು ಇವತ್ತಿಗೂ ಕೂಡ ಲ್ಯಾಂಡ್ ಲಾಕ್ಡ್ ಆಗಿರ್ತವೆ. ಸೊ ಯಾವುದು ಲ್ಯಾಂಡ್ ಲಾಕ್ಡ್ ಅಲ್ಲ ಅಂತ ಕೇಳಿದ್ದಾರೆ, ನಿಮಗೆ ಗೊತ್ತಿರೋ ರೀತಿ ನೇಪಾಳ ಕೂಡ ಇಟ್ಸ್ ಎ ಲ್ಯಾಂಡ್ ಲಾಕ್ ಕಂಟ್ರಿ. ಅದು 4 ದಿಕ್ಕಿನಿಂದ ಬೇರೆ ಬೇರೆ ದೇಶಗಳಿಂದ ಆವೃತಗೊಂಡಿದೆ. ಸೊ ಅದು ಸಮುದ್ರ ತೀರವನ್ನು ಹೊಂದಿಲ್ಲ, ಹಾಗಾಗಿ ಅದು ಲ್ಯಾಂಡ್ ಲಾಕ್ ಕಂಟ್ರಿ. ಸಿಮಿಲರ್ಲಿ ಭೂತಾನ್ ಕೂಡ ಒಂದು ಲ್ಯಾಂಡ್ ಲಾಕ್ ಕಂಟ್ರಿ ಆಗಿರುತ್ತೆ. ಆ್ಯಂಡ್ ಈವನ್ ಅಫ್ಘಾನಿಸ್ತಾನ್ ಈಸ್ ಎ ಲ್ಯಾಂಡ್ ಲಾಕ್ ಕಂಟ್ರಿ. ಅದಕ್ಕೋಸ್ಕರ ಅಫ್ಘಾನಿಸ್ತಾನ ಜೊತೆ ಭಾರತ ಉತ್ತಮವಾದಂತಹ ಬಾಂಧವ್ಯ ಹೊಂದಿದ್ರೂ ಕೂಡ ನಾವು ಅಲ್ಲಿಗೆ ಸಾಮಾನು ಸರಂಜಾಮಗಳನ್ನು, ಎಸ್ಪೆಷಲಿ ಆಹಾರ ಧಾನ್ಯಗಳು, ಗೋಧಿ ಮತ್ತು ಅಕ್ಕಿಯನ್ನು ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಪಾಕಿಸ್ತಾನದ ಮೊರೆ ಹೋಗಬೇಕಾಗುತ್ತೆ ಅಥವಾ ಇರಾನ್ ಮೂಲಕ ಟ್ರಾನ್ಸ್ಪೋರ್ಟ್ ಮಾಡಬೇಕಾಗುತ್ತೆ. ಬಿಕಾಸ್ ಅಫ್ಘಾನಿಸ್ತಾನಕ್ಕೆ ಯಾವುದೇ ಸಮುದ್ರ ಮಾರ್ಗ ಅಲ್ಲ, ಅದು ಒಂದು ಲ್ಯಾಂಡ್ ಲಾಕ್ ಕಂಟ್ರಿ. ಅದೇ ಬಟ್ ಮಯನ್ಮಾರ್ ನೀವು ನೋಡ್ತಾ ಹೋದರೆ, ಮ್ಯಾಪನ್ನು ತೋರಿಸ್ತೀನಿ ನಾನು, ಮಯನ್ಮಾರ್ ಖಂಡಿತ ಬಹಳ ದೊಡ್ಡದಾಗಿರ್ತಕ್ಕಂಥ ಒಂದು ಸಮುದ್ರ ತೀರವನ್ನು ಹೊಂದಿದೆ, ಒಂದು ಕೋಸ್ಟಲ್ ಲೈನನ್ನು ಹೊಂದಿದೆ. ಹಾಗಾಗಿ ಅದನ್ನು ನಾವು ಲ್ಯಾಂಡ್ ಲಾಕ್ ಕಂಟ್ರಿ ಅಂತೇಳಿ ಪರಿಗಣಿಸಲ್ಲ. ಹಾಗಾಗಿ ಆಪ್ಷನ್ ಡಿ ಮಯನ್ಮಾರ್ ಕರೆಕ್ಟ್ ಆಗುತ್ತೆ. ಈ ಭಾಗದಲ್ಲಿ ಕಾಣಿಸ್ತಾ ಇದೆ ನಿಮಗೆ ಮಯನ್ಮಾರ್, ನಾವೇನು ಬರ್ಮಾ ಅಂತ ಕರಿತಿದ್ವಿ ಮಯನ್ಮಾರ್, ಇವತ್ತು ಬಹಳ ನ್ಯೂಸಲ್ಲಿರ್ತಕ್ಕಂಥ ಒಂದು ದೇಶ. ಯಾಕಪ್ಪ ಅಂತ ಹೇಳಿದ್ರೆ ಅಲ್ಲಿ ಒಂದು ಮಿಲಿಟರಿ ಕೂಪ್ ಆಗಿದೆ, ಒಂದು ಸೇನಾ ಕ್ಷಿಪ್ರ ಕಾರ್ಯಾಚರಣೆ ಮಾಡಿಬಿಟ್ಟು, ಸೇನಾ ಕ್ರಾಂತಿ ಮಾಡಿಬಿಟ್ಟು ಅಲ್ಲಿ ಆಂಗ್ ಸಾನ್ ಸೂಕಿ ಅವರ ನೇತೃತ್ವದ ಸರ್ಕಾರವನ್ನು ಕೆಳಗಿಳಿಸ್ಬಿಟ್ಟು ಮಿಲಿಟರಿ ಆಡಳಿತ ನಡೆಸಲಾಗ್ತಾ ಇದೆ ಮತ್ತು ಸಿಕ್ಕಾಪಟ್ಟೆ ದಮನಕಾರಿ ನೀತಿಗಳನ್ನು ಅವರು ಹೇರ್ತಾ ಇದ್ದಾರೆ ಅಂತ ಕೂಡ ಹೇಳಬಹುದು. ಸೊ ಇಲ್ಲಿ ಆಪ್ಷನ್ ಡಿ ಮಯನ್ಮಾರ್ ಸರಿಯಾಗುತ್ತೆ. ಬಿಕಾಸ್ ಮಯನ್ಮಾರ್ ಮಾತ್ರ ಲ್ಯಾಂಡ್ ಲಾಕ್ ಕಂಟ್ರಿ ಅಲ್ಲ. ಅದೇ ನೇಪಾಳ ಲ್ಯಾಂಡ್ ಲಾಕ್ಡ್ ಆಗಿ ಕಾಣಿಸ್ತಾ ಇದೆ, ಭೂತಾನ್ ಕಾಣಿಸ್ತಾ ಇದೆ. ಸಿಮಿಲರ್ಲಿ ಅಫ್ಘಾನಿಸ್ತಾನ್ ಕೂಡ ಒಂದು ಲ್ಯಾಂಡ್ ಲಾಕ್ ಕಂಟ್ರಿ ಅಂತೇಳಿ ನಮಗೆ ಮ್ಯಾಪ್ ನೋಡುವ ಮೂಲಕ ಗೊತ್ತಾಗ್ತಾ ಇದೆ. ಸೊ ಅದೇ ರೀತಿ 75ನೇ ಪ್ರಶ್ನೆ ನೋಡೋಣ. ಹೇಳುತ್ತೆ ಪ್ರಶ್ನೆ, ಕೆಳಗಿನಲ್ಲಿ ಯಾವುದು ಸಾಂವಿಧಾನಿಕ ಸಂಸ್ಥೆ ಅಲ್ಲ? ನಾನು ಯಾವಾಗಲೂ ಕೂಡ ವಿಡಿಯೋವನ್ನು ಮಾಡಬೇಕಾದ್ರೆ ಅದು ಕರೆಂಟ್ ಅಫೇರ್ಸ್ ವಿಡಿಯೋ ಇರಲಿ, ಯಾವುದೇ ವಿಡಿಯೋ ಇರಲಿ, ಈ ಸಾಂವಿಧಾನಿಕ ಸಂಸ್ಥೆಗಳು ಮತ್ತು ಶಾಸನಬದ್ಧ ಸಂಸ್ಥೆಗಳ ಮಧ್ಯೆ ಡಿಫ್ರೆನ್ಸನ್ನು ಹೇಳ್ತಾ ಇರ್ತೀನಿ. ಬಿಕಾಸ್ ಬಹಳ ಬಾರಿ ಪ್ರಶ್ನೆಗಳನ್ನ ಅದ್ರ ಬಗ್ಗೆ ಕೇಳಿದ್ದಾರೆ. ಸೊ ಇಲ್ಲಿ ಏನು ಕೇಳಿದಾರಪ್ಪ ಅಂತ ಹೇಳಿದ್ರೆ, ಕೆಳಗಿನ ಯಾವ ಸಂಸ್ಥೆ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಲ್ಲ, ಸಾಂವಿಧಾನಿಕ ಸಂಸ್ಥೆ ಅಲ್ಲ ಅಂತ ಕೇಳಿದ್ದಾರೆ. ಭಾರತೀಯ ಚುನಾವಣಾ ಆಯೋಗ ಖಂಡಿತ ಇದು ಕೂಡ ಒಂದು ಸಾಂವಿಧಾನಿಕ ಬಾಡಿ, ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ. ಬಿಕಾಸ್ ಆರ್ಟಿಕಲ್ 324 ನಮ್ಮ ಸಂವಿಧಾನದಲ್ಲೇ ಇರತಕ್ಕಂಥ ಒಂದು ಸಂಸ್ಥೆ. ಅದೇ ರೀತಿ ಕೇಂದ್ರ ಸಾರ್ವಜನಿಕ UPSC ಕೂಡ ಖಂಡಿತ ನಮ್ಮ ಕಾನ್ಸ್ಟಿಟ್ಯೂಷನಲ್ ಇರತಕ್ಕಂಥ ಒಂದು ಸಂಸ್ಥೆ. ಇಟ್ಸ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಆ್ಯಂಡ್ ಈವನ್
ಆ್ಯಂಡ್ ಸಿಮಿಲರ್ಲಿ ಕ್ಯಾಗ್, ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್, ನಾವೇನು ಮುಖ್ಯ ಲೆಕ್ಕ ಪರಿಶೋಧಕರು ಅಂತ ಕರಿತೀವಿ, ಆ ಒಂದು ಆಫೀಸ್ ಕೂಡ ನಮ್ಮ ಸಂವಿಧಾನದಲ್ಲೇ ಉಲ್ಲೇಖ ಆಗಿದೆ. ಸಂವಿಧಾನದಲ್ಲಿ ಉಲ್ಲೇಖ ಆಗಿರತಕ್ಕಂತಹ ಎಲ್ಲ ಸಂಸ್ಥೆಗಳನ್ನು ನಾವು ಸಾಂವಿಧಾನಿಕ ಸಂಸ್ಥೆಗಳು ಅಂತ ಕರಿತೀವಿ. ಇಂಗ್ಲೀಷ್ನಲ್ಲಿ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂತ ಕರಿತೀವಿ. ಅವು ಸಿಕ್ಕಾಪಟ್ಟೆ ಹೆಚ್ಚಿನ ಪವರ್ನ ಹೊಂದಿರ್ತವೆ. ದೇ ಡಿರೈವ್ ದೇರ್ ಪವರ್ ಡೈರೆಕ್ಟ್ಲಿ ಫ್ರಮ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಬಟ್ ಆಪ್ಷನ್ ಡಿ ಕರ್ನಾಟಕ ಲೋಕಾಯುಕ್ತ ಇಲ್ಲಿ ಆನ್ಸರ್ ಆಗುತ್ತೆ. ಬಿಕಾಸ್ ಕರ್ನಾಟಕ ಲೋಕಾಯುಕ್ತ ಖಂಡಿತ ಒಂದು ಸಾಂವಿಧಾನಿಕ ಸಂಸ್ಥೆ ಅಲ್ಲ, ಇಟ್ಸ್ ಜಸ್ಟ್ ಎ ಸ್ಟ್ಯಾಚ್ಯುಟರಿ ಬಾಡಿ. ಅದು ಕೇವಲ ಒಂದು ಶಾಸನಬದ್ಧ ಸಂಸ್ಥೆ ಅಂತ ಕರಿಬೇಕಾಗುತ್ತೆ. ಬಿಕಾಸ್ ಅದನ್ನು ಕರ್ನಾಟಕ ಲೋಕಾಯುಕ್ತ ಆ್ಯಕ್ಟ್ 1984 1984ರಲ್ಲಿ ಹೊರತಂದಂತಹ ಕರ್ನಾಟಕ ರಾಜ್ಯದ ಒಂದು ಕಾಯ್ದೆಯ ಮೂಲಕ, ಲೋಕಾಯುಕ್ತ ಕಾಯ್ದೆಯ ಮೂಲಕ ಅದನ್ನು ಸ್ಥಾಪನೆ ಮಾಡಲಾಗಿದೆ. ಸೊ ಹಾಗಾಗಿ ಅದು ಅಷ್ಟೊಂದು ಪವರ್ಫುಲ್ ಆಗಿರ್ತಕ್ಕಂಥ ಸಂಸ್ಥೆ ಖಂಡಿತ ಅಲ್ಲ. ಬಟ್ ಇತ್ತೀಚೆಗಷ್ಟೇ ಲೋಕಪಾಲ್ ಬಿಲ್ಲನ್ನು ಪಾಸ್ ಮಾಡಿದ್ರು, ಲೋಕಪಾಲನ್ನು ಅಸ್ತಿತ್ವಕ್ಕೆ ತಂದರು. ಹಾಗಾಗಿ ಎಲ್ಲ ದೇಶದಲ್ಲೂ ಎಲ್ಲ ರಾಜ್ಯಗಳಲ್ಲೂ ಕೂಡ ಈ ಒಂದು ಲೋಕಾಯುಕ್ತ ಇರಬೇಕು ಅನ್ನೋದು ಕಂಪಲ್ಸರಿ ಆಗಿದೆ. ಸೊ ಹಾಗಾಗಿ ಇವಾಗ ಕೇಂದ್ರ ಸಂಸತ್ತಿನ ಕಾಯ್ದೆಯ ಅಡಿಯಲ್ಲೇ ಈ ರಾಜ್ಯದಲ್ಲಿ ಲೋಕಾಯುಕ್ತಗಳು ಕೂಡ ಫಾರ್ಮ್ ಆಗ್ತವೆ. ಆ್ಯಂಡ್ ಆಯಾ ರಾಜ್ಯಗಳು ಲೋಕಾಯುಕ್ತಕ್ಕೆ ಸಂಬಂಧಪಟ್ಟಂತೆ ಆಯಾ ಒಂದು ಬಿಲ್ಲನ್ನು, ಒಂದು ಮಸೂದೆಯನ್ನು ಮಂಡನೆ ಮಾಡ್ತಕ್ಕಂತಹದ್ದು ಪ್ರಮುಖವಾಗುತ್ತೆ. ಸೊ ಆಪ್ಷನ್ ಡಿ ಕರ್ನಾಟಕ ಲೋಕಾಯುಕ್ತ ಸರಿಯಾಗುತ್ತೆ. ಇಟ್ಸ್ ಜಸ್ಟ್ ಎ ಸ್ಟ್ಯಾಚ್ಯುಟರಿ ಬಾಡಿ ಆ್ಯಂಡ್ ನಾಟ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಅದರದ್ದು 76ನೇ ಪ್ರಶ್ನೆ ಕೇಳಿದ್ದಾರೆ. ವಾಟ್ ಈಸ್ ಕಾಮನ್ಲಿ ನೋನ್ ಆಸ್ IPC ಇನ್ ಲೀಗಲ್ ಪ್ಯಾರಲೇಸ್? ಅಂದರೆ ನಮ್ಮ ಒಂದು ಕಾನೂನಿನ ಪರಿಭಾಷೆಯಲ್ಲಿ, ನಾವು ಲೀಗಲ್ ಪರ್ಸ್ಪೆಕ್ಟಿವಿಂದ ನೋಡ್ತಾ ಹೋದರೆ ಕಾನೂನಿನ ಪರಿಭಾಷೆಯಲ್ಲಿ IPCಯ ಫುಲ್ ಫಾರ್ಮ್ ಏನಾಗುತ್ತೆ ಅಂತ ಕೇಳಿದ್ದಾರೆ. ಇದು ಕೂಡ ಬಹಳ ಸಿಂಪಲ್, ಇಂಡಿಯನ್ ಪೀನಲ್ ಕೋಡ್. ಆಪ್ಷನ್ ಸಿ ಇಂಡಿಯನ್ ಪೀನಲ್ ಕೋಡ್ ಸರಿಯಾಗುತ್ತೆ. ಅದನ್ನು ಭಾರತೀಯ ದಂಡ ಸಂಹಿತೆ ಅಂತ ಕರಿತೀವಿ, ಇಂಡಿಯನ್ ಪೀನಲ್ ಕೋಡ್. ಸೊ ಯಾವುದೇ ವ್ಯಕ್ತಿ ಒಂದು ಕ್ರಿಮಿನಲ್ ಅಪರಾಧವನ್ನು ಮಾಡಿದ್ರೆ ಆ ವ್ಯಕ್ತಿಯನ್ನು ಬೇರೆ ಬೇರೆ ಚಾರ್ಜಸ್ನಲ್ಲಿ ಬುಕ್ ಮಾಡಲಾಗುತ್ತೆ, ಚಾರ್ಜ್ ಶೀಟನ್ನು ಹಾಕಲಾಗುತ್ತೆ. ಸೊ ಆ ಚಾರ್ಜ್ ಶೀಟಲ್ಲಿ ಈ IPC ಸೆಕ್ಷನ್ಗಳನ್ನ ಮೆನ್ಷನ್ ಮಾಡಲಾಗಿರುತ್ತೆ. 302 ಇರ್ಬೋದು, 307 ಇರ್ಬೋದು, 420 ಇರ್ಬೋದು. ಇವೆಲ್ಲವೂ ಕೂಡ IPC ಸೆಕ್ಷನ್ಗಳು, ಭಾರತೀಯ ದಂಡ ಸಂಹಿತೆ ಅಂತ ಕರಿಬಹುದು. ಅದೇ ರೀತಿ ನಿಮಗೆ ಬೇರೆ ಸಿವಿಲ್ ಪ್ರೊಸೀಜರ್ ಕೋಡ್ ಬರುತ್ತೆ, CPC ಅಂತ ಹೇಳಿ. ಅದೇ ರೀತಿ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂದರೆ CRPC ಅಂತ ಕೂಡ ಬರುತ್ತೆ. ಇವೆಲ್ಲವನ್ನು ಕೂಡ ಬಳಕೆ ಮಾಡ್ಕೊಂಡ್ಬಿಟ್ಟು ವ್ಯಕ್ತಿಗಳ ಮೇಲೆ ಕೇಸ್ಗಳನ್ನು ದಾಖಲೆ ಮಾಡಲಿಕ್ಕೆ ಬಳಕೆ ಮಾಡಿಕೊಳ್ಳಲಾಗುತ್ತೆ. ಅದೇ ರೀತಿ 77ನೇ ಪ್ರಶ್ನೆ ಹೇಳುತ್ತೆ, ವಿಚ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ದ ನ್ಯಾಷನಲ್ ವಾಟರ್ ಅನಿಮಲ್ ಆಫ್ ಇಂಡಿಯಾ? ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಯಾವುದು ಅಂತ ಕೇಳಿದ್ದಾರೆ. ಅಕ್ವಾಟಿಕ್ ಅನಿಮಲ್. ಭಾರತೀಯ ರಾಷ್ಟ್ರೀಯ ಪ್ರಾಣಿ ಅಂತ ಹೇಳಿದ್ರೆ ನೀವು ಹುಲಿ ಅಂತ ಟಿಕ್ ಮಾಡಬೇಕಾಗುತ್ತೆ, ಟೈಗರ್ ಅಂತೇಳಿ. ಬಟ್ ಇಲ್ಲಿ ಜಲಚರ ಪ್ರಾಣಿ ಅಕ್ವಾಟಿಕ್ ಅನಿಮಲ್ ಅಂತ ಕೇಳಿದ್ದಾರೆ. ವಾಟರ್ ಅನಿಮಲ್ ಅಂತ ವಾಟರ್ ಅಂತ ಆಗಬಾರ್ದು, ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಕೇಳಬೇಕು ಅಂತ ಹೇಳಿದ್ರೆ ಅಕ್ವಾಟಿಕ್ ಅನಿಮಲ್ ಅಂತ ಕೇಳಬೇಕಾಗುತ್ತೆ. ಸೊ ಅಕ್ವಾಟಿಕ್ ಅನಿಮಲ್ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಗ್ಯಾಂಜೆಟಿಕ್ ಡಾಲ್ಫಿನ್. ಗಂಗಾ ನದಿಯ ಡಾಲ್ಫಿನನ್ನು ನಮ್ಮ ದೇಶದ ಜಲಚರ ಪ್ರಾಣಿ ಅಂತೇಳಿ ನಾವು ಗುರುತಿಸಿದ್ದೇವೆ, ಅಕ್ವಾಟಿಕ್ ಅನಿಮಲ್ ಅಂತ ಗುರುತಿಸಿದ್ದೇವೆ. ಸೊ ಆಪ್ಷನ್ ಸಿ ಗ್ಯಾಂಜೆಟಿಕ್ ಡಾಲ್ಫಿನ್ ಕರೆಕ್ಟ್ ಆಗುತ್ತೆ. ಅದೇ ರೀತಿ 78ನೇ ಪ್ರಶ್ನೆ ಕಾಣಿಸ್ಕೊಳ್ತಾ ಇದೆ, ಸಂಸತ್ತಿನ ಜಂಟಿ ಅಧಿವೇಶನವನ್ನು ಯಾರು ಕರೀತಾರೆ ಅಂತೇಳಿ. ಇಲ್ಲೂ ಕೂಡ ಕೆಲವೊಬ್ಬರು ಮಿಸ್ಟೇಕ್ ಮಾಡಿರಬಹುದು. ಬಿಕಾಸ್ ಯೂಶುವಲಾಗಿ ಏನು ಅಂದ್ಕೊಂಡಿರ್ತೀವಿ ನಾವು, ಸಂಸತ್ತಿನ ಜಂಟಿ ಅಧಿವೇಶನವನ್ನು, ಜಾಯಿಂಟ್ ಸೆಷನನ್ನು ಯೂಶುವಲಾಗಿ ನಮ್ಮ ಸ್ಪೀಕರ್, ಲೋಕಸಭಾ ಸ್ಪೀಕರ್ ಪ್ರೆಸೈಡ್ ಮಾಡ್ತಾರೆ, ಅಂದರೆ ಅದರ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಹಾಗಾಗಿ ಕೆಲವರು ಮಿಸ್ ಮಾಡಿಬಿಟ್ಟು ಇಲ್ಲಿ ಲೋಕಸಭೆ ಸ್ಪೀಕರ್ ಅಂತ ಹಾಕಿರಬಹುದು. ಬಟ್ ಖಂಡಿತ ಅಲ್ಲ. ಇಲ್ಲಿ ಕೇಳಿರ್ತಕ್ಕಂತಹದ್ದು ಯಾರು, ಹೂ ಸಮನ್ಸ್. ಇಂಗ್ಲೀಷಲ್ಲಿ ನೋಡ್ಕೊಂಡ್ರೆ ಗೊತ್ತಾಗುತ್ತೆ, ಜಾಯಿಂಟ್ ಸೆಷನ್ ಆಫ್ ಪಾರ್ಲಿಮೆಂಟ್ ಈಸ್ ಸಮನ್ಡ್ ಬೈ. ಸಮನ್ ಅಂತ ಹೇಳಿದ್ರೆ ಕರೆಯೋದು. ಯಾರು ಅದನ್ನು ಕರೀತಾರಪ್ಪ ಅಂತ ಹೇಳಿದ್ರೆ ಖಂಡಿತವಾಗಿ ನಮ್ಮ ಪ್ರೆಸಿಡೆಂಟೇ ಕರೀತಕ್ಕಂತಹದ್ದು. ಕೇವಲ ಕರೆಯೋದು ಮಾತ್ರವಲ್ಲ, ಜಾಯಿಂಟ್ ಸೆಷನ್ ಮಾತ್ರವಲ್ಲ, ಅದು ಮಾಮೂಲಿ ಸೆಷನ್ ಇದ್ರೂ ಕೂಡ ಸಮನ್ ಮಾಡೋದನ್ನ ಕೂಡ ನಮ್ಮ ಪ್ರೆಸಿಡೆಂಟ್ ಮಾಡ್ತಾರೆ, ರಾಷ್ಟ್ರಪತಿ ಮಾಡ್ತಾರೆ. ಜೊತೆಗೆ ಅದನ್ನ ಪ್ರೊರೋಗ್ ಮಾಡತಕ್ಕಂತಹದ್ದು, ಅದನ್ನ ಅನಿರ್ದಿಷ್ಟ ಅವಧಿಗೆ ಮುಂದೂಡತಕ್ಕಂತಹ ಕೆಲಸವನ್ನು ಕೂಡ ನಮ್ಮ ಪ್ರೆಸಿಡೆಂಟ್ ಮಾಡ್ತಾರೆ. ಹಾಗಾಗಿ ಆಪ್ಷನ್ ಬಿ ರಾಷ್ಟ್ರಪತಿಗಳು ಕರೆಕ್ಟ್ ಆಗುತ್ತೆ. ಅದರದ್ದು 79ನೇ ಪ್ರಶ್ನೆ, ಇದು ಸ್ವಲ್ಪ ಎಥಿಕ್ಸ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ. ಇತ್ತೀಚೆಗೆ UPSCಯಲ್ಲೂ ಕೂಡ ಸ್ವಲ್ಪ ಈ ಜುಡಿಷಿಯಲ್ ಕಸ್ಟಡಿ ಬಗ್ಗೆ, ಅದೇ ರೀತಿ ಪೆರೋಲ್ ಬಗ್ಗೆ ಸ್ವಲ್ಪ ಪ್ರಶ್ನೆಗಳನ್ನು ಕೇಳಿದ್ರು. ಬಟ್ ಇವತ್ತು ಕೇಳಿರ್ತಕ್ಕಂತಹ ಪ್ರಶ್ನೆ, ಕಸ್ಟಡಿಯಲ್ಲಿ ಚಿತ್ರಹಿಂಸೆ ಏನು ಅಂತ ಹೇಳಿದ್ದಾರೆ. ಕಸ್ಟೋಡಿಯಲ್ ಟಾರ್ಚರ್. ಬಿಕಾಸ್ ನಿಮಗೆಲ್ಲ ಗೊತ್ತು, ಪೊಲೀಸ್ ಟ್ರೀಟ್ಮೆಂಟ್ ಅಂತ ಸಪರೇಟ್ ಟ್ರೀಟ್ಮೆಂಟ್ ಇರುತ್ತೆ. ಒಬ್ಬ ಆರೋಪಿಯನ್ನ ಬಂಧಿಸ್ಕೊಂಡು ಹೋದ್ಮೇಲೆ ಅವನ ಬಾಯಿಯಿಂದ ಸತ್ಯವನ್ನ ಬಿಡಿಸಬೇಕು ಅಂತ ಹೇಳಿದ್ರೆ ಯೂಶುವಲ್ ಕೆಲವೊಂದ್ಸರಿ ಕೆಲವೊಂದು ಅನ್ಸೈಂಟಿಫಿಕ್ ಮೆಥಡ್ ಅನ್ನ ಬಳಕೆ ಮಾಡಲಾಗುತ್ತೆ. ಯೂಶುವಲ್ ಆಗಿ ಅವರು ಲೈ ಡಿಟೆಕ್ಷನ್ ಟೆಸ್ಟ್ಗಳನ್ನೆಲ್ಲ ಮಾಡಿದ್ರೆ ನಿಜ ಅಂಶ ಹೊರಗಡೆ ಬರುತ್ತೆ. ಬಟ್ ಅಂತಹ ಗೋಡಿಗೆ ಯಾರು ಕೂಡ ಕೈ ಹಾಕಲ್ಲ. ಬದಲಾಗಿ ಸ್ವಲ್ಪ ಹಿಂಸೆಯನ್ನ ಕೊಡುವ ಮೂಲಕ, ಅವರಿಗೆ ಒಂದು ವೈಲೆನ್ಸ್ ಅನ್ನ ಮಾಡುವ ಮೂಲಕ ಅವರ ಬಾಯಿಯಿಂದ ಸತ್ಯವನ್ನ ಹೊರಗೆ ಬಿಡಿಸ್ತಕ್ಕಂತಹ ಕೆಲಸವನ್ನು ಮಾಡ್ತಾರೆ. ಸೊ ಅದಕ್ಕೆ ನಾವು ಕಸ್ಟೋಡಿಯಲ್ ಟಾರ್ಚರ್ ಅಂತ ಕರಿತೀವಿ. ಇದು ಕೂಡ ಒಂದು ದೊಡ್ಡ ಪಿಡುಗು ಅಂತಾನೆ ಕರಿಬಹುದು. ನಮ್ಮ ದೇಶದಲ್ಲಿ ಎಷ್ಟೋ ಜನ ಅಮಾಯಕರು ಕಸ್ಟಡಿಯಲ್ಲಿ ಲಾಕ್ ಅಪ್ ಡೆತ್ ಅಂತ ಕರಿತೀವಿ, ಸಿಂಪಲ್ ಆಗಿ ಕಸ್ಟೋಡಿಯಲ್ ಡೆತ್ ಅಥವಾ ಲಾಕ್ ಅಪ್ ಡೆತ್ ಅಂತ ಹೇಳಿ ಕಸ್ಟೋಡಿಯಲ್ ಟಾರ್ಚರ್ಗೆ ಬಲಿಯಾಗಿದ್ದಾರೆ. ಸೊ ಹಾಗಾಗಿ ನಿಮ್ಮ ಒಂದು ಅಭಿಪ್ರಾಯವನ್ನ ಕೇಳಲಿಕ್ಕೆ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಈ ಒಂದು ಪ್ರಶ್ನೆಯನ್ನು ಇಟ್ಟಿದ್ದಾರೆ. ನಿಮ್ಮ ಎಥಿಕ್ಸ್ ಎಷ್ಟರ ಮಟ್ಟಿಗೆ ಇದೆ ಅಂತ ಕೇಳಲಿಕ್ಕೆ. ಸೊ ಸಿಂಪಲ್ ಆಗಿ ಆಪ್ಷನ್ ಎ ಟಿಕ್ ಮಾಡಬೇಕಾಗುತ್ತೆ. ಕೆಲವೊಂದು ಪರ್ಟಿಕ್ಯುಲರ್ ಕೇಸಸ್ ನಲ್ಲಿ ಹಿಂಸೆ ರಿಕ್ವೈರ್ ಆಗಿರುತ್ತೆ. ಎಸ್ಪೆಷಲಿ ದೇಶದ್ರೋಹ ಮಾಡಿದಂಥವರಿಗೆ, ಭಯೋತ್ಪಾದಕರಿಗಿರಬಹುದು ಅಥವಾ ಮಹಿಳೆಯರ ಮೇಲೆ ಮಾಡ್ತಕ್ಕಂತಹ ದೌರ್ಜನ್ಯ ಇರಬಹುದು. ಅಂತಹ ಸನ್ನಿವೇಶದಲ್ಲಿ ಸ್ವಲ್ಪ ಅವ್ರನ್ನ ಬಾಯಿ ಬಿಡಿಸಬೇಕು ಅಂತ ಹೇಳಿದ್ರೆ ಸ್ವಲ್ಪ ಫೋರ್ಸ್ ಬೇಕಾಗುತ್ತೆ. ಬಟ್ ಆದ್ರೂ ಕೂಡ ಕಸ್ಟೋಡಿಯಲ್ ಟಾರ್ಚರ್ ಲೀಗಲಿ ಇಟ್ಸ್ ಎನ್ ಅಫೆನ್ಸ್. ಸೊ ಏನ್ ಹೇಳುತ್ತೆ, ಎ ಫಾರ್ಮ್ ಆಫ್ ಹ್ಯೂಮನ್ ರೈಟ್ಸ್ ವೈಲೇಷನ್ ಅಂಡ್ ಎನ್ ಅಫೆನ್ಸ್. ಅಂದ್ರೆ ಇದು ಕಾನೂನಾತ್ಮಕವಾಗಿ ಒಂದು ಅಪರಾಧ, ಜೊತೆಗೆ ಒಂದು ಮಾನವ ಹಕ್ಕುಗಳ ಉಲ್ಲಂಘನೆ. ಬಿಕಾಸ್ ಯಾವುದೇ ವ್ಯಕ್ತಿಯನ್ನ ಫಿಸಿಕಲಿ ಟಾರ್ಚರ್ ಮಾಡಲಿಕ್ಕೆ, ದೈಹಿಕವಾಗಿ ಅದನ್ನ ದಂಡಿಸಲಿಕ್ಕೆ ಯಾರಿಗೂ ಕೂಡ ಒಂದು ಪರ್ಮಿಷನ್ ಇರೋದಿಲ್ಲ, ಯಾರಿಗೂ ಕೂಡ ಒಂದು ರೈಟ್ಸ್ ಇರೋದಿಲ್ಲ.
ಸೊ ಹಾಗಾಗಿ ಅದು ಒಂದು ಹ್ಯೂಮನ್ ರೈಟ್ಸ್ ವೈಲೇಷನ್ ಆಗುತ್ತೆ. ಅಷ್ಟೇ ಅಲ್ಲ, ಒಂದು ಅಫೆನ್ಸ್ ಕೂಡ ಆಗುತ್ತೆ. ಆ ವ್ಯಕ್ತಿಯ ವಿರುದ್ಧ ಒಂದ್ ವೇಳೆ ಯಾವ ಪೊಲೀಸ್ ಅಧಿಕಾರಿ ಈ ಕಸ್ಟೋಡಿಯಲ್ ಟಾರ್ಚರ್ ಮಾಡಿರ್ತಾರೆ ಅವ್ರ ವಿರುದ್ಧ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆಯಿತು ಅಂತ ಹೇಳಿದ್ರೆ ಖಂಡಿತ ಅವ್ರ ವಿರುದ್ಧ ಕೇಸ್ ದಾಖಲಾಗುತ್ತೆ. ಇತ್ತೀಚೆಗೆ ನೋಡಿರ್ಬೋದು ನಮ್ಮ ಕರ್ನಾಟಕದಲ್ಲಿ ಯಾವುದೋ ಒಂದು ಪ್ರಕರಣದಲ್ಲಿ ಇದೇ ರೀತಿ ಒಬ್ಬ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಈಗ ಒಂದು ಪ್ರಕರಣವನ್ನು ಎದುರಿಸ್ತಾ ಇದ್ದಾರೆ. ಅವರು ಟೆಂಪರರಿ ಸಸ್ಪೆಂಡ್ ಕೂಡ ಆಗಿದ್ದಾರೆ. ಸೊ ಹಾಗಾಗಿ ಕಸ್ಟೋಡಿಯಲ್ ಟಾರ್ಚರ್ ಅಂತ ಹೇಳಿದ್ರೆ ಒಂದು ಅಪರಾಧ ಅಂತಾನೆ ಹೇಳಬೇಕಾಗುತ್ತೆ. ಆಪ್ಷನ್ ಕರೆಕ್ಟ್ ಆಗುತ್ತೆ. ಅದೇ ರೀತಿ 80ನೇ ಪ್ರಶ್ನೆ ಹೇಳುತ್ತೆ, ಕೋಆಪರೇಟಿವ್ ಸೊಸೈಟೀಸ್ ಆಸ್ ಅ ಸಬ್ಜೆಕ್ಟ್ ಈಸ್ ಲಿಸ್ಟೆಡ್ ಇನ್ ದ ವಿಚ್ ಲಿಸ್ಟ್ ಆಫ್ ಕಾನ್ಸ್ಟಿಟ್ಯೂಷನ್. ಅಂದ್ರೆ ನಮ್ಮ ಸಂವಿಧಾನದ ಯಾವ ಒಂದು ಪಟ್ಟಿಯಲ್ಲಿ ಕೋಆಪರೇಟಿವ್ ಸೊಸೈಟಿಯನ್ನು ಲಿಸ್ಟ್ ಮಾಡಲಾಗಿದೆ ಅಂತ ಕೇಳಿದ್ದಾರೆ. ಸಿಂಪಲ್ ಆಗಿ ಯಾವ ಪಟ್ಟಿಯಲ್ಲಿ ಬರುತ್ತೆ ಅಂತ ಕೇಳ್ತಿದ್ದಾರೆ. ಇದಕ್ಕೆ ಆಪ್ಷನ್ ಬಿ ಸ್ಟೇಟ್ ಲಿಸ್ಟ್ ಕರೆಕ್ಟ್ ಆಗುತ್ತೆ. ರಾಜ್ಯ ಪಟ್ಟಿಯಲ್ಲಿ ಈ ಕೋಆಪರೇಟಿವ್ ಸೊಸೈಟೀಸ್ ಬರುತ್ತೆ, ಸಹಕಾರಿ ಸಂಘಗಳು ಬರುತ್ತೆ. ಸೊ ಆಪ್ಷನ್ ಬಿ ಸ್ಟೇಟ್ ಲಿಸ್ಟ್ ವಿಲ್ ಬಿ ದ ಕರೆಕ್ಟ್ ಆನ್ಸರ್. ಅದೇ ರೀತಿ 81ನೇ ಪ್ರಶ್ನೆ, ಇದು ಕೂಡ ಒಂದು ಲೇಟೆಸ್ಟ್ ಸರ್ಪ್ರೈಸಿಂಗ್ ಕರೆಂಟ್ ಅಫೇರ್ಸ್ ಕ್ವಶನ್, ತುಂಬಾ ಸ್ಟ್ಯಾಂಡರ್ಡ್ ಆಗಿ ಕೇಳಿದ್ದಾರೆ. ಅದೇನಪ್ಪಾ ಅಂತ ಹೇಳಿದ್ರೆ ಡೆಲ್ಟಾ ವೇರಿಯಂಟ್. ಇತ್ತೀಚೆಗಷ್ಟೇ ನಮ್ಮ ದೇಶದಲ್ಲಿ ಬಹಳ ಡೆಲ್ಟಾ ವೇರಿಯಂಟ್ ಇರುವಂತಹ ಒಂದು ಪ್ರಭೇದ ಅನ್ಬಾರ್ದು, ಒಂದು ಮಾರ್ಪಾಡು. ಯೂಶುವಲ್ ಏನಾಗುತ್ತೆ, ವೈರಸ್ಗಳು ಬಹಳ ವೇಗವಾಗಿ ಮ್ಯೂಟೇಟ್ ಆಗ್ತಾ ಹೋಗ್ತವೆ, ರೂಪಾಂತರಗೊಳ್ತಾ ಹೋಗ್ತವೆ. ಸೊ ಬೇರೆ ಬೇರೆ ರೀತಿಯಾಗಿ ಅದು ರೂಪಾಂತರಗೊಂಡಾಗಲೂ ಕೂಡ ಅದರ ಗುಣಲಕ್ಷಣಗಳು ಚೇಂಜ್ ಆಗ್ತಾ ಹೋಗುತ್ತೆ. ಜೊತೆಗೆ ಅದು ಮಾಡ್ತಕ್ಕಂತಹ ಒಂದು ಕಾನ್ಸಿಕ್ವೆನ್ಸಸ್ ಎಫೆಕ್ಟ್ಗಳು ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಇತ್ತೀಚೆಗಷ್ಟೇ ಒಂದು ಭಯಾನಕವಾದಂತಹ ಡೆಲ್ಟಾ ವೇರಿಯಂಟ್ ನಮ್ಮ ದೇಶದಲ್ಲೇ ಕೂಡ ಕಾಣಿಸ್ಕೊಂಡಿದ್ದು. ಅದಕ್ಕೆ ಒಂದು ಅಫಿಷಿಯಲ್ ನೇಮ್ ಅನ್ನ ಕೊಟ್ಟು ನೊಮೆನ್ಕ್ಲೇಚರ್ ಅನ್ನ ಕೊಟ್ಟಿದ್ರು. ಅದೇನು ಅಂತ ಹೇಳಿ ಕೇಳಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. B.1.617.2 ಅಂತೇಳಿ ಇದನ್ನ ಅಫಿಷಿಯಲ್ ಆಗಿ ಭಾರತ ದೇಶದಲ್ಲಿ ಉತ್ಪತ್ತಿಯಾದಂತಹ ಡೆಲ್ಟಾ ವೇರಿಯಂಟ್ ಅಂದ್ರೆ ಮ್ಯೂಟೇಟೆಡ್ ವರ್ಷನ್ ಆಫ್ ಕೊರೋನಾ ವೈರಸ್ಗೆ ಕೊಟ್ಟಿರ್ತಕ್ಕಂಥ ಒಂದು ಅಧಿಕೃತ ಹೆಸರು. ಸೊ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಸಿಮಿಲರ್ಲಿ 82ನೇ ಪ್ರಶ್ನೆ ನೋಡ್ತಾ ಹೋಗೋದಾದ್ರೆ, ಕರ್ನಾಟಕದ ಮೊಟ್ಟ ಮೊದಲ ಉಕ್ಕಿನ ಕೈಗಾರಿಕೆಯನ್ನು ಎಲ್ಲಿ ಸ್ಥಾಪಿಸಲಾಗಿದ್ದು ಅಂತ ಕೇಳ್ತಾರೆ. 100% ಇದು ಭದ್ರಾವತಿಯಲ್ಲಿ ಉಕ್ಕಿನ ನಗರಿ ಅಂತಾನೆ ಖ್ಯಾತಿಗೊಂಡಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಶಿವಮೊಗ್ಗದ ಅವಳಿ ನಗರ ಅಂತಾನೆ ಕರೆಸ್ಕೊಳ್ಳುತ್ತೆ. ಕೇವಲ 20 ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂತಹದ್ದು. ಸೊ ಒಂದು ಇಂಡಸ್ಟ್ರಿಯಲ್ ಸಿಟಿ, ಉಕ್ಕಿನ ನಗರಿ ಅಂತಾನೆ ಕರೆಸ್ಕೊಳ್ಳುತ್ತೆ. ಅಲ್ಲಿ ನಮ್ಮ ದೇಶದ ಮೊಟ್ಟ ಮೊದಲ ಉಕ್ಕಿನ ಕೈಗಾರಿಕೆಯನ್ನು ಸ್ಥಾಪನೆ ಮಾಡಲಾಯಿತು. ಕರ್ನಾಟಕದ ನಮ್ಮ ದೇಶದ ಕರಿಬಾರ್ದು, ದೇಶದ ಅಂತ ಕರೆದ್ರೆ ನೀವು ಟಿಸ್ಕೋ ಜಮ್ಶೆಡ್ಪುರ್ ಬರಬೇಕಾಗುತ್ತೆ. ಬಟ್ ಕರ್ನಾಟಕ ರಾಜ್ಯದಲ್ಲಿ ಅಂತ ಹೇಳಿದ್ರೆ ಮೊಟ್ಟ ಮೊದಲನೇದಾಗಿ ಭದ್ರಾವತಿಯಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. BSIL ವಿಶ್ವೇಶ್ವರಯ್ಯ ಸ್ಟೀಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಅಂತ ಹೇಳಿ ಕರೆಯಲಾಗುತ್ತೆ. BSIL ಸರ್ ಎಂ ವಿಶ್ವೇಶ್ವರಯ್ಯ ಅವರ ಒಂದು ನೇತೃತ್ವದಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಹಾಗಾಗಿ ಇವಾಗ ಅವರ ಹೆಸರನ್ನೇ ಈ ಒಂದು ಉಕ್ಕಿನ ಕೈಗಾರಿಕೆಗೆ ಇಡಲಾಗಿದೆ, ವಿಶ್ವೇಶ್ವರಯ್ಯ ಸ್ಟೀಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಅಂತ ಹೇಳಿ. ಬಟ್ ಅದೀಗ ಯಾವುದೇ ರೀತಿಯಾದ ಕಾರ್ಯಾಚರಣೆಯನ್ನು ಮಾಡ್ತಾ ಇಲ್ಲ, ಬಹಳಷ್ಟು ಲಾಸ್ ನಲ್ಲಿ ಇರತಕ್ಕಂಥದ್ದು. ಪ್ರೈವೇಟೈಸ್ ಮಾಡಬೇಕು ಅಂತ ಕೂಡ ಒಂದು ಹೋರಾಟ ನಡೀತಾ ಇದೆ, ಒಂದು ಪ್ರಯತ್ನ ನಡೀತಾ ಇದೆ. ಅದೇ ರೀತಿ 83ನೇ ಪ್ರಶ್ನೆ ನೋಡ್ತಾ ಹೋಗೋದಾದ್ರೆ, ಅಟ್ ವಿಚ್ ಆಫ್ ದ ಫಾಲೋಯಿಂಗ್ ಪ್ಲೇಸಸ್ ಇಸ್ ಎ ಬ್ರಾಂಚ್ ಆಫ್ ಕರ್ನಾಟಕ ಹೈಕೋರ್ಟ್ ಲೊಕೇಟೆಡ್. ನಿಮಗೆಲ್ಲ ಗೊತ್ತು ಕರ್ನಾಟಕ ಹೈಕೋರ್ಟ್ ಎಲ್ಲಿ ಬರುತ್ತಪ್ಪ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಬರುತ್ತೆ. ಬಟ್ 2 ಸಂಚಾರಿ ಪೀಠಗಳನ್ನ ಕೂಡ ನಮ್ಮಲ್ಲಿ ಮಾಡಲಾಗಿದೆ. ಬಿಕಾಸ್ ಉತ್ತರ ಕರ್ನಾಟಕಕ್ಕೆ ಮುಂಬೈ ಮತ್ತು ಹೈದರಾಬಾದ್ ಕರ್ನಾಟಕಕ್ಕೆ ಬೆಂಗಳೂರು ಬಹಳ ದೂರ ಆಗುತ್ತೆ. ಹಾಗಾಗಿ ಹೈಕೋರ್ಟ್ನ ಸ್ವಲ್ಪ ಡಿಸ್ಟೆನ್ಸ್ ಅನ್ನು ಕಮ್ಮಿ ಮಾಡಬೇಕು ಅಂತೇಳಿ 2 ಸರ್ಕ್ಯೂಟ್ ಬೆಂಚಸ್ ಅನ್ನ ಹಾಕಲಾಗಿದೆ, ಸಂಚಾರಿ ಪೀಠಗಳನ್ನ. ಎಲ್ಲೆಲ್ಲಪ್ಪ ಅಂತ ಹೇಳಿದ್ರೆ ಒಂದು ಕಲಬುರಗಿಯಲ್ಲಿ ಮತ್ತೊಂದು ಧಾರವಾಡದಲ್ಲಿ. ಸೊ ಇಲ್ಲಿ ಕೊಟ್ಟಿರತಕ್ಕಂಥ ಆಪ್ಷನ್ ಅಲ್ಲಿ ಆಪ್ಷನ್ ಬಿ ಧಾರವಾಡ ರೈಟ್ ಆನ್ಸರ್ ಆಗುತ್ತೆ. ಅಲ್ಲಿ ನಿಮಗೆ ಹೈಕೋರ್ಟ್ನ ಒಂದು ಪೀಠ ಕಾಣಿಸ್ಕೊಳುತ್ತೆ, ಒಂದು ಬೆಂಚ್ ಕಾಣಿಸ್ಕೊಳ್ಳುತ್ತೆ ಕರ್ನಾಟಕ ಹೈಕೋರ್ಟ್. ಅದೇ ರೀತಿ 84ನೇ ಪ್ರಶ್ನೆ ನೋಡ್ತಾ ಹೋಗೋದಾದ್ರೆ, ಮನುಷ್ಯರಿಗೆ ರೋಗಗಳನ್ನ ಹರಡತಕ್ಕಂತಹ ಕೀಟಗಳನ್ನ ಏನಂತ ಕರಿತೀವಿ? ಇನ್ಸೆಕ್ಟ್ಸ್ ದಟ್ ಕ್ಯಾನ್ ಟ್ರಾನ್ಸ್ಮಿಟ್ ಡಿಸೀಸಸ್ ಟು ಹ್ಯೂಮನ್ಸ್ ಆರ್ ರೆಫರ್ ಟು ಆಸ್ ಅಂತ ಕೇಳಿದ್ದಾರೆ. ಸೊ ಯಾವ್ಯಾವ ಕೀಟಗಳು ಮನುಷ್ಯರಿಗೆ ಅಂದ್ರೆ ಯೂಶಲಿ ಏನಾಗುತ್ತೆ ಗೊತ್ತಾ, ಕೆಲವೊಂದ್ಸರಿ ಈಗ ಡೆಂಗ್ಯೂ ಇರಬಹುದು ಅಥವಾ ಮಲೇರಿಯಾ ಇರಬಹುದು, ಯೂಶಲಿಗೆ ಸೊಳ್ಳೆಗಳೇ ಅದನ್ನ ಉಂಟು ಮಾಡಲ್ಲ. ಸೊಳ್ಳೆಗಳು ಏನ್ ಮಾಡ್ತಾವಪ್ಪ ಅಂದ್ರೆ ಕೇವಲ ಆ ಬ್ಯಾಕ್ಟೀರಿಯಾಗಳನ್ನ ಅಥವಾ ವೈರಸ್ಗಳನ್ನ ಕ್ಯಾರಿ ಮಾಡ್ತಾವಷ್ಟೇ. ಸೊ ಇಂತಹ ಕ್ಯಾರಿ ಮಾಡ್ತಕ್ಕಂತಹ ಅಂದ್ರೆ ಸ್ಪ್ರೆಡ್ ಮಾಡ್ತಕ್ಕಂತಹ ಜೀವಿಗಳನ್ನ ನಾವು ಇನ್ಸೆಕ್ಟ್ಸ್ ಅಥವಾ ಕೀಟಗಳನ್ನ ನಾವು ವೆಕ್ಟರ್ ಅಂತ ಕರಿತೀವಿ. ಆಪ್ಷನ್ ಸಿ ವೆಕ್ಟರ್ ಅಂತ ಕರಿತೀವಿ. ಕನ್ನಡದಲ್ಲಿ ವಾಹಕ ಅಂತ ಟಿಕ್ ಮಾಡಬೇಕಾಗುತ್ತೆ. ಸೊ ವಾಹಕಗಳು ಯಾವಾಗಲೂ ಕೂಡ ಈ ಒಂದು ರೋಗವನ್ನ ಕಾಸ್ ಮಾಡ್ತಕ್ಕಂತಹ ಪ್ಯಾಥೋಜನ್ ಅಂತ ಹೇಳಿದ್ರೆ ಅದು ವೈರಸ್ ಇರಬಹುದು, ಬ್ಯಾಕ್ಟೀರಿಯಾ ಇರಬಹುದು, ಫಂಗಸ್ ಇರಬಹುದು ಅಥವಾ ಪ್ರೋಟೋಜೋವಾ ಇರಬಹುದು. ಅದನ್ನ ನಮ್ಮ ದೇಹಕ್ಕೆ ವರ್ಗಾವಣೆ ಮಾಡ್ತವೆ. ಯೂಶುವಲ್ ಆಗಿ ಪ್ಲೇಗ್ ಯಾವ ರೀತಿ ನಮ್ಮ ದೇಹಕ್ಕೆ ಬರ್ತಾ ಇತ್ತಪ್ಪ ಅಂದ್ರೆ ಇದು ಇಟ್ಸ್ ಅ ವೈರಲ್ ಡಿಸೀಸ್, ಒಂದು ವೈರಸ್ ಅದು. ಬಟ್ ಆ ವೈರಸ್ ಅನ್ನು ಯಾರು ಕ್ಯಾರಿ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಇಲಿಗಳು ಕ್ಯಾರಿ ಮಾಡ್ತಾ ಇದ್ವು, ರ್ಯಾಟ್ಸ್ ಕ್ಯಾರಿ ಮಾಡ್ತಾ ಇದ್ವು. ಸೊ ಅವನ್ನ ವೆಕ್ಟರ್ ಅಂತ ಕರಿತೀವಿ. ಅದೇ ರೀತಿ KFD ಏನ್ ಬರುತ್ತೆ, ಕ್ಯಾಸ್ನೂರ್ ಫಾರೆಸ್ಟ್ ಡಿಸೀಸ್. ನಿಮಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಸ್ವಲ್ಪ ಸಾಗರ ತಾಲೂಕಿನಲ್ಲಿ ಸಾಕಷ್ಟು ಕುಖ್ಯಾತಿಗೆ ಈಡಾಗಿದ್ದಂತಹ ಒಂದು ರೋಗ ಇದು. ಸಾಕಷ್ಟು ಜನರನ್ನ ಬಾಧಿಸ್ತಾ ಇತ್ತು. ಕ್ಯಾಸಿನೂರ್ ಫಾರೆಸ್ಟ್ ಡಿಸೀಸ್ ಅಥವಾ ಮಂಗನ ಕಾಯಿಲೆ ಅಂತ ಕರೀತಾ ಇದ್ರು, ಮಂಗನ ಕಾಯಿಲೆ ಅಂತೇಳಿ. ಸೊ ಅದನ್ನ ಕೂಡ ಅಲ್ಲಿ ಮಂಗ ಡೈರೆಕ್ಟ್ ಆಗಿ ಆ ಒಂದು ಕಾಯಿಲೆನ ಕಾಸ್ ಮಾಡಲ್ಲ. ಬಟ್ ಮಂಗ ಇಸ್ ಜಸ್ಟ್ ಎ ವೆಕ್ಟರ್, ಮಂಕಿ ಇಸ್ ಜಸ್ಟ್ ಎ ವೆಕ್ಟರ್. ಯಾಕಪ್ಪ ಅಂದ್ರೆ ಅದರ ದೇಹದ ಮೇಲೆ ಇರುವಂತಹ ನುಸಿಗಳು, ಟಿಕ್ಸ್ ಅಂತ ನಾವೇನ್ ಕರಿತೀವಿ, ಅವು ಮನುಷ್ಯನಿಗೆ ಕಚ್ಚಿದಾಗ ಮನುಷ್ಯನಿಗೆ ಈ ಒಂದು ರೋಗ ಬರ್ತಾ ಇತ್ತು. ಸೊ ಅವನ್ನ ನಾವು ವೆಕ್ಟರ್ ಅಂತ ಕರಿತೀವಿ. ಸೊ ವೆಕ್ಟರ್ ಅಂತ ಹೇಳಿದ್ರೆ ವಾಹಕಗಳು ಅಂತ ಮಾತ್ರ ಟಿಕ್ ಮಾಡಬೇಕಾಗುತ್ತೆ, ಆಪ್ಷನ್ ಸಿ. ಅದೇ ರೀತಿ 85ನೇ ಪ್ರಶ್ನೆ, ಸ್ವಲ್ಪ ಸ್ಪೋರ್ಟ್ಸ್ಗೂ ಕೂಡ ವೈಟೇಜ್ ಕೊಟ್ಟಿದ್ದಾರೆ. ಒಲಿಂಪಿಕ್ಸ್ಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ. ಬಜರಂಗ್ ಪುನಿಯಾ ಓನ್ ಡ್ಯಾಶ್ ಮೆಡಲ್ ಇನ್ ಡ್ಯಾಶ್ ಎಟ್ ಟೋಕಿಯೋ ಒಲಿಂಪಿಕ್ಸ್ ಅಂತ ಕೇಳಿದ್ದಾರೆ. ಯಾವ ಪದಕವನ್ನ ಗೆದ್ರು ಮತ್ತು ಯಾವ ಕ್ರೀಡೆಯಲ್ಲಿ ಗೆದ್ರು ಅಂತ ಕೇಳಿದ್ದಾರೆ. ಬಹಳ ಸಿಂಪಲ್, ಬಜರಂಗ್ ಪುನಿಯಾ ಅಂತ ಹೇಳಿದ್ರೆ ಭಾರತ ದೇಶದ ಒಬ್ಬ ಪ್ರಸಿದ್ಧ ಕುಸ್ತಿಪಟು, ಒಬ್ಬ ಫೇಮಸ್ ಫ್ರೀ ಸ್ಟೈಲ್ ರೆಸ್ಲರ್.
ಅಂಡ್ ಅವರು ಬ್ರಾನ್ಸ್ ಮೆಡಲ್ ಅನ್ನ ಕಂಚಿನ ಪದಕವನ್ನು ಈ ಬಾರಿಯ ಒಲಿಂಪಿಕ್ಸ್ ನಲ್ಲಿ ಗೆದ್ರು. ಸ್ವಲ್ಪ ಅವರು ಈ ಬಾರಿ ಒಂದು ಫಿಟ್ನೆಸ್ ಇರಲಿಲ್ಲ ಅವರಿಗೆ, ಅವರ ಒಂದು ಮೊಣಕಾಲಿನ ಇಂಜುರಿ ಕೂಡ ಆಗಿತ್ತು. ಬಟ್ ಅದರ ನಡುವೆ ಕೂಡ ಹೋರಾಟ ಮಾಡಿಬಿಟ್ಟು ಅವರು ಬ್ರಾನ್ಸ್ ಮೆಡಲ್ ಅನ್ನ ಕಂಚಿನ ಪದಕವನ್ನ ಗೆಲ್ಲುವಲ್ಲಿ ಸಫಲರಾಗ್ತಾರೆ. ಮತ್ತು ಅವರು ಆಡ್ತಕ್ಕಂತಹ ಕ್ರೀಡೆ ನಿಮಗೆ ಫೋಟೋ ಕೂಡ ಕಾಣಿಸ್ಕೊಳ್ತಾ ಇದೆ, ಇವರೇ ಬಜರಂಗ್ ಪುನಿಯಾ. ಸೊ ಇವ್ರು ಆಡ್ತಕ್ಕಂತಹ ಕ್ರೀಡೆ ಯಾವ್ದಪ್ಪ ಅಂತ ಹೇಳಿದ್ರೆ ಕುಸ್ತಿ, ಫ್ರೀ ಸ್ಟೈಲ್ ರೆಸ್ಲಿಂಗ್. ಬಿಕಾಸ್ ಕುಸ್ತಿ ಅಂತ ಹೇಳಿದ್ರೆ 2 ಟೈಪ್ಸ್ ಬರುತ್ತೆ, ರೆಸ್ಲಿಂಗ್ ಅಲ್ಲಿ 2 ಟೈಪ್ಸ್ ಬರುತ್ತೆ. ಒಂದನ್ನ ಗ್ರೀಕೋ ರೋಮನ್ ಅಂತ ಕರಿತೀವಿ, ಮತ್ತೊಂದನ್ನ ಫ್ರೀ ಸ್ಟೈಲ್ ಅಂತ ಕರಿತೀವಿ. ಇವರು ಫ್ರೀ ಸ್ಟೈಲ್ ರೆಸ್ಲರ್ ಆಗಿದ್ರು. ಸೊ ಆಪ್ಷನ್ ಬಿ ಕಂಚು ಮತ್ತು ಕುಸ್ತಿ ಕರೆಕ್ಟ್ ಆಗಿರುತ್ತೆ. ಅದೇ ರೀತಿ 86ನೇ ಪ್ರಶ್ನೆ ಕಾಣಿಸ್ಕೊಳ್ತಾ ಇದೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ಟ್ರಿಬ್ಯೂಟರಿ ಆಫ್ ಕೃಷ್ಣಾ ರಿವರ್. ಕೃಷ್ಣಾ ನದಿಯ ಒಂದು ಉಪನದಿ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಸೊ ಖಂಡಿತವಾಗಿ ಆಪ್ಷನ್ ಬಿ ಭೀಮಾ ನದಿ ಕೃಷ್ಣಾ ನದಿಯ ಉಪನದಿ ಆಗಿರುತ್ತೆ. ಬಿಕಾಸ್ ಉಳಿದಂತಹ ನದಿಗಳು ಕಾವೇರಿಗೆ ಜಾಯ್ನ್ ಆಗ್ತಕ್ಕಂತಹ ನದಿಗಳು. ಶರಾವತಿ ಎಲ್ಲ ಆದ್ರೆ ಡೈರೆಕ್ಟ್ ಆಗಿ ಅದು ಸಮುದ್ರವನ್ನು ಸೇರುತ್ತೆ, ಕಬಿನಿ ಎಲ್ಲ ಕಾವೇರಿಗೆ ಸೇರ್ತಕ್ಕಂತಹ ನದಿಗಳಾಗಿರುತ್ತೆ. ಬಟ್ ಭೀಮಾ ನದಿ ಮಾತ್ರ ಖಂಡಿತವಾಗಿ ಕೃಷ್ಣಾ ನದಿಯ ಒಂದು ಉಪನದಿಯಾಗಿ ಕಾಣಿಸ್ಕೊಳ್ಳುತ್ತೆ. ಸೊ ಆಪ್ಷನ್ಸ್ ಈಸಿ ಇರೋದ್ರಿಂದ ಬಹಳ ಸಿಂಪಲ್ ಆಗಿ ಟಿಕ್ ಹಾಕ್ಬೋದಾಗುತ್ತೆ. ಅದೇ ರೀತಿ 87ನೇ ಪ್ರಶ್ನೆ ನೋಡ್ತಾ ಹೋಗೋದಾದ್ರೆ ಇದು ಕೂಡ ಒಂದು ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ. ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಯಾರು ಸ್ವಿಮ್ಮಿಂಗ್ ಸ್ಪರ್ಧೆಯಲ್ಲಿ ಭಾರತವನ್ನು ಪ್ರತಿನಿಧಿಸಿದ್ರು? ಸೊ ಹೂ ಅಮಾಂಗ್ ದ ಫಾಲೋಯಿಂಗ್ ರೆಪ್ರೆಸೆಂಟೆಡ್ ಇಂಡಿಯಾ ಇನ್ ಸ್ವಿಮ್ಮಿಂಗ್ ಅಟ್ ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಕೇಳಿದ್ದಾರೆ. ಇಲ್ಲಿ ಬಹಳ ಜನ ಮಿಸ್ಟೇಕ್ ಮಾಡಿರತಕ್ಕಂತಹದ್ದು ಶ್ರೀಹರಿ ನಟರಾಜನ್ ಮಾತ್ರ ಟಿಕ್ ಹಾಕಿದ್ದಾರೆ. ಬಿಕಾಸ್ ಬಹಳ ಜನಕ್ಕೇನು ಕರ್ನಾಟಕದಿಂದ ಯಾವ್ಯಾವ ಸ್ಪರ್ಧಿಗಳು ಒಲಿಂಪಿಕ್ಸ್ಗೆ ಹೋಗಿದ್ದಾರೆ ಅಂತ ಹೇಳಿ ಪಾಯಿಂಟ್ ಲಿಸ್ಟ್ ಮಾಡ್ಕೊಂಡಿರ್ತಾರೆ. ಅದರಲ್ಲಿ ಶ್ರೀಹರಿ ನಟರಾಜನ್, ಫವಾದ್ ಮಿರ್ಜಾ, ಅದಿತಿ ಅಶೋಕ್ ಅವರು ಬರ್ತಾರೆ. ಸೊ ಹಾಗಾಗಿ ಶ್ರೀಹರಿ ನಟರಾಜನ್ ಅವರನ್ನ ಟಿಕ್ ಮಾಡಿರ್ತಾರೆ. ಬಟ್ ಒಂದ್ ಮತ್ತೆ ನೆನ್ಪಿಟ್ಕೊಳ್ಳಿ, ಈ ಬಾರಿ ಭಾರತ ದೇಶದಿಂದ 3 ಜನ ಈಜು ಸ್ಪರ್ಧಿಗಳು ಸ್ವಿಮ್ಮಿಂಗ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಅವ್ರು ಯಾರಪ್ಪ ಅಂತ ಹೇಳಿದ್ರೆ ಸಜನ್ ಪ್ರಕಾಶ್, ಶ್ರೀಹರಿ ನಟರಾಜನ್ ಮತ್ತು ಮಹಿಳಾ ಈಜುಗಾರ್ತಿಯಾಗಿರ್ತಕ್ಕಂತಹ ಮಾನಾ ಪಟೇಲ್. ಸೊ ಮಾನಾ ಪಟೇಲ್, ಶ್ರೀಹರಿ ನಟರಾಜನ್ ಮತ್ತು ಸಜನ್ ಪ್ರಕಾಶ್, ಈ 3 ಜನ ಕೂಡ ಸ್ವಿಮ್ಮಿಂಗ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿದಂತಹ ಭಾರತೀಯ ಕ್ರೀಡಾಪಟುಗಳಾಗಿದ್ದಾರೆ. ಹಾಗಾಗಿ ನೀವು ಇಲ್ಲಿ ಆಪ್ಷನ್ ಏನು ಹಾಕ್ಬೇಕಾಗುತ್ತಪ್ಪ ಅಂತ ಹೇಳಿದ್ರೆ ಆಪ್ಷನ್ ಡಿ ಆಲ್ ದ ಅಬೌವ್. ಮೇಲಿನ ಎಲ್ಲರೂ ಕೂಡ ಭಾರತೀಯ ಸ್ವಿಮ್ಮರ್ಸ್ ಈ ಬಾರಿ ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಸೊ ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೋಬೇಡಿ, ಸ್ವಲ್ಪ ನಿಮಗೆ ಓವರ್ ಆಲ್ ನಾಲೆಜ್ ಇರಬೇಕಾಗುತ್ತೆ. ಎನಿವೆ 88ನೇ ಪ್ರಶ್ನೆ ನೋಡ್ತಾ ಹೋಗೋದಾದ್ರೆ, ವಿಸ್ಟಾಡೋಮ್ ಕೋಚಸ್ ವರ್ ರನ್ ಫಾರ್ ದ ಫಸ್ಟ್ ಟೈಮ್ ಇನ್ ಕರ್ನಾಟಕ ಆನ್ ವಿಚ್ ರೂಟ್. ವಿಸ್ಟಾಡೋಮ್ ಅನ್ನುವಂತಹ ರೈಲ್ವೆ ಬೋಗಿಗಳನ್ನ ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲಿಗೆ ಯಾವ ಒಂದು ರೂಟ್ ನಲ್ಲಿ ಓಡಿಸಲಾಯಿತು ಅಂತ ಕೇಳಿದ್ದಾರೆ. ವಿಸ್ಟಾಡೋಮ್ ಅದಕ್ಕಿಂತ ಮುಂಚೆ ಒಂದು ಫೋಟೋ ತೋರಿಸ್ಬಿಡ್ತೀನಿ ನಿಮಗೆ, ಬಿಕಾಸ್ ಈ ಭಾಗ ಕಾಣಿಸ್ತಾ ಇದೆ. ವಿಸ್ಟಾಡೋಮ್ ಅಂತ ಹೇಳಿದ್ರೆ ಒಂದು ಪ್ರವಾಸೋದ್ಯಮವನ್ನು ಉತ್ತೇಜನಗೊಳಿಸಲಿಕ್ಕೆ ಮಾಡಲ್ಪಟ್ಟಿರ್ತಕ್ಕಂಥ ಒಂದು ವಿಶೇಷ ಒಂದು ಸೌಕರ್ಯ ಇರತಕ್ಕಂತಹ ಒಂದು ಟ್ರೈನ್. ಇದನ್ನ ನಮ್ಮ ಇಂಟಿಗ್ರಲ್ ಕೋಚ್ ಫ್ಯಾಕ್ಟರಿ ICF ಅಂತ ನಾವೇನು ಕರಿತೀವಿ, ಚೆನ್ನೈನಲ್ಲಿ ಕಂಡು ಬರುತ್ತೆ, ಅಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಲಾಗುತ್ತೆ. ಇದರ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಸುತ್ತಲೂ ಗ್ಲಾಸಿಂದ ಮಾಡಿರ್ತಾರೆ. ಮಾಮೂಲಿ ಟ್ರೈನ್ ತರ ನಿಮಗೆ ಚಿಕ್ಕ ಚಿಕ್ಕ ವಿಂಡೋಸ್ ಇರಲ್ಲ, ದೊಡ್ಡ ವಿಂಡೋಸ್ ಇರುತ್ತೆ, ಗ್ಲಾಸ್ ಇಂದ ವಿಂಡೋಸ್ ಇರುತ್ತೆ. ಮತ್ತು ಆ ಒಂದು ಚೇರ್ಸ್ ಅನ್ನ ಒಂದು ಏನು ಆಸನ ವ್ಯವಸ್ಥೆ ಇರುತ್ತೆ ಅದನ್ನು ಕೂಡ 360 ಡಿಗ್ರಿ ತಿರುಗಿಸಬಹುದಾಗುತ್ತೆ. ಇದನ್ನ ಮಾಡಿರ್ತಕ್ಕಂಥ ಒಂದೇ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಸುತ್ತಲೂ ಇರತಕ್ಕಂತಹ ಒಂದು ವಿಹಂಗಮ ನೋಟ, ಏನು ನೇಚರ್ ಮಧ್ಯೆ ಟ್ರೈನ್ ಹೋಗುತ್ತೆ, ಅದನ್ನ ಆಸ್ವಾದಿಸ್ಲಿ ನಮ್ಮ ಪ್ರಯಾಣಿಕರು ಅಂತ ಹೇಳಿ. ಸೊ ಹಾಗಾಗಿ ಟೂರಿಸ್ಟ್ಗಳಿಗಾಗಿ, ಪ್ರವಾಸಿಗರಿಗೋಸ್ಕರ ಮಾಡಿರ್ತಕ್ಕಂತಹ ಒಂದು ವಿಶೇಷವಾದಂತಹ ಟ್ರೈನ್ ವಿಸ್ಟಾಡೋಮ್ ಅಂತೇಳಿ. ಇದನ್ನ ಈ ಬಾರಿ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಓಡಿಸಲಾಯಿತು. ಎಲ್ಲಿಂದ ಎಲ್ಲಿವರೆಗೂ ಅಂತ ಹೇಳಿದ್ರೆ ಯಶವಂತಪುರ ಟು ಮಂಗಳೂರು. ಯಶವಂತಪುರ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಬರ್ತಕ್ಕಂಥ ಒಂದು ಸಬ್ಸ್ಟೇಷನ್. ಸೊ ಬೆಂಗಳೂರಿನಿಂದ ಮಂಗಳೂರ ನಡುವೆ ಏನು ಬಹಳ ಅದ್ಭುತವಾದಂತಹ ಒಂದು ವೆಸ್ಟರ್ನ್ ಘಾಟ್ಸ್ ಜೊತೆಗೆ ಈ ಒಂದು ರೈಲ್ವೆ ರೂಟ್ ಹೋಗುತ್ತೆ, ಅದನ್ನ ಆಸ್ವಾದಿಸಲಿಕ್ಕೆ ವಿಸ್ಟಾಡೋಮ್ ಅನ್ನ ಕೂಡ ಇನಾಗ್ರೇಟ್ ಮಾಡಲಾಯಿತು. ಗಾಜಿನ ಬೋಗಿ ಅಂತಾನೆ ಇದನ್ನು ಕರೆಯಲಾಗುತ್ತೆ. ಸೊ ಆಪ್ಷನ್ ಡಿ ವಿಲ್ ಬಿ ದ ರೈಟ್ ಆನ್ಸರ್. ಅದೇ ರೀತಿ 89ನೇ ಪ್ರಶ್ನೆ ಕಾಣಿಸ್ಕೊಳ್ತಾ ಇದೆ, ಒಂದು ಕಾಯಿಲ್ ಅನ್ನ, ಒಂದು ಹೀಟರ್ ಕಾಯಿಲ್, ನೀವೆಲ್ಲ ಯೂಸ್ ಮಾಡ್ತಿರ್ತೀರಾ, ಬಿಸಿನೀರನ್ನ ಕಾಯಿಸ್ಕೊಳ್ಳಿಕ್ಕೆ ಕಾಯಿಲ್ ಯೂಸ್ ಮಾಡ್ತೀರಾ. ಸೊ ಇಫ್ ಎ ಹೀಟರ್ ಕಾಯಿಲ್ ಇಸ್ ಕಟ್ ಇಂಟು 2 ಈಕ್ವಲ್ ಪಾರ್ಟ್ಸ್ ಅಂಡ್ ಓನ್ಲಿ 1 part is used in the heater, the heat generated will be. ಅಂದ್ರೆ ಏನ್ ಕನ್ನಡದಲ್ಲಿ ಹೇಳ್ತಿದ್ದಾರೆ, ಒಂದು ಹೀಟರ್ ಕಾಯಿಲ್ ಅನ್ನ 2 ಭಾಗಗಳನ್ನಾಗಿ ಕತ್ತರಿಸಿ ಹೀಟರ್ ನಲ್ಲಿ ಕೇವಲ ಒಂದು ಭಾಗವನ್ನ ಮಾತ್ರ ಬಳಸಿದ್ರೆ ಅದರಲ್ಲಿ ಉತ್ಪತ್ತಿಯಾಗ್ತಕ್ಕಂತಹ ಶಾಖ ಏನಾಗುತ್ತೆ. ಬೇಸಿಕಲಿ ಹೀಟರ್ ಅಂತ ಹೇಳಿದ್ರೆ ಈ ಎಲೆಕ್ಟ್ರಿಕ್ ಎನರ್ಜಿಯನ್ನ ಅಂದ್ರೆ ವಿದ್ಯುತ್ ಶಕ್ತಿಯನ್ನ ಶಾಖ ಶಕ್ತಿಯನ್ನಾಗಿ ಕನ್ವರ್ಟ್ ಮಾಡ್ತಕ್ಕಂತಹ ಒಂದು ಸಾಧನ. ನೀರನ್ನ ಯೂಶುವಲಿಗೆ ಸ್ನಾನಕ್ಕೆ ನೀರನ್ನ ಕಾಯಿಸ್ಲಿಕ್ಕೆ ಅದನ್ನ ಬಳಕೆ ಮಾಡಲಾಗುತ್ತೆ. ಈ ರೀತಿ ಕಾಯಿಲ್ ಇರುತ್ತೆ. ಸೊ ಅವ್ರೇನ್ ಕೇಳಿದ್ದಾರೆ, ಆ ಕಾಯಿಲಿನ ಹಾಫ್ ಕಟ್ ಮಾಡ್ಬಿಟ್ಟು ನೀವು ನೀರು ಕಾಯಿಸ್ಲಿಕ್ಕೆ ಟ್ರೈ ಮಾಡಿದ್ರೆ ಅದರ ಒಂದು ಹೀಟ್ ಜನರೇಟೆಡ್ ಜಾಸ್ತಿ ಆಗುತ್ತಾ ಕಮ್ಮಿ ಆಗುತ್ತೆ ಅಂತ ಕೇಳಿದ್ದಾರೆ. 4 ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಬಟ್ ಬಹಳ ಜನ ಥಿಂಕ್ ಮಾಡ್ತಾರೆ ಕಟ್ ಮಾಡಿದ್ರೆ ಅದರ ಹೀಟ್ ಕಮ್ಮಿ ಆಗಬೇಕು ಅಂತ ಥಿಂಕ್ ಮಾಡಬಹುದು. ಬಟ್ ಖಂಡಿತ ತಪ್ಪು. ಹೀಟ್ ಆಕ್ಚುಲಿ ಏನಾಗುತ್ತೆ ಅಂತ ಹೇಳಿದ್ರೆ ಡಬಲ್ ಆಗುತ್ತೆ. ಬಿಕಾಸ್ ಒಂದು ವಿಷಯ ನಿಮಗೆ ನೆನಪಿರಬೇಕು, ಒಂದು ಫಾರ್ಮುಲಾ ಟೈಪ್ ಗೊತ್ತಿರಬೇಕಾಗುತ್ತೆ. heat generated is equal to V square divided by R ಅಂತ ಹೇಳಿ. ನೋಡಿ, ಇದು ಫಿಸಿಕ್ಸ್ ನಲ್ಲಿ ಬರ್ತಕ್ಕಂಥ ಒಂದು ಬೇಸಿಕ್ ಫಾರ್ಮುಲಾ. ಇಲ್ಲಿ H ಅಂತ ಹೇಳಿದ್ರೆ ಹೀಟ್ ಜನರೇಟೆಡ್, ಶಾಖ ಎಷ್ಟು ಉತ್ಪತ್ತಿ ಆಗುತ್ತೆ ಅದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತಪ್ಪ ಅಂತ ಹೇಳಿದ್ರೆ V ಸ್ಕ್ವೇರ್, ವೋಲ್ಟೇಜ್ ಸ್ಕ್ವೇರ್ ಡಿವೈಡ್ ಬೈ ರೆಸಿಸ್ಟೆನ್ಸ್ ಅಂತ ಹೇಳಿ. ರೆಸಿಸ್ಟೆನ್ಸ್ ಅಂತ ಹೇಳಿದ್ರೆ ರೋಧ ಅಂತ ಹೇಳಿ, ಪ್ರತಿರೋಧ ಅಂತ ನಾವು ಕರಿತೀವಿ. ರೆಸಿಸ್ಟೆನ್ಸ್ ಅಂದ್ರೆ ಏನು, ಯಾವುದೋ ಒಂದು ಮೆಟಲ್ ಲೋಹ ಇರುತ್ತೆ, ಅದು ಹೆಚ್ಚಾಗಿ ವಿದ್ಯುತ್ ಶಕ್ತಿಯನ್ನ ಬಿಟ್ಕೊಡಲ್ಲ, ಅಂತಹ ವಸ್ತುವನ್ನ ನಾವು ರೆಸಿಸ್ಟರ್ಸ್ ಅಂತ ಕರಿತೀವಿ. ಅವು ಕರೆಂಟ್ ಅನ್ನ ಜಾಸ್ತಿ ಬಿಟ್ಕೊಡಲ್ಲ. ಸೊ ಯೂಶುವಲಿ ಏನಾಗುತ್ತೆ, ಹೆಚ್ಚಿನ ವೋಲ್ಟೇಜ್ ಅನ್ನ ಕೊಟ್ರೆ ಹೆಚ್ಚಿನ ಹೀಟ್ ಜನರೇಟ್ ಆಗುತ್ತೆ. ಅದೇ ಹೆಚ್ಚಿನ ರೆಸಿಸ್ಟೆನ್ಸ್ ಅನ್ನು ನಾವು ಜಾಸ್ತಿ ಮಾಡಿದ್ರೆ ಹೀಟ್ ಜನರೇಟ್ ಕಮ್ಮಿ ಆಗುತ್ತೆ. ಬಟ್ ಇಲ್ಲಿ ಅವ್ರೇನ್ ಕೇಳಿದ್ದಾರೆ, ವೋಲ್ಟೇಜ್ ಬಗ್ಗೆ ಮಾತಾಡ್ತಾ ಇಲ್ಲ, ಅವ್ರು ಮಾತಾಡ್ತಿರ್ತಕ್ಕಂಥದ್ದು ಕೇವಲ ಲೆಂತ್ ಮೇಲೆ.
ಯಾವಾಗಲೂ ಒಂದು ವಿಷಯ ಗೊತ್ತಿರಲಿ, ಎಷ್ಟು ಉದ್ದ ಇರುತ್ತೋ ಒಂದು ಲೋಹ ಅಥವಾ ಒಂದು ವಸ್ತು, ಅದರ ರೆಸಿಸ್ಟೆನ್ಸ್ ಅಷ್ಟೇ ಜಾಸ್ತಿ ಇರುತ್ತೆ. ಸೊ ಏನ್ ಕೇಳಿದ್ದಾರೆ, ರೆಸಿಸ್ಟೆನ್ಸ್ ಲೆಂತ್ ಅನ್ನ ಕಮ್ಮಿ ಮಾಡ್ತಿದ್ವಿ, ಉದ್ದವನ್ನ ಕಮ್ಮಿ ಮಾಡ್ತಿದ್ವಿ. ಇನ್ ಅದರ್ ವರ್ಡ್ಸ್, ಉದ್ದ ಕಮ್ಮಿ ಆಯ್ತು ಅಂತ ಹೇಳಿದ್ರೆ ರೆಸಿಸ್ಟೆನ್ಸ್ ಕೂಡ ಕಮ್ಮಿ ಆಗುತ್ತೆ. ಸೊ ಇಲ್ಲಿ ಆರ್ ಕಮ್ಮಿ ಆಗುತ್ತೆ. ಯಾವಾಗ ಆರ್ ಕಮ್ಮಿ ಆಗುತ್ತೆ ಅವಾಗ ಹೆಚ್ ಜಾಸ್ತಿ ಆಗುತ್ತೆ. ಬಿಕಾಸ್ ಹೀಟ್ ಜನರೇಟೆಡ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ರೆಸಿಸ್ಟೆನ್ಸ್. ರೆಸಿಸ್ಟೆನ್ಸ್ ಅನ್ನು ನಾವು ಜಾಸ್ತಿ ಮಾಡಿದ್ರೆ ಹೀಟ್ ಕಮ್ಮಿ ಜನರೇಟ್ ಆಗುತ್ತೆ, ರೆಸಿಸ್ಟೆನ್ಸ್ ಅನ್ನ ಕಮ್ಮಿ ಮಾಡಿದ್ರೆ ಹೀಟ್ ಜಾಸ್ತಿ ಜನರೇಟ್ ಆಗುತ್ತೆ. ಬಟ್ ಈ ಒಂದು ಪರ್ಟಿಕ್ಯುಲರ್ ಕೇಸ್ ನಲ್ಲಿ ನಾವು ರೆಸಿಸ್ಟೆನ್ಸ್ ಅನ್ನ ಕಮ್ಮಿ ಮಾಡ್ತಾ ಇದ್ದೇವೆ, ಬಿಕಾಸ್ ಲೆಂತ್ ಅನ್ನ ಕಮ್ಮಿ ಮಾಡ್ತಿರೋದ್ರಿಂದ ರೆಸಿಸ್ಟೆನ್ಸ್ ಕೂಡ ಕಮ್ಮಿ ಆಗುತ್ತೆ, ರೋಧ ಕಮ್ಮಿ ಆಗುತ್ತೆ. ಸೊ ರೋಧ ಕಮ್ಮಿ ಆಯ್ತು ಅಂತ ಹೇಳಿದ್ರೆ ಶಾಖ ಶಕ್ತಿ ಏನು ಉತ್ಪಾದನೆ ಆಗುತ್ತೆ ಅದು ಡಬಲ್ ಆಗುತ್ತೆ, ಜಾಸ್ತಿ ಆಗುತ್ತೆ. ಸೊ ಆಪ್ಷನ್ ಎ ವಿಲ್ ಬಿ ದ ರೈಟ್ ಆನ್ಸರ್. ಸೊ ಸ್ವಲ್ಪ ಥಿಂಕ್ ಮಾಡಿ ಹಾಕಬೇಕಾಗಿರ್ತಕ್ಕಂಥ ಪ್ರಶ್ನೆ. ಸಿಮಿಲರ್ಲಿ 90ನೇ ಪ್ರಶ್ನೆ ಕಾಣಿಸ್ಕೊಳ್ತಾ ಇದ್ದು ಕೂಡ ಒಂದು ವೆರಿ ಗುಡ್ ಕ್ವಶನ್ ಅಂತ ಹೇಳಬಹುದು. ದ ವರ್ಡ್ಸ್ ನಕ್ಸಲೈಟ್ ಅಂಡ್ ನಕ್ಸಲಿಸಮ್ ಆರ್ ಡಿರೈವ್ಡ್ ಫ್ರಮ್ ದ ನೇಮ್ ಆಫ್ ನಕ್ಸಲ್ಬಾರಿ ವಿಲೇಜ್ ವೇರ್ ರಿವೋಲ್ಟ್ಸ್ ಆಕರ್ಡ್ ಇನ್ 1967. ಇನ್ ವಿಚ್ ಸ್ಟೇಟ್ ಈಸ್ ನಕ್ಸಲ್ಬಾರಿ ಸಿಚುವೇಟೆಡ್? ನೀವು ಸ್ವಲ್ಪ ನಕ್ಸಲಿಸಮ್, ನಮ್ಮ ದೇಶದಲ್ಲಿ ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮ್ LW ಅಂತ ಕರಿತೀವಿ. ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮ್ ಅಥವಾ ಕನ್ನಡದಲ್ಲಿ ಎಡಪಂಥೀಯ ತೀವ್ರಗಾಮಿಗಳು ಅಂತ ಕರಿತೀವಿ. ಅಂದ್ರೆ ನಕ್ಸಲಿಯರ್ ಇರಬಹುದು, ಕೆಂಪು ಉಗ್ರರು ಅಂತ ಕರಿತೀವಿ, ಮಾವೋವಾದಿಗಳು ಅಂತ ಕರಿತೀವಿ. ಈ ಒಂದು ಚಳುವಳಿ ಸ್ಟಾರ್ಟ್ ಆಗಿದ್ದು 1967 ನಲ್ಲಿ ಪಶ್ಚಿಮ ಬಂಗಾಳ ರಾಜ್ಯದ ನಕ್ಸಲ್ಬಾರಿ ಅನ್ನುವಂತಹ ಒಂದು ಚಿಕ್ಕ ಹಳ್ಳಿಯಲ್ಲಿ. ಸೊ ಹಾಗಾಗಿ ನಾವು ಆ ಎಡಪಂಥೀಯ ಭಯೋತ್ಪಾದಕರನ್ನ ಇವತ್ತು ನಕ್ಸಲರು ಅಂತ ಕರಿತೀವಿ. ಸೊ ಇದು ಈ ನಕ್ಸಲ್ಬಾರಿ ಅನ್ನುವಂಥ ಊರಲ್ಲಿ ಸ್ಟಾರ್ಟ್ ಆಗುತ್ತೆ, ಹಾಗಾಗಿ ಅವರಿಗೆ ನಕ್ಸಲೈಟ್ಸ್ ಅಂತ ಕರಿತೀವಿ. ಸೊ ಈ ನಕ್ಸಲ್ಬಾರಿ ಊರು ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಡಿ, ವೆಸ್ಟ್ ಬೆಂಗಾಲ್. ಸ್ವಲ್ಪ ನೀವು ಈ ಎಕ್ಸ್ಟ್ರೀಮಿಸಮ್ನ ಬಗ್ಗೆ ಅಥವಾ ಈ ನಕ್ಸಲಿಸಮ್ನ ಹಿನ್ನೆಲೆ ಕಲ್ತ್ಕೊಂಡ್ರೆ ನಿಮಗೆ ಇದು ಗೊತ್ತಿರುತ್ತೆ, ಇಲ್ಲಾಂದ್ರೆ ಸ್ವಲ್ಪ ಕಷ್ಟ ಆಗಬಹುದು. ಆಪ್ಷನ್ ಡಿ, ವೆಸ್ಟ್ ಬೆಂಗಾಲ್ ಅಂತ ನೆನ್ಪಿಟ್ಕೊಳ್ಳಿ. ಅದೇ ರೀತಿ 91ನೇ ಪ್ರಶ್ನೆ ಕಾಣಿಸ್ಕೊಳ್ತಾ ಇದೆ. ಫಾರೆನ್ ಹೀಟ್ ಮಾಪಕದಲ್ಲಿ ನೀರು ಘನೀಕರಿಸತಕ್ಕಂತಹ ಬಿಂದು. ಇಲ್ಲಿ ಕೆಲವರು ಕನ್ಫ್ಯೂಸ್ ಆಗ್ಬಿಟ್ಟು 0 ಡಿಗ್ರಿ ಅಂತ ಹಾಕಬಹುದು. ಫ್ರೀಸಿಂಗ್ ಪಾಯಿಂಟ್ ಆಫ್ ವಾಟರ್ ಅಂದ್ರೆ ನೀರನ್ನ ಘನೀಕರಿಸತಕ್ಕಂತಹ ಬಿಂದು 0 ಡಿಗ್ರಿ ಕರೆಕ್ಟ್, ಬಟ್ ಅದು 0 ಡಿಗ್ರಿ ಸೆಲ್ಸಿಯಸ್ ಆಗುತ್ತೆ. ಸೆಲ್ಸಿಯಸ್ ಕೇಳ್ತಾ ಇಲ್ಲ, ಬದಲಾಗಿ ಇಲ್ಲಿ ಫಾರೆನ್ ಹೀಟ್ ಅನ್ನ ಕೇಳ್ತಿದ್ದಾರೆ. ಫಾರೆನ್ ಹೀಟ್ ಅಲ್ಲ, ಆದ್ರೆ ಅದು ಆಪ್ಷನ್ ಬಿ 32 ಡಿಗ್ರಿ ಫಾರೆನ್ಹೀಟ್ ಆಗುತ್ತೆ. ಸೆಲ್ಸಿಯಸ್ ಆಯಿತು ಅಂತ ಹೇಳಿದ್ರೆ 0 ಡಿಗ್ರಿ, ಬಟ್ ಫಾರೆನ್ಹೀಟ್ ಆದ್ರೆ 32 ಡಿಗ್ರಿ ಫಾರೆನ್ಹೀಟ್ ಆಗುತ್ತೆ. ಸೊ ಆಪ್ಷನ್ ಬಿ ಕರೆಕ್ಟ್ ಆಗಿರುತ್ತೆ. ಸಿಮಿಲರ್ಲಿ ಮ್ಯಾಸಿಂತೋಶ್ ಅನ್ನುವಂತಹ ಒಂದು ಆಪರೇಟಿಂಗ್ ಸಿಸ್ಟಮ್, OS ಅಂತ ಕರಿತೀವಿ. ಯಾವ ಒಂದು ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ಗಳು ಯಾವ ಒಂದು ವ್ಯವಸ್ಥೆಯ ಮೇಲೆ ಆಪರೇಟ್ ಆಗ್ತಾವೋ ಅದನ್ನು ನಾವು ಆಪರೇಟಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಮ್ಯಾಸಿಂತೋಶ್ ಅನ್ನುವಂತಹ ಒಂದು ಆಪರೇಟಿಂಗ್ ಸಿಸ್ಟಮ್ ಅನ್ನ ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿತು ಅಂತ ಕೇಳಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ, ಆಪಲ್. ಆಪಲ್ ಬಹಳ ಹಿಂದೆನೆ 1984 ನಲ್ಲೇ ಈ ಒಂದು ಆಪರೇಟಿಂಗ್ ಸಿಸ್ಟಮ್ ಅನ್ನ ಡೆವಲಪ್ ಮಾಡಿತ್ತು. ಮ್ಯಾಸಿಂತೋಶ್ ಅಂತ ಅದನ್ನ ಕರಿತೀವಿ. ಸೊ ಹಾಗಾಗಿ ಆಪ್ಷನ್ ಡಿ ಕರೆಕ್ಟ್ ಆಗಿರುತ್ತೆ. ಬಟ್ ಪ್ರಸಕ್ತವಾಗಿ ಅವರು iOS ಅನ್ನುವಂತಹ ಒಂದು ಸಾಫ್ಟ್ವೇರ್ ಅನ್ನ ಬಳಕೆ ಮಾಡ್ತಾರೆ, ಆಪರೇಟಿಂಗ್ ಸಿಸ್ಟಮ್ ಅನ್ನ ಬಳಕೆ ಮಾಡ್ತಾರೆ. ಬಟ್ ತುಂಬಾ ಹಿಂದೆ ಅವರು ಪ್ರಾರಂಭ ಮಾಡಿದಂತಹ ಒಂದು OS ಈ ಮ್ಯಾಸಿಂತೋಶ್ ಆಗಿರುತ್ತೆ. ಅದೇ ರೀತಿ 93ನೇ ಒಂದು ಪ್ರಶ್ನೆ ಕಾಣಿಸ್ಕೊಳ್ತಾ ಇದೆ. ಇಲ್ಲಿ ಜಿಯೋಗ್ರಫಿ ಪಾಯಿಂಟ್ ಆಫ್ ವ್ಯೂ ಇಂದ ಪ್ರಶ್ನೆ ಕೇಳಿದ್ದಾರೆ. ಎಲ್ಲಿನೋ ಅಂದ್ರೆ ಏನು ಅಂತ ಹೇಳಿ. ಇಲ್ಲಿ ಕೆಲವರಿಗೆ ಸ್ವಲ್ಪ ಕಷ್ಟ ಆಗಿರ್ಬೋದು. ಇದು ನಿಮಗೆಲ್ಲ ಗೊತ್ತು. ಎಲ್ಲಿನೋ ಅಂತ ಹೇಳಿದ್ರೆ ಅದು ನಮ್ಮ ಸೌತ್ ಅಮೆರಿಕಾದಲ್ಲಿ, ದಕ್ಷಿಣ ಅಮೆರಿಕಾದಲ್ಲಿ ಉಂಟಾಗ್ತಕ್ಕಂತಹ ಒಂದು ನ್ಯಾಚುರಲ್ ಫಿನಾಮಿನನ್. ಅದರಿಂದ ನಮ್ಮ ಭಾರತ ದೇಶದಲ್ಲಿ ಬರಗಾಲ ಬರುತ್ತೆ. ನಮ್ಮ ಯಾವ್ಯಾವ ದೇಶದಲ್ಲಿ ಮಾನ್ಸೂನ್ ವಾಯುಗುಣ ಇದೆ, ಮಾನ್ಸೂನ್ ನಿಂದ ಮಳೆಯನ್ನ ಪಡಿತಕ್ಕಂತಹ ದೇಶಗಳಲ್ಲಿ ಸ್ವಲ್ಪ ಪ್ರತಿಕೂಲ ಒಂದು ವ್ಯತ್ಯಾಸಗಳಾಗುತ್ತೆ. ಎಸ್ಪೆಷಲಿ ನಮ್ಮ ಭಾರತ ದೇಶದಲ್ಲಿ ಬರಗಾಲ ಉಂಟಾಗುತ್ತೆ ಎಲ್ಲಿನೋ ಬಂದ್ರೆ ಅಂತ ನಿಮಗೆ ಗೊತ್ತು. ಬಟ್ ಎಲ್ಲಿನೋ ಅಂದ್ರೆ ಏನು ಅಂತ ಹೇಳಿ ಕೇಳಿರೋದ್ರಿಂದ ಸ್ವಲ್ಪ ಜನ ಕನ್ಫ್ಯೂಸ್ ಮಾಡ್ಕೊಂಡಿರಬಹುದು. ಬಟ್ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ, ಎ ವಾರ್ಮ್ ಓಷನ್ ಕರೆಂಟ್ ಕರೆಕ್ಟ್ ಆಗುತ್ತೆ. ಕನ್ನಡದಲ್ಲಿ ಒಂದು ಬೆಚ್ಚಗಿನ ಸಾಗರ ಪ್ರವಾಹ. ಬಿಕಾಸ್ ಎಲ್ಲಿನೋ ಅಂದ್ರೆ ಇಟ್ಸ್ ಜಸ್ಟ್ ಎ ಓಷನ್ ಕರೆಂಟ್, ಸಾಗರ ಪ್ರವಾಹ ಮಾತ್ರ, ಅದು ವಾರ್ಮ್ ಆಗಿರೋದ್ರಿಂದ ಅದನ್ನ ವಾರ್ಮ್ ಓಷನ್ ಕರೆಂಟ್ ಅಂತ ಕರಿತೀವಿ. ಈ ಭಾಗದಲ್ಲಿ ಯಾಕೆ ನಾನು ಸೌತ್ ಅಮೆರಿಕಾ ಮ್ಯಾಪ್ ಹಾಕಿದ್ದೀನಪ್ಪ ಅಂತ ಹೇಳಿದ್ರೆ, ಭಾರತ ದೇಶದಲ್ಲಿ ಮಳೆಯಾಗ್ತಕ್ಕಂತಹ ಪ್ರಕ್ರಿಯೆಯನ್ನ ನಿಯಂತ್ರಿಸುವಂತಹ ಎಲ್ನಿನೋ ಹುಟ್ಟತಕ್ಕಂತಹದ್ದು ಸೌತ್ ಅಮೆರಿಕಾದಲ್ಲಿ. ನಿಮಗೆ ಕಾಣಿಸ್ತಿರ್ತಕ್ಕಂತಹದ್ದು ದಕ್ಷಿಣ ಅಮೆರಿಕ ಖಂಡ. ಅದರಲ್ಲಿ 2 ತೀರಗಳು ಬರುತ್ತೆ, ಈಸ್ಟ್ ಕೋಸ್ಟ್ ಅಂಡ್ ವೆಸ್ಟ್ ಕೋಸ್ಟ್. ಈ ಭಾಗವನ್ನು ನಾವು ಅಟ್ಲಾಂಟಿಕ್ ಕೋಸ್ಟ್ ಅಂತ ಕರಿತೀವಿ, ಬಿಕಾಸ್ ಅಟ್ಲಾಂಟಿಕ್ ಸಮುದ್ರ ಬರುತ್ತೆ. ಅದೇ ಎಡಭಾಗದಲ್ಲಿ ಕಾಣಿಸ್ಕೊಳ್ತಿದ್ದಿಲ್ಲ, ಇದನ್ನು ನಾವು ಪೆಸಿಫಿಕ್ ಕೋಸ್ಟ್ ಅಂತ ಕರಿತೀವಿ, ಬಿಕಾಸ್ ಪೆಸಿಫಿಕ್ ಸಮುದ್ರ ಕಾಣಿಸ್ಕೊಳ್ಳುತ್ತೆ. ಸೊ ಇಲ್ಲಿ ಪೆರು ಏನಿದೆ, ಪೆರು ಅನ್ನುವಂತಹ ದೇಶ ಏನು ಕಾಣಿಸ್ಕೊಳ್ಳುತ್ತೆ, ಅಲ್ಲಿ ಉಂಟಾಗ್ತಕ್ಕಂತಹ ಸಾಗರ ಪ್ರವಾಹ, ಬೆಚ್ಚಗಿನ ಸಾಗರ ಪ್ರವಾಹ, ಅದನ್ನು ನಾವು ಎಲ್ನಿನೋ ಅಂತ ಕರಿತೀವಿ. ಅದು ನಮ್ಮ ಭಾರತದ ಮೇಲೆ ಉಂಟಾಗ್ತಕ್ಕಂತಹ ಒಂದು ಮಳೆಯ ಮೇಲೆ, ಸ್ಪೆಷಲಿ ಮಾನ್ಸೂನ್ ರೈನ್ಸ್ ಮೇಲೆ ಪರಿಣಾಮ ಬೀರುತ್ತೆ. ಅದೇ ರೀತಿ 94ನೇ ಪ್ರಶ್ನೆ ಕಾಣಿಸ್ಕೊಳ್ತಾ ಇದೆ. ಕೆಳಗಿನಲ್ಲಿ ಯಾವುದನ್ನ ಕೃತಕ ಮಳೆ ಬರಿಸುವುದಕ್ಕೆ ಉಪಯೋಗಿಸ್ತೀವಿ ಅಂತ ಕೇಳಿದ್ದಾರೆ. ಇದು ಕೂಡ ಯೂಶುವಲ್ ಆಗಿ ಯಾರೋ ಓಲ್ಡ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡಿರ್ತೀರಾ ಅಥವಾ ಸ್ಟ್ಯಾಟಿಕ್ GK ಬುಕ್ಸ್ ಗಳನ್ನ ಓದಿರ್ತೀರಾ, ನಿಮಗೆ ಖಂಡಿತ ಇದನ್ನ ಆನ್ಸರ್ ಟಿಕ್ ಮಾಡಬಹುದಾಗುತ್ತೆ. ಇಟ್ಸ್ ಅ ರಿಪೀಟೆಡ್ ಕ್ವಶನ್. ಆಪ್ಷನ್ ಸಿ, ಸಿಲ್ವರ್ ಅಯೋಡೈಡ್ ಕರೆಕ್ಟ್ ಆಗುತ್ತೆ. ಸೊ ಸಿಲ್ವರ್ ಅಯೋಡೈಡ್ ಏನಿದೆ ಅದನ್ನ ಬಳಕೆ ಮಾಡಿ ನಾವು ಕೃತಕ ಮಳೆಯನ್ನ ಒಂದು ಉಂಟು ಮಾಡ್ತೀವಿ. ಅದನ್ನ ಕ್ಲೌಡ್ ಸೀಡಿಂಗ್ ಅಂತ ಕರಿಬಹುದು, ಇಂಗ್ಲಿಷ್ ನಲ್ಲಿ ಕ್ಲೌಡ್ ಸೀಡಿಂಗ್ ಅಂತ ಕರೀತಾರೆ. ಇವಾಗ ಕಾಣಿಸ್ಕೊಳ್ತಾ ಇದೆ ಆರ್ಟಿಫಿಷಿಯಲ್ ರೈನ್ ಅಥವಾ ಕ್ಲೌಡ್ ಸೀಡಿಂಗ್ ಅಂತ ಕರಿತೀವಿ. ಏನ್ ಮಾಡ್ತಾರಪ್ಪ ಅಂತ ಹೇಳಿ, ಮೋಡಗಳಲ್ಲಿರುತ್ತೆ ಅಲ್ಲಿ ವಿಮಾನದ ಮೂಲಕ ಹೋಗ್ಬಿಟ್ಟು ಈ ಸಿಲ್ವರ್ ಅಯೋಡೈಡ್ ಅನ್ನುವಂತಹ ಒಂದು ಕೆಮಿಕಲ್ ಅನ್ನ ಡ್ರಾಪ್ ಮಾಡ್ತಾರೆ. ಅದನ್ನ ಡ್ರಾಪ್ ಮಾಡಿದ್ರೆ ಅದು ಮಳೆ ಉಂಟಾಗುತ್ತೆ. ಇದನ್ನ ಹಿಂದೆಲ್ಲ ಕರ್ನಾಟಕದಲ್ಲಿ ಕ್ಯಾರಿ ಔಟ್ ಮಾಡಿದ್ದಾರೆ, ಪ್ರಾಜೆಕ್ಟ್ ಬೋರ್ಡ್ ಅನ್ನುವಂತಹ ಹೆಸರಿನಲ್ಲಿ, ಗೊತ್ತಿರಬೇಕಾಗುತ್ತೆ. ಅದರಲ್ಲಿ 95ನೇ ಪ್ರಶ್ನೆ ನೋಡ್ತಾ ಹೋಗೋದಾದ್ರೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಅನ್ ಇನ್ಸುಲೇಟರ್ ಅಂತ ಹೇಳಿ. ಅಂದ್ರೆ ಕನ್ನಡದಲ್ಲಿ
ವಿದ್ಯುತ್ ನಿರೋಧಕದ ಒಂದು ಉದಾಹರಣೆ ಯಾವುದು ಅಂತ ಕೇಳಿದ್ದಾರೆ. ವಿದ್ಯುತ್ ನಿರೋಧಕ ಅಥವಾ ಎಲೆಕ್ಟ್ರಿಕ್ ಇನ್ಸುಲೇಟರ್ ಅಂತ ಹೇಳಿದ್ರೆ ಯಾವ ವಸ್ತು ತನ್ನ ಮೂಲಕ ವಿದ್ಯುತ್ ಶಕ್ತಿಯನ್ನ ಹಾಯಲು ಬಿಡುವುದಿಲ್ಲವೋ ಅದನ್ನ ಎಲೆಕ್ಟ್ರಿಕ್ ಇನ್ಸುಲೇಟರ್ ಅಂತ ಕರಿತೀವಿ. ಯೂಶುವಲ್ ಆಗಿ ನಾವು ಮನೆಗಳಲ್ಲಿ ಯೂಸ್ ಮಾಡ್ತಕ್ಕಂತಹ, ನೀವು ಈವನ್ ಪ್ಲಗ್ ಮಾಡಬೇಕಾದ್ರೆ ಲ್ಯಾಪ್ಟಾಪ್ ನ ಚಾರ್ಜರ್ ಇರಬಹುದು, ಮೊಬೈಲ್ ಚಾರ್ಜರ್ ಇರಬಹುದು, ಅಲ್ಲಿ ಕರೆಂಟ್ ಹೊಡಿಬಾರ್ದು ಅಂತೇಳಿ ಈ ಇನ್ಸುಲೇಟರ್ ಯೂಸ್ ಮಾಡಿರ್ತಾರೆ, ದಪ್ಪ ಪ್ಲಾಸ್ಟಿಕ್ ಯೂಸ್ ಮಾಡಿರ್ತಾರೆ. ಅದೇ ರೀತಿ ಲೈನ್ಮೆನ್ಸ್, ಕೇಬಿ ಲೈನ್ಮೆನ್ಸ್, ಈ ಒಂದು ಕಟಿಂಗ್ ಪ್ಲೇಯರ್ ನೆಲ್ಲ ಯೂಸ್ ಮಾಡಬೇಕಾದ್ರೆ ಅದರ ಒಂದು ಹ್ಯಾಂಡಲ್ ಕೂಡ ಇನ್ಸುಲೇಟರ್ ಆಗಿರುತ್ತೆ. ನಾವು ಟೆಸ್ಟರ್ ಅಂತ ನಾವು ಯೂಸ್ ಮಾಡ್ತೀವಿ, ಲೈಟ್ ಏನು ಎಲೆಕ್ಟ್ರಿಸಿಟಿ ಪಾಸ್ ಆಗ್ತೀವಿ ಟೆಸ್ಟ್ ಮಾಡಲಿಕ್ಕೆ, ಅದರಲ್ಲೂ ಕೂಡ ಅದರ ಒಂದು ಹಿಡಿಕೆಯನ್ನು ಕೂಡ, ಅದರ ಹ್ಯಾಂಡಲ್ ಅನ್ನು ಕೂಡ ನಾವು ಈ ಇನ್ಸುಲೇಟರ್ ಮೂಲಕ ಮಾಡ್ಕೊಂಡಿರ್ತೀವಿ. ರಬ್ಬರ್ ಇರ್ಬೋದು, ದಪ್ಪ ಪ್ಲಾಸ್ಟಿಕ್ ಇರ್ಬೋದು, ಅವೆಲ್ಲವನ್ನು ನಾವು ಇನ್ಸುಲೇಟರ್ ಅಂತ ಕರಿತೀವಿ. ಬಟ್ ಇಲ್ಲಿ ಕೊಟ್ಟಿರ್ತಕ್ಕಂಥ ವಸ್ತುಗಳಲ್ಲಿ ಇನ್ಸುಲೇಟರ್ ಯಾವ್ದಪ್ಪ ಅಂತ ಹೇಳಿದ್ರೆ ಆಪ್ಷನ್ ಎ ಡೈಮಂಡ್. ಬಿಕಾಸ್ ಕೆಳಗೆ ಕೊಟ್ಟಿರ್ತಕ್ಕಂಥ ಮೂರು ಕೂಡ ಏನು ಮೆಟಲ್ಸ್. ಯೂಶುವಲ್ ಆಗಿ ಮೆಟಲ್ಸ್ ಯಾವುದು ಕೂಡ ಇನ್ಸುಲೇಟರ್ ಇರಲ್ಲ. ಕೆಲವೊಂದು ಮೆಟಲ್ಸ್, ಅದು ತಾಮ್ರ ಇರಬಹುದು ಅಥವಾ ಬೆಳ್ಳಿ ಇರಬಹುದು, ಅವೆಲ್ಲ ದೇ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ, ಎಲೆಕ್ಟ್ರಿಕ್ ವಾಹಕಗಳಾಗಿರ್ತವೆ. ಬಟ್ ಇನ್ ಕೆಲವು ಮೆಟಲ್ಸ್, ಕ್ರೋಮಿಯಂ ಇರಬಹುದು, ಅವು ಎಲೆಕ್ಟ್ರಿಕ್ ಅನ್ನ ಅಷ್ಟೊಂದು ಚೆನ್ನಾಗಿ ಕಂಡಕ್ಟ್ ಮಾಡಲ್ಲ ಎಲೆಕ್ಟ್ರಿಸಿಟಿಯನ್ನ, ಬಟ್ ಹಂಗಂತ ಅದನ್ನ ರೆಸಿಸ್ಟ್ ಕೂಡ ಮಾಡಲ್ಲ. ಸೊ ಅವ್ರು ಇನ್ಸುಲೇಟರ್ ಅಂತ ಕರೆಯಕ್ಕಾಗಲ್ಲ. ಇನ್ಸುಲೇಟರ್ ಅಂತ ಹೇಳಿದ್ರೆ ಡೈಮಂಡ್, ಬಿಕಾಸ್ ಡೈಮಂಡ್ ಮೂಲಕ ಸುಲಭವಾಗಿ ಎಲೆಕ್ಟ್ರಿಸಿಟಿ ಹಾದು ಹೋಗಲ್ಲ. ಅದೇ ರೀತಿ 96ನೇ ಪ್ರಶ್ನೆ ಕಾಣಿಸ್ಕೊಳ್ತಾ ಇದೆ, ಯಾವ ಗ್ರಹವನ್ನ ಯುರೇನಸ್ ನ ಅವಳಿ ಗ್ರಹ ಅಂತ ಕರಿತೀವಿ? ವಿಚ್ ಪ್ಲಾನೆಟ್ ಈಸ್ ನೋನ್ ಆಸ್ ದ ಟ್ವಿನ್ ಆಫ್ ಯುರೇನಸ್ ಅಂತ ಹೇಳಿ. ಇದನ್ನ ನೆಪ್ಚೂನ್ ಅಂತ ಕರಿಬಹುದು. ಬಿಕಾಸ್ ಯುರೇನಸ್ ಮತ್ತು ನೆಪ್ಚೂನ್ ಎರಡು ಒಂದೇ ರೀತಿಯಾಗಿರ್ತಕ್ಕಂತಹ ಗುಣಲಕ್ಷಣಗಳು ಹೊಂದಿರ್ತವೆ. ಯಾವ ರೀತಿ ಭೂಮಿಯ ಅವಳಿ ಗ್ರಹ ಅಂತ ನಾವು ಶುಕ್ರವನ್ನ ಕರಿತೀವಿ, ಅದೇ ರೀತಿ ಸಿಸ್ಟರ್ ಪ್ಲಾನೆಟ್ ಅಥವಾ ಟ್ವಿನ್ ಪ್ಲಾನೆಟ್ ಆಫ್ ಯುರೇನಸ್ ಅಂತ ಹೇಳಿ ನೆಪ್ಚೂನ್ ಅನ್ನ ಕರೆಯಲಾಗುತ್ತೆ. ಇದು ಕೂಡ ಸ್ಟ್ಯಾಟಿಕ್ ಪ್ರಶ್ನೆ. ಸಿಮಿಲರ್ಲಿ 97ನೇ ಪ್ರಶ್ನೆ ಕಾಣಿಸ್ಕೊಳ್ತಾ ಇದೆ, ಸ್ವಲ್ಪ ಕಂಪ್ಯೂಟರ್ ಅವೇರ್ನೆಸ್ಗೆ ಸಂಬಂಧಪಟ್ಟಂತ ಪ್ರಶ್ನೆ. ಕೆಲವರು ಇದನ್ನು ಕೂಡ ಮಿಸ್ಟೇಕ್ ಮಾಡಿರಬಹುದು. ಏನೇನು ಹೇಳ್ತೀರಪ್ಪ ಅಂತ ಹೇಳಿದ್ರೆ, ಎ 32 ಬಿಟ್ ವರ್ಲ್ಡ್ ಕಂಪ್ಯೂಟರ್ ಕ್ಯಾನ್ ಆಕ್ಸೆಸ್ ಡ್ಯಾಶ್ ಬೈಟ್ಸ್ ಎಟ್ ಎ ಟೈಮ್. ಅಂದ್ರೆ 32 ಬಿಟ್. ನೀವು ಯೂಶುವಲ್ ನೋಡ್ತೀರಾ ನಿಮ್ಮ ಬಳಿ ಇರತಕ್ಕಂಥ ಲ್ಯಾಪ್ಟಾಪ್ಸ್ ಅಥವಾ ಕಂಪ್ಯೂಟರ್ಸ್ ಬೇರೆ ಬೇರೆ ಪವರ್ನ ಹೊಂದಿರ್ತವೆ. 32 ಬಿಟ್ಸ್ ಇರಬಹುದು, 64 ಬಿಟ್ಸ್ ಇರಬಹುದು, ಹೀಗೆ ಬೇರೆ ಬೇರೆ ಒಂದು ಕ್ಷಮತೆಯನ್ನು ಹೊಂದಿರತಕ್ಕಂಥ ಲ್ಯಾಪ್ಟಾಪ್ಸ್ಗಳು, ಕಂಪ್ಯೂಟರ್ಗಳು ಕಾಣಿಸ್ಕೊಳ್ಳುತ್ತೆ. ಇಲ್ಲಿ ಕೇಳಿರ್ತಕ್ಕಂಥದ್ದು 32 ಬಿಟ್ ಇರತಕ್ಕಂಥ ಒಂದು ಕಂಪ್ಯೂಟರ್ ಒಂದು ಸಮಯದಲ್ಲಿ ಎಷ್ಟು ಬೈಟ್ಸ್ ಗಳನ್ನ ಅದು ಅಕ್ಸೆಪ್ಟ್ ಮಾಡಬಹುದು, ಪ್ರೊಸೆಸ್ ಮಾಡಬಹುದು ಅಂತ ಕೇಳಿದ್ದಾರೆ. ಸೊ ಅಕ್ಸೆಸ್ ಮಾಡಬಹುದು ಅಂತ ಕೇಳಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಏನ್ ಬರ್ತಪ್ಪ ಅಂತ ಹೇಳಿದ್ರೆ ಆಪ್ಷನ್ ಎ 4 ಅಂತ ಕರೆಕ್ಟ್ ಆಗುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತು, 1 ಬೈಟ್ ಈಕ್ವಲ್ ಟು 1 ಬೈಟ್ ಈಕ್ವಲ್ ಟು 4 ಬಿಟ್ಸ್ ಆಗುತ್ತೆ. ಸೊ ಹಾಗಾಗಿ 32 ಬೈಟ್ ಅಂತ ಹೇಳಿದ್ರೆ 32 ಬಿಟ್ ಅಂತ ಹೇಳಿದ್ರೆ ಡಿವೈಡೆಡ್ ಬೈ 8 ಮಿಸ್ ಮಾಡ್ಕೊಂಡು ಅನ್ಸುತ್ತೆ. 1 ಬೈಟ್ ಅಂದ್ರೆ 8 ಬಿಟ್ಸ್ ಆಗುತ್ತೆ. ಸೊ 32 ಡಿವೈಡ್ ಬೈ 8 ಮಾಡಿದ್ರೆ 8 4 32. ಸೊ ಎಟ್ ಎ ಟೈಮ್ 4 ಬಿಟ್ಸ್ ಅನ್ನ ಇದು ಅಕ್ಸೆಸ್ ಮಾಡಬಹುದಾಗುತ್ತೆ, 4 ಬೈಟ್ಸ್ ಅನ್ನೋದು ಅಕ್ಸೆಸ್ ಮಾಡಬಹುದಾಗುತ್ತೆ. ಸೊ ಯಾರಿಗೆ ಈ ನೀವು ನೋಡಿರ್ಬೋದು, MB ಇರ್ಬೋದು, GB ಇರ್ಬೋದು, TB ಇರ್ಬೋದು, ಇದನ್ನ ಒಂದು ಫಿಗರ್ಗಳು ಗೊತ್ತಿರಬೇಕಾಗುತ್ತೆ. ಬೇಸಿಕ್ ಯೂನಿಟ್ ಯಾವ್ದಪ್ಪ ಅಂತ ಹೇಳಿದ್ರೆ ಬಿಟ್ಸ್ ಅಂತ ಕರಿತೀವಿ. ಸೊ ಇಂತಹ 8 ಬಿಟ್ಸ್ ಅನ್ನ ನಾವು ತಗೊಂಡ್ರೆ 1 ಬೈಟ್ ಆಗುತ್ತೆ. ಸೊ ಅದೇ ರೀತಿ 1000 to 4 ಬೈಟ್ಸ್ ಅನ್ನು ತೆಗೆದುಕೊಂಡ್ರೆ 1 ಮೆಗಾಬೈಟ್ ಆಗುತ್ತೆ. ಹೀಗೆ ಬೇರೆ ಬೇರೆ ಫಿಗರ್ಸ್ಗಳು ನಿಮಗೆ ಬರ್ತಾ ಹೋಗ್ತವೆ. ಬಟ್ ಇಲ್ಲಿ ನಮಗೆ ಬೇಕಾಗಿರ್ತಕ್ಕಂತಹದ್ದು 1 ಬಿಟ್ ಅಂದ್ರೆ ಎಷ್ಟು ಬೈಟ್ಸ್ ಅಂತ ಹೇಳಿ. 8 ಬಿಟ್ಗಳಾದ್ರೆ 1 ಬೈಟ್ ಆಗುತ್ತೆ. ಸೊ ಹಾಗಾಗಿ 32 ಡಿವೈಡೆಡ್ ಬೈ 8 ಮಾಡಿದ್ರೆ ನಮಗೆ 4 ಏನ್ ಸಿಗುತ್ತೆ. ಈ 4 ಬೈಟ್ಸ್ ಗಳನ್ನ ಒಂದು ಬಾರಿಗೆ 32 ಬಿಟ್ ಕ್ಷಮತೆ ಉಳ್ಳತಕ್ಕಂತಹ ಒಂದು ಕಂಪ್ಯೂಟರ್ ಆಕ್ಸೆಸ್ ಮಾಡಬಹುದಾಗುತ್ತೆ. ಸೊ ಅದೇ ಜಾಸ್ತಿ ಬಿಟ್ಸ್ ಇತ್ತು ಅಂತ ಹೇಳಿದ್ರೆ ಜಾಸ್ತಿ ಪವರ್ಫುಲ್ ಕಂಪ್ಯೂಟರ್ ಆಗಿರುತ್ತೆ. ಸೊ ನಿಮಗೆ 32 ಬಿಟ್ಸ್ ಸಿಗುತ್ತೆ, 64 ಬಿಟ್ಸ್ ಕಂಪ್ಯೂಟರ್ ಸಿಗುತ್ತೆ. ಸೊ ಅದೆಲ್ಲ ಗೊತ್ತಿರಬೇಕಾಗುತ್ತೆ. ಇದಕ್ಕೆ ಆನ್ಸರ್ ಆಪ್ಷನ್ ಎ 4 ಕರೆಕ್ಟ್ ಆಗುತ್ತೆ. ಅದೇ ರೀತಿ 98ನೇ ಪ್ರಶ್ನೆ ಹೇಳುತ್ತೆ, ಇದು ಕೂಡ ಸ್ವಲ್ಪ ನಮ್ಮ ಹಿಸ್ಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ. ದ ಟೆಂಪಲ್ ಆಫ್ ಪಟ್ಟದಕಲ್ ಬಿಲ್ಟ್ ಡ್ಯೂರಿಂಗ್ ದ ಚಾಲುಕ್ಯ ಎಂಪೈರ್ ಆರ್ ಮೇಡ್ ಆಫ್. ಅಂದ್ರೆ ಚಾಲುಕ್ಯ ಸಾಮ್ರಾಜ್ಯ ಸಂದರ್ಭದಲ್ಲಿ ಏನು ಪಟ್ಟದಕಲ್ನಲ್ಲಿ ಈ ದೇವಾಲಯಗಳನ್ನ ನಿರ್ಮಾಣ ಮಾಡಿದ್ರು, ಅವನ್ನ ಯಾವ ವಸ್ತುವನ್ನ ಬಳಸಿಬಿಟ್ಟು ನಿರ್ಮಿಸಿದ್ದಾರೆ ಅಂತ ಕೇಳಿದ್ದಾರೆ. ಇದು ಕೂಡ ಸ್ವಲ್ಪ ಚೆನ್ನಾಗಿರ್ತಕ್ಕಂಥ ಪ್ರಶ್ನೆ. ಒಂದ್ಸರಿ ಪಟ್ಟದಕಲ್ ಫೋಟೋ ತೋರಿಸ್ಬಿಡ್ತೀನಿ ನಿಮಗೆ. ಬಿಕಾಸ್ ಪಟ್ಟದಕಲ್ ಅಂತ ಹೇಳಿದ್ರೆ ಕರ್ನಾಟಕದ ಒಂದು ಹೆಮ್ಮೆ ಅಂತಾನೆ ಕರಿಬಹುದು. ಬಿಕಾಸ್ ಅದು ಈವನ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಪಟ್ಟಿಯಲ್ಲಿ ಕೂಡ, ವಿಶ್ವ ಪಾರಂಪರಿಕ ತಾಣ ಪಟ್ಟಿಯಲ್ಲೂ ಕೂಡ ಅದು ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಸೊ ನೋಡಿದ್ರೆ ಗೊತ್ತಾಗುತ್ತೆ, ಸ್ಯಾಂಡ್ ಸ್ಟೋನ್ ಅದು ಸ್ಪೆಷಲಿ ರೆಡ್ ಸ್ಯಾಂಡ್ ಸ್ಟೋನ್, ನಾವು ಮರಳು ಶಿಲೆ ಅಂತ ಕರಿತೀವಿ. ಸೊ ಮರಳು ಶಿಲೆಯನ್ನು ಬಳಕೆ ಮಾಡಿಬಿಟ್ಟು ಚಾಲುಕ್ಯ ಸಾಮ್ರಾಜ್ಯ ಸಂದರ್ಭದಲ್ಲಿ ಈ ಪಟ್ಟದಕಲ್ಲು ದೇವಸ್ಥಾನಗಳನ್ನ ಆ ಒಂದು ಪ್ರದೇಶದಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿದ್ರು. ಸೊ ಆಪ್ಷನ್ ಸಿ ಕೆಂಪು ಮರಳಿನ ಕಲ್ಲು ಅಥವಾ ಇಂಗ್ಲಿಷ್ ನಲ್ಲಿ ರೆಡ್ ಸ್ಯಾಂಡ್ ಸ್ಟೋನ್ ಕರೆಕ್ಟ್ ಆಗುತ್ತೆ. ಸ್ವಲ್ಪ ನೀವು ಫೋಟೋ ಇಮೇಜಿನ್ ಮಾಡ್ಕೊಂಡ್ರೆ ಈಸಿ ಟಿಕ್ ಮಾಡಬಹುದಾಗುತ್ತೆ. ಸ್ಯಾಂಡ್ ಸ್ಟೋನ್ ನ ಬಳಕೆ ಮಾಡಿ ಅಲ್ಲಿನ ಟೆಂಪಲ್ಸ್ ಅನ್ನ ಕಟ್ಟಲಾಗಿದೆ. ಅದೇ ರೀತಿ 99ನೇ ಪ್ರಶ್ನೆ ಕಾಣಿಸ್ಕೊಳ್ತಾ ಇದೆ, ಆಪ್ಟಿಕಲ್ ಫೈಬರ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ OFC ಕೇಬಲ್. ನೀವು ಯೂಶುವಲ್ ನೋಡ್ತಾ ಇದ್ದೀರಾ, OFC ಕೇಬಲ್ ಅಂತ ಹೇಳಿದ್ರೆ ಬಹಳ ಫಾಸ್ಟ್ ಆಗಿ ಡೇಟಾ ಟ್ರಾನ್ಸ್ಮಿಷನ್ ಮಾಡಲಿಕ್ಕೆ, ಇಂಟರ್ನೆಟ್ ಕನೆಕ್ಟಿವಿಟಿಯನ್ನು ಕೊಡಲಿಕ್ಕೆ ಈ OFC ಕೇಬಲ್ಗಳನ್ನ ಬಳಕೆ ಮಾಡ್ತಾರೆ. ಇವಾಗೆಲ್ಲ ಅಂಡರ್ಗ್ರೌಂಡ್ ನಲ್ಲಿ ಈ OFC ಕೇಬಲ್ಗಳನ್ನ ಹಾಕ್ತಕ್ಕಂಥ ಕೆಲಸಗಳು ಸಿಕ್ಕಾಪಟ್ಟೆ ನಡೀತಾ ಇದಾವೆ. ಸೊ ಈ ಆಪ್ಟಿಕಲ್ ಫೈಬರ್ ಕೇಬಲ್ ಬಳಕೆ ಮಾಡ್ತಕ್ಕಂತಹ ತಂತ್ರಜ್ಞಾನ ಯಾವ್ದಪ್ಪ ಅಂತ ಹೇಳಿದ್ರೆ, ಯಾವ ಫಿನಾಮಿನನ್ ಅದು ಯೂಸ್ ಮಾಡತಪ್ಪ ಅಂತ ಹೇಳಿದ್ರೆ ಆಪ್ಷನ್ ಸಿ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಕನ್ನಡದಲ್ಲಿ ಒಟ್ಟು ಆಂತರಿಕ ಪ್ರತಿಫಲನ ಅಂತ ಕರಿತೀವಿ. ಈ ಪ್ರಕ್ರಿಯೆಯನ್ನು ಬಳಕೆ ಮಾಡಿಬಿಟ್ಟು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಬಹಳ ತ್ವರಿತಗತಿಯಲ್ಲಿ ಈ ಡೇಟಾವನ್ನ ಟ್ರಾನ್ಸ್ಫರ್ ಮಾಡತಕ್ಕಂಥ ಕೆಲಸವನ್ನ ಈ ಆಪ್ಟಿಕಲ್ ಫೈಬರ್ಸ್ OFCಗಳು ಅಂತ ಕರಿತೀವಿ ಅದು ಮಾಡುತ್ತೆ. ಸೊ ಆಪ್ಷನ್ ಸಿ ಕರೆಕ್ಟ್ ಆಗಿರುತ್ತೆ.
ಇದು ಕೂಡ ಈಸಿಯಾಗಿ ಮಾಡಿರಬಹುದು. ಯಾಕಪ್ಪ ಅಂತ ಹೇಳಿದ್ರೆ ಇದು ಮೋಸ್ಟ್ ರಿಪೀಟೆಡ್ ಪ್ರಶ್ನೆ, ತುಂಬಾ ಬಾರಿ ಕೇಳಲ್ಪಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ. ಅಂಡ್ ಲಾಸ್ಟ್ ಪ್ರಶ್ನೆ, 100ನೇ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ತಾ ಇದೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ರಾಂಗ್ ಸ್ಟೇಟ್ಮೆಂಟ್? 4 ಹೇಳಿಕೆಯನ್ನು ಕೊಟ್ಬಿಟ್ಟು ಯಾವುದು ತಪ್ಪಾದ ಹೇಳಿಕೆ ಅಂತ ಕೇಳಿದ್ದಾರೆ. ಹೇಳಿಕೆ ಏನಪ್ಪಾ ಅಂತ ಹೇಳಿದ್ರೆ, ಬೆಳಕು ಶಬ್ದಕ್ಕಿಂತ ಹೆಚ್ಚಿನ ವೇಗದಲ್ಲಿ ಚಲಿಸುತ್ತೆ, 1ನೇ ಹೇಳಿಕೆ. 2ನೇದು, ಬೆಳಕು ನಿರ್ವಾತದ ಮೂಲಕ ಪ್ರಯಾಣಿಸಲು ಸಾಧ್ಯವಿಲ್ಲ. ಅದೇ ರೀತಿ 3ನೇದು, ಬೆಳಕು ಸರಳ ರೇಖೆಯಲ್ಲಿ ಪ್ರಯಾಣಿಸುತ್ತದೆ. ಮತ್ತು 4ನೇದು, ಇವುಗಳಲ್ಲಿ ಯಾವುದೂ ಅಲ್ಲ. ಸೊ ತಪ್ಪಾದ ಹೇಳಿಕೆಯನ್ನು ಗುರುತಿಸಲಿಕ್ಕೆ ಅವರು ಹೇಳಿದ್ದಾರೆ, ಬೆಳಕು ಶಬ್ದಕ್ಕಿಂತ ಫಾಸ್ಟ್ ಆಗಿ ಹೋಗುತ್ತೆ 100%. ಬಿಕಾಸ್ ನಿಮಗೆ ಸಿಡಿಲು ಹೊಡೆದಾಗ ಕೂಡ ಗೊತ್ತಾಗುತ್ತೆ, ಫಸ್ಟ್ ಬೆಳಕು ಮಿಂಚು ಬಂದೋಗುತ್ತೆ, ಅದಾದ್ಮೇಲೆ ನಿಮಗೆ ಸಿಡಿಲು ಹೊಡೆದಂತಹ ಶಬ್ದ ಕೇಳಿಸುತ್ತೆ, ಥಂಡರ್ ಸ್ಟಾರ್ಮ್ಸ್ ಅಂತ ನಾವೇನು ಕರಿತೀವಿ. ಸೊ ಬಹಳ ಸಿಂಪಲ್ ಆಗಿ ಗೊತ್ತಾಗಬೇಕಾಗುತ್ತೆ, ಬೆಳಕು ಶಬ್ದಕ್ಕಿಂತ ಹಲವು ಪಟ್ಟು ಜಾಸ್ತಿ ವೇಗದಲ್ಲಿ ಸಂಚರಿಸುತ್ತೆ. ಸೊ ಆಪ್ಷನ್ ಎ ಕರೆಕ್ಟ್ ಆಗಿ ಇದೆ. ಬಟ್ ಇದು ತಪ್ಪಾಗಿರುವಂತಹ ಸ್ಟೇಟ್ಮೆಂಟ್ ಗಳಿದ್ದಾರೆ. ಅದೇ ಥರ್ಡ್ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗಿದೆ. ಬಿಕಾಸ್ ಲೈಟ್ ಟ್ರಾವೆಲ್ಸ್ ಇನ್ ಅ ಸ್ಟ್ರೈಟ್ ಲೈನ್. ಬಿಕಾಸ್ ನೀವು ಲೈಟ್ ಗಳು ಬಿಟ್ಟು ನೋಡಿದ್ದೀರಾ, ತುಂಬಾ ನೇರವಾದಂತಹ ರೇಖೆಯಿಂದನೇ ಹೋಗುತ್ತೆ. ಬಟ್ ನೀವು ತುಂಬಾ ಡೀಪ್ ಆಗಿ ಹೇಳಿದ್ಬಿಟ್ಟು ಥಿಂಕ್ ಮಾಡ್ತೀರಾ ಅಂತ ಹೇಳಿದ್ರೆ, ಹೈಸೆನ್ಬರ್ಗ್ ಪ್ರಿನ್ಸಿಪಲ್ ಎಲ್ಲ ಯೂಸ್ ಮಾಡಿದ್ರೆ ಫಿಸಿಕ್ಸ್ ಥೀಮ್ಸ್ ಅಲ್ಲಿ ಲೈಟ್ ಹ್ಯಾಸ್ ಬೋತ್ ಪಾರ್ಟಿಕಲ್ ಅಂಡ್ ವೇವ್ ನೇಚರ್ ಅಂತ ಬರುತ್ತೆ. ಅಂದ್ರೆ ಬೆಳಕಿಗೆ ಬೋತ್ ಈ ಪಾರ್ಟಿಕಲ್ ಅನ್ನುವಂತಹ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಕೂಡ ಕಾಣಿಸ್ಕೊಳ್ಳುತ್ತೆ, ಜೊತೆಗೆ ಅದು ತರಂಗಗಳ ಲಕ್ಷಣ ವೇವ್ ನೇಚರ್ ಕೂಡ ಹೊಂದಿದೆ. ಬಟ್ ಅದು ಕಂಪ್ಲೀಟ್ಲಿ ಡಿಫ್ರೆಂಟ್ ಕಾನ್ಸೆಪ್ಟ್ ಆಗುತ್ತೆ. ಬಟ್ ಸದ್ಯಕ್ಕೆ ನಾವು ಥಿಂಕ್ ಮಾಡೋದಾದ್ರೆ ಲೈಟ್ ಟ್ರಾವೆಲ್ಸ್ ಇನ್ ಸ್ಟ್ರೈಟ್ ಲೈನ್ ಕೂಡ ಕರೆಕ್ಟ್ ಆಗುತ್ತೆ. ಬಟ್ ಇನ್ ಸಮ್ ಎಕ್ಸ್ಟೆನ್ಸ್ ಅಲ್ಲಿ ಅದು ಬೆಂಡ್ ಆಗುತ್ತೆ, ಅಥವಾ ಅದು ಬೆಂಡ್ ಅಂತ ಹೇಳಿದ್ರೆ ರಿಫ್ರಾಕ್ಷನ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಬದಲಾಗಿ ಇವತ್ತೊಂದು ಚಿಕ್ಕ ಹೋಲ್ ಇದೆ ಅಂತ ಹೇಳಿದ್ರೆ ಬೆಂಡ್ ಆಗ್ಬಿಟ್ಟು ಕೂಡ ಲೈಟ್ ಬರುತ್ತೆ. ಬಿಕಾಸ್ ಲೈಟ್ ಆಲ್ಸೋ ಹ್ಯಾಸ್ ಅ ವೇವ್ ನೇಚರ್. ಬಟ್ ಅದು ಅಷ್ಟೊಂದು ಡೀಪ್ ಆಗಿ ನಾವು ಥಿಂಕ್ ಮಾಡುವಂತ ಅವಶ್ಯಕತೆ ಇಲ್ಲ, ಬಿಕಾಸ್ ಇದು ಕೇವಲ ಒಂದು ಚಿಕ್ಕ 12th ಬೇಸ್ಡ್ ಪ್ರಶ್ನೆ ಪತ್ರಿಕೆ ಆಗಿರೋದ್ರಿಂದ. ಸೊ ಸಿಂಪಲ್ ಆಗಿ ನಾವೇನು ಟಿಕ್ ಹಾಕ್ಬೋದಾಗತ್ತಪ್ಪ ಅಂತ ಹೇಳಿದ್ರೆ ಆಪ್ಷನ್ ಬಿ ಟಿಕ್ ಹಾಕ್ಬೋದು. ಲೈಟ್ ಕೆನಾಟ್ ಟ್ರಾವೆಲ್ ಥ್ರೂ ವ್ಯಾಕ್ಯೂಮ್. 100% ತಪ್ಪಾಗುತ್ತೆ. ಖಂಡಿತ ಬೆಳಕು ನಿರ್ವಾತದ ಮೂಲಕ ಪ್ರಯಾಣಿಸುತ್ತೆ, ಇಲ್ಲಿ ಪ್ರಯಾಣಿಸಕ್ಕೆ ಸಾಧ್ಯ ಇಲ್ಲ ಅಂತ ಕೊಟ್ಟಿದ್ದಾರೆ. ಒಂದ್ ವೇಳೆ ಈ ಸ್ಟೇಟ್ಮೆಂಟ್ ನಿಜ ಆಗಿದ್ರೆ ಇವತ್ತು ನಾವು ಕತ್ಲಲ್ಲಿ ಇರಬೇಕಾಗಿತ್ತು. ಬಿಕಾಸ್ ಸೂರ್ಯನಿಂದ ಭೂಮಿಗೆ ಬರಬೇಕಾದ್ರೆ ಹಲವಾರು ಕ್ರೋರ್ಸ್ ಆಫ್ ಕಿಲೋಮೀಟರ್ಸ್ ದೂರದವರೆಗೂ ಅದು ನಿರ್ವಾತದ ಮೂಲಕನೇ ಪ್ರಯಾಣಿಸಬೇಕಾಗುತ್ತೆ, ವ್ಯಾಕ್ಯೂಮ್ ಮೂಲಕನೇ ಟ್ರಾವೆಲ್ ಮಾಡಬೇಕಾಗುತ್ತೆ. ಸೊ ಖಂಡಿತ ಲೈಟ್ ವ್ಯಾಕ್ಯೂಮ್ ಮೂಲಕ ಟ್ರಾವೆಲ್ ಮಾಡುತ್ತೆ. ಅದೇ ಸೌಂಡ್ ಆದ್ರೆ ವ್ಯಾಕ್ಯೂಮ್ ಮೂಲಕ ಹೋಗಲ್ಲ. ಬಿಕಾಸ್ ಸೌಂಡ್ ರಿಕ್ವೈರ್ಸ್ ಎ ಮೀಡಿಯಂ, ಒಂದು ಮಾಧ್ಯಮ ಬೇಕಾಗುತ್ತೆ ಅದು ಸಂಚರಿಸಲಿಕ್ಕೆ. ಬಟ್ ಬೆಳಕಿಗೆ ಯಾವುದೇ ಮಾಧ್ಯಮ ಬೇಡ. ಹಾಗೆ ನೋಡಿದ್ರೆ ಅತಿ ಹೆಚ್ಚು ವೇಗ ಅದು ವ್ಯಾಕ್ಯೂಮ್ ಅಲ್ಲೇ ಕಂಡು ಬರ್ತಕ್ಕಂಥದ್ದು. ಸೊ ಆಪ್ಷನ್ ಬಿ ಇಲ್ಲಿ ತಪ್ಪಾಗುತ್ತೆ, ಬಿಕಾಸ್ ಲೈಟ್ ಕ್ಯಾನ್ ಟ್ರಾವೆಲ್ ಥ್ರೂ ವ್ಯಾಕ್ಯೂಮ್. ಸೊ ಇದರೊಂದಿಗೆ ಇವತ್ತಿನ PC ಪರೀಕ್ಷೆಯ ಒಂದು ವಿಶ್ಲೇಷಣೆ ಮುಕ್ತಾಯ ಆಗುತ್ತೆ. ಬೇಸಿಕಲಿ ಒಂದು 100 ಪ್ರಶ್ನೆಗಳನ್ನ ಆದಷ್ಟು ನಿಖರವಾಗಿ ಡಿಸ್ಕಸ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಲಾಯಿತು. ಬಟ್ ಆದ್ರೂ ಕೂಡ ನಾವು ಅಫಿಷಿಯಲ್ ಕೀ ಆನ್ಸರ್ಗೆ ವೇಟ್ ಮಾಡಬೇಕಾಗುತ್ತೆ. ಎಲ್ಲ 1 or 2 ಪ್ರಶ್ನೆಗಳಲ್ಲಿ ಸ್ವಲ್ಪ ಕನ್ಫ್ಯೂಷನ್ಸ್ ಇರಬಹುದು. ಸೊ ಕೀ ಆನ್ಸರ್ ಬಂದ್ಮೇಲೆ ನೀವು ಒಂದ್ಸರಿ ನಿಮ್ಮ ಫೈನಲ್ ಸ್ಕೋರ್ನ ಕ್ಯಾಲ್ಕುಲೇಟ್ ಮಾಡ್ಕೋಬಹುದಾಗುತ್ತೆ. ಅಂಡ್ ಐ ಹೋಪ್ ದಟ್ ನೀವೆಲ್ಲರೂ ಕೂಡ ಅದ್ಭುತವಾಗಿ ಈ ಒಂದು ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದೀರಾ. ಬಟ್ ಯಾರಿಗೆ ಸ್ವಲ್ಪ ಮಾರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿಲ್ಲ, ನೀವು ಕೂಡ ಧೃತಿಗೆಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಇನ್ನು ಸಿಕ್ಕಾಪಟ್ಟೆ ನೋಟಿಫಿಕೇಶನ್ಸ್ ಬರ್ತಾ ಇದ್ದಾವೆ, ವರಿ ಮಾಡ್ಕೊಳ್ಳುವಂತ ಸಾಧ್ಯತೆ ಇಲ್ಲ. ಸೊ ಥ್ಯಾಂಕ್ಸ್ ಫಾರ್ ದ ವಿಡಿಯೋ. ಸೀನ್ ವೆಬ್ಸೈಟ್. ಜೈ ಹಿಂದ್.